ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಫ್ರೆಂಡ್ಸ್, ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಏನು ಈ ವರ್ಷ 3 ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. 25-26 ಈ ವರ್ಷ ಈ 3 ಮಾಡೆಲ್ ಕ್ವಶನ್ ಪೇಪರ್ನ ಆನ್ಸರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಮೊದಲೇದಾಗಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ನೋಡಿ, ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಪಾರ್ಟ್ ಲಾಸ್ಟ್ ಇಯಲ್ಲಿ ಫಸ್ಟ್ 6 ಕ್ವಶನ್ 46th ಕ್ವಶನ್ ಪ್ರೂವ್ ದ್ಯಾಟ್ ಇದೊಂದು ಪ್ರಾಪರ್ಟಿ ಇದೆ, ನಾವು ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಅಟ್ಯಾಚ್ ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಾಪರ್ಟಿನ ಪ್ರೂವ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ LHS ರಿಸಲ್ಟ್ನ ತಗೊತಾ ಇರುವಂಥದ್ದು ಏನಿದೆ 0 to a f of x dx ಇದನ್ನ ತಗೊಂಡು ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಒಂದು ಈಸಿಯೆಸ್ಟ್ ಪ್ರಾಪರ್ಟಿ ಇದು. ಇದನ್ನ ನಮಗೆ ಇರುವಂಥದ್ದು x = ಸಬ್ಸ್ಟಿಟ್ಯೂಷನ್ ತಗೋಣ. ಏನು ತಗೋಬೇಕು, ಇಲ್ಲಿ ಏನಿದೆ ನೋಡಿ ಅದನ್ನೇ ತಗೊಳ್ಳಿ. a - x ಇದೆ, x ತಗೋ ಬದಲಿ t ಅಂತ ತಗೋಣ. ಅದು ನಮ್ಗೆ ಇದನ್ನು ಗೊತ್ತಿರಬೇಕು. t = ಏನಾಗುತ್ತೆ, a - x ಆಗುತ್ತೆ. ಅಂದ್ರೆ ಇದು t ಈ ಕಡೆ ಹೋಗುತ್ತೆ, x ಈ ಕಡೆ ಬರುತ್ತೆ ಅಂತ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಡಿಫ್ರೆನ್ಷಿಯೇಷನ್ ಆಫ್ x ಏನಾಗುತ್ತೆ 1 ಆಗುತ್ತೆ. ಇಲ್ಲಿ dt/dx ಬರುತ್ತಲ್ಲ, ಅದಕ್ಕೆ ನಾನು ಇದನ್ನ ಈ ಕಡೆ ಬರ್ಕೊಂಡ್ಬಿಡ್ತೀನಿ. dx = a ಡಿಫ್ರೆನ್ಶಿಯೇಷನ್ 0 ಆಗುತ್ತೆ ಮೈನಸ್ dt ಆಯಿತು. ಓಕೆ, ಇವಾಗ ಇಲ್ಲಿ ಇದು ಚೇಂಜ್ ಆಗ್ತಾ ಇದೆ ಅಂದ್ರೆ ನಾವು ಲಿಮಿಟ್ ಕೂಡ ಚೇಂಜ್ ಮಾಡ್ಕೋಬೇಕಲ್ವಾ. ಓಕೆ, ಸೊ x ದಲ್ಲಿ ಏನಿದೆ ನೋಡಿ, x = ನೀವು 0 ಹಾಕಿದ್ರೆ t = ಏನಾಗುತ್ತೆ, x ಜಾಗದಲ್ಲಿ 0 ಹಾಕಿದ್ರಿ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, a ಬರುತ್ತಾ. ಅಗೇನ್ x = a ಹಾಕಿದ್ರಿ ಅಂತ ಅನ್ಕೊಳ್ಳಿ, a - a ಆನ್ಸರ್ ಏನಾಗುತ್ತೆ 0 ಆಗುತ್ತೆ. ಇದನ್ನ ಯಾಕೆ ಮಾಡ್ಬೇಕಂದ್ರೆ ಇದು x ಇದ್ದಾಗ ಈ ಆನ್ಸರ್, ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿ t ಹಾಕೊಂತಿರಲ್ವಾ, ಅವಾಗ t ದ ಆನ್ಸರ್ ಬೇರೆ ಆಗಿಬಿಡುತ್ತೆ. ಸೊ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳೋಣ. ಏನೇನು ಚೇಂಜಸ್ ಆಗುತ್ತೆ ನೋಡಿ, 0 ಜಾಗದಲ್ಲಿ a ಬರುತ್ತೆ, a ಜಾಗದಲ್ಲಿ 0 ಬರುತ್ತೆ. ಅದಾದ್ಮೇಲೆ f ಆಫ್ x = ಏನು ತೊಗೊಂಡಿದ್ವಿ ನಾವು ಸಬ್ಸ್ಟಿಟ್ಯೂಷನ್, a - t ತೊಗೊಂಡಿದ್ವಿ. dx = ಬಂದಿದೆ dt ಮೈನಸ್ ಸೈನ್ ಹೊರಗಡೆ. ಓಕೆ, ಇದಿಷ್ಟು ಆಗಿದೆ. ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 2 ಏನು ಹೇಳುತ್ತೆ, ಲಿಮಿಟ್ಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಒಂದು ಮೈನಸ್ ಸೈನ್ ಹೊರಗಡೆ ಬರುತ್ತೆ ಅಂತ. ಬೈ ಪ್ರಾಪರ್ಟಿ ನಂಬರ್ 2 and 1 ಎರಡು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಪರ್ಟಿ ನಂಬರ್ 2 ಪ್ರಕಾರ ಫಸ್ಟ್ಗೆ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ತಳಗಡೆ 2 ಲಿಮಿಟ್ಗೆ ಚೇಂಜ್ ಮಾಡ್ಕೊಂಡ್ರೆ ಇದು a ಮೇಲ್ಗಡೆ ಹೋಗುತ್ತೆ, ಈ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಇದು a ಮೇಲ್ಗಡೆ ಹೋಗುತ್ತೆ, 0 ತಳಗಡೆ ಬರುತ್ತೆ, ಅವಾಗ ಒಂದು ಮೈನಸ್ ಬರುತ್ತೆ. ಓಕೆ, ಸೊ ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಮೈನಸ್ ಇದು ಪ್ಲಸ್ ಆಯಿತು. ಸೊ ಉಳಿದಿರೋದೇನು a - t ಆಯಿತು, ಇಲ್ಲಿ dt ಆಯಿತು. ಪ್ರಾಪರ್ಟಿ ನಂಬರ್ 1 ಹೇಳುತ್ತೆ t ಜಾಗದಲ್ಲಿ x ನ ನಾವು ತಗೊಳ್ಬಹುದು ಅಂತ ಹೇಳಿ. ಓಕೆ, ಅದನ್ನು ನಾನು ಚೇಂಜ್ ಮಾಡ್ಕೊತೀನಿ. ಇಲ್ಲಿ 0 to a f ಆಫ್ t ಜಾಗದಲ್ಲಿ x ನ ನಾನು ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ x ತಗೊಂಡ್ರೆ ಇದೇನಾಗಿಬಿಡುತ್ತೆ, dx ಆಗುತ್ತೆ. ಸೊ ಇದಾಗಿದೆ ನಮ್ದು RHS ಆನ್ಸರ್. ಬಂತಲ್ವಾ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ತಗೊಂಡಿದ್ವಿ LHS, RHS ಪ್ರೂವ್ ಆಯ್ತಲ್ವಾ. ಓಕೆ, ಇಷ್ಟು ಮಾಡಿದ್ರೆ ಇಲ್ಲಿಗೆ ನಿಮಗೆ 3 ರಿಂದ 4 ಮಾರ್ಕ್ಸ್ ಬಂದಾಗೆ. ಇನ್ನು ಅಟ್ಯಾಚ್ ಕ್ವಶನ್ ನೋಡಿ ಎಷ್ಟು ಈಸಿ ಇದೆ. ಭಾಳ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಟಫ್ ಇದೆ ಅಂತ ಬಿಟ್ಬಿಡ್ತೀರಾ ನೋಡಿ. ಇಷ್ಟೇ ಮಾಡೋದಕ್ಕೆ ಪ್ರಾಪರ್ಟಿಗೆ ಒಂದ್ಸತಿ 4 ಮಾರ್ಕ್ಸ್, ಅಟ್ಯಾಚ್ ಕ್ವಶನ್ 2 ಮಾರ್ಕ್ಸ್ ಈ ಥರನೂ ಇರುತ್ತೆ. ಓಕೆ, ಆರಾಮಾಗಿ 4 ಮಾರ್ಕ್ಸ್ ಬಂತು ಇವಾಗ. ಓಕೆ, ಇದು ನೋಡಿ, ಇದು ಕ್ವಶನ್ ಕೂಡ ಬಹಳ ಈಸಿ ಇದೆ. ಇದನ್ನ ನಾನು I ಅಂತ ತಗೋತೀನಿ ಕ್ವಶನ್ನ. ಓಕೆ, ಇದೇ ಪ್ರಾಪರ್ಟಿ ಯೂಸ್ ಮಾಡುವಂಥದ್ದು. ಇದು 0 to 4 ಇದೆ, ಇಲ್ಲಿ √x ಇದೆ ಡಿವೈಡ್ ಬೈ √x ಪ್ಲಸ್ √4 - x ಇದೆ. ಓಕೆ, ಇಂಟು dx. ಇದಕ್ಕೆ ನೀವು ಏನಂತ ಕೊಡಿ, ಇಕ್ವೇಷನ್ 1 ಅಂತ ಡಿನೋಟ್ ಮಾಡ್ಕೊಳ್ಳಿ. ಇವಾಗ ಈ ಪ್ರಾಪರ್ಟಿ ಅಪ್ಲೈ ಮಾಡ್ಕೋಬೇಕಂದ್ರೆ ಏನೇಳುತ್ತೆ, x ಜಾಗದಲ್ಲಿ a - x, a ಜಾಗದಲ್ಲಿ ಏನು ಬಂದಿದೆ, ಇಲ್ಲಿ 4 ಇದೆಯಲ್ವಾ. ಸೊ 4ನ ನಾವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಂದ್ರೆ 4 - x ಆಗಿ ಚೇಂಜಸ್ ಆಗುತ್ತೆ. ಓಕೆ, ಬೈ ಅಪ್ಲೈಂಗ್ ದ ಪ್ರಾಪರ್ಟಿ, ಈ ಒಂದು ಪ್ರಾಪರ್ಟಿನ ಅಪ್ಲೈ ಮಾಡಿದ್ಮೇಲೆ ಲಿಮಿಟ್ ಅಂತ ಚೇಂಜ್ ಆಗಲ್ಲ, 0 to 4 ಇರುತ್ತೆ. ಎಲ್ಲೆಲ್ಲಿ x ಇದ್ರೆ ಎಲ್ಲೆಲ್ಲಾನು 4 - x ಬರೀರಿ. ಯಾಕೆ, ಇಲ್ಲಿ x ಇದ್ದಲ್ಲೆಲ್ಲಾನು a - x ಬಂದಿತ್ತಲ್ವಾ, ಹಾಗಾಗಿ ಇದನ್ನು ಚೇಂಜಸ್ ಆಗಿಬಿಡುತ್ತೆ. ಇದು 4 - x ಆಗುತ್ತೆ. ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ, x ಜಾಗದಲ್ಲಿ ಇಲ್ಲಿ ಬರೀತೀನಿ 4 - x. ಇವಾಗ 4 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇದಾಗುತ್ತೆ ಪ್ಲಸ್ x. ಇಲ್ಲಿ 4 ಕ್ಯಾನ್ಸಲ್, ಜಸ್ಟ್ x ಮಾತ್ರ ಉಳಿದು ಇಂಟು dx ಆಯಿತು. ಅರ್ಥ ಆಯ್ತಲ್ವಾ, ಇದೇನು ಚೇಂಜಸ್ ಮಾಡಿದೆ ಅಂತ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಇದಕ್ಕೆ ನೀವು ಇಕ್ವೇಷನ್ 2 ಅಂತ ಕೊಡಿ. ಇಕ್ವೇಷನ್ 1 ಇಕ್ವೇಷನ್ 2 ಆ್ಯಡ್ ಮಾಡ್ಕೋತೀನಿ ನಾನು. ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅಂದರೆ i + i ಎಷ್ಟಾಯಿತು, 2 ಆಯಿತು. ಅಂದರೆ ಇವಾಗ ಎರಡನ್ನ ಆ್ಯಡ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಎರಡೂ ಲಿಮಿಟ್ ಸೇಮ್ ಇರೋದ್ರಿಂದ ನಾನು ಅಟ್ ಎ ಟೈಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎರಡರಲ್ಲಿ ನೋಡಿ LCM ಸೇಮ್ ಇದೆ ಅಲ್ವಾ, √x ಪ್ಲಸ್ √4 - x ಇದೆ. ಹಾಗಾಗಿ ಇದನ್ನು ನಾನು LCM ಬರ್ಕೊಂಡ್ಬಿಡ್ತೀನಿ. x ಪ್ಲಸ್ √4 - x ಇರೋದು, ಇಲ್ಲಿನೂ ಅದೇ ಇದೆ, ಇಲ್ಲಿನೂ ಅದೇ ಇದೆ. ಸ್ವಲ್ಪ ಹಿಂದೆ ಮುಂದೆ 2 + 1 1 + 2 ಸೇಮೇ ಅಲ್ವಾ, ಆ ಥರ. ಇವಾಗ ಮೇಲ್ಗಡೆದನ್ನೇ ಆ್ಯಡ್ ಮಾಡ್ಕೋಬೇಕಲ್ವಾ. ಇಲ್ಲಿ x ಈಗ 4 - x. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಎರಡು ಸೇಮ್ ಆನ್ಸರ್ ಬಂದಿದೆ, ಎರಡು ಗೆಟ್ ಕ್ಯಾನ್ಸಲ್ ಹಾಕೋಗ್ಬಿಡ್ತು. ಸೊ ಉಳಿದಿರೋದೇನು ಜಸ್ಟ್ ಮಾತ್ರ 1, 0 to 4 1 dx. ಸ್ಟೂಡೆಂಟ್ಸ್, 1ದ ಇಂಟಿಗ್ರೇಷನ್ ಏನಾಗುತ್ತೆ, x ಆಗುತ್ತೆ. ಅಗೇನ್ ಇಲ್ಲಿ ನೀವು ಲಿಮಿಟ್ ಅಪ್ಲೈ ಮಾಡ್ತೀರಾ, 0 to 4 ಅಪ್ಲೈ ಮಾಡಿ. ಫಸ್ಟ್ 4 ಅಪ್ಲೈ ಮಾಡ್ತೀರಾ, ಆಮೇಲೆ 0. ಸೊ 4 - 0 ಆನ್ಸರ್ ಎಷ್ಟಾಯಿತು, 4. ಅಗೇನ್ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ್ಯಕ್ಚುಲಿ. ಯಾಕೆ ಅಂತಂದರೆ ಇದು ಆನ್ಸರ್ ಬಂದಿರೋದು 2i ದ ಆನ್ಸರ್, ಕರೆಕ್ಟ್ ಅಲ್ವಾ. 2i ಆನ್ಸರ್, ನಾವು i ಆನ್ಸರ್ ಮಾಡಬೇಕಾಗಿರೋದು. ಐನ ಇಲ್ಲಿಟ್ಟು 2ನ ಈ ಕಡೆ ಶಿಫ್ಟ್ ಮಾಡ್ಕೋತೀರಾ, ಅಂದರೆ 4 ಡಿವೈಡ್ ಬೈ 2, 2 1 2 2 ಅಂದರೆ ಆ್ಯಕ್ಚುಲಿ i ದ ಆನ್ಸರ್ ಎಷ್ಟಿದೆ ಅಂದಂಗಾಯ್ತು, 2 ಇಸ್ ದ ಆನ್ಸರ್. ಇಲ್ಲಿವರೆಗೂ ಮಾಡಿ, ಇಲ್ಲಿ ಮಾಡಲಿಲ್ಲ ಅಂದರೆ ಮತ್ತೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಯಾಕಂದರೆ ನಾವು ಆ್ಯಡ್ ಮಾಡಿದಾಗ ಇಲ್ಲಿ 2i ಆಗಿತ್ತಲ್ವಾ, ಸೊ ಹಾಗಾಗಿ 2ನ ಈ ಕಡೆ ಶಿಫ್ಟ್ ಮಾಡಿ ಡಿವೈಡ್ ಮಾಡಿ ಬರೀಬೇಕು. ಓಕೆ, ಸೊ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇಂಟಿಗ್ರೇಷನ್ ಟಫ್ ಇದೆ ಅಂತ ಅನ್ಕೊಂಡು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇಂಟಿಗ್ರೇಷನು ಕೆಲವೊಂದು ಸತಿ ಈಸಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇದು 6 ಮಾರ್ಕ್ಸ್ದು ಗ್ರಾಫ್ ಮೇಲೆ ಬರುವಂಥದ್ದು ಒಂದು ಈಜಿ ಕ್ವಶನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಯಾಕಂದರೆ 2 ಇಕ್ವೇಷನ್ಸ್ಗಳಿದ್ದಾವೆ ಫ್ರೆಂಡ್ಸ್ ಇಲ್ಲಿ, ಕರೆಕ್ಟಾ. ಸೊ ಈ 2 ಇಕ್ವೇಷನ್ ಮೇಲೆ ನಾವು ಮೊದಲಿಗೆ ಪಾಯಿಂಟ್ಸ್ಗಳನ್ನ
ಫೈಂಡ್ ಔಟ್ ಮಾಡ್ಕೋಬೇಕು. ಅದಾದಮೇಲೆ ಡ್ರಾ ಮಾಡಬೇಕು. ಗ್ರಾಫ್ ಡ್ರಾ ಮಾಡಿದ್ಮೇಲೆ ನಮಗೆ ಫಿಸಿಬಲ್ ಪಾಯಿಂಟ್ಸ್ಗಳು ಸಿಗುತ್ತೆ. ಆ ಪಾಯಿಂಟ್ಸ್ ಮೂಲಕ ಸೊಲ್ಯೂಷನ್ ಫೈಂಡ್ ಮಾಡುವಂಥದ್ದು. ಓಕೆ, ಸೊ ಫಸ್ಟ್ ಕೆಲಸ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ ನಾವು ಪಾಯಿಂಟ್ಸ್ನ ಚೆಕ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಇಕ್ವೇಷನ್ ಏನಿದೆ ಇಲ್ಲಿ ಬರೆಯೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ತೊಗೊಂಬಿಡಿ ಇಲ್ಲಿ 60 ಅಂತ. ಓಕೆ, ಸೊ ಫಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳಿ, ಇಲ್ಲಿ ವೈ ವ್ಯಾಲ್ಯೂ ಬರ್ಕೊಳ್ಳಿ. ಓಕೆ, ಎಕ್ಸ್ ಅಂತ ಬರ್ಕೊಳ್ಳಿ, ಇಲ್ಲಿ ವೈ ವ್ಯಾಲ್ಯೂ, ಇಲ್ಲಿ ಪಾಯಿಂಟ್ ಏನಾಯಿತು ಅದನ್ನು ಬರ್ಕೊಳ್ಳೋಣ. ಎಕ್ಸ್ 0 ತೊಗೊಂಡ್ರೆ ವೈ 60 ಆಗುತ್ತೆ. ಅಂದರೆ ನಮ್ಗೆ ಏನು ಬಂತು ಪಾಯಿಂಟು ಎಕ್ಸ್ 60. ಅಗೇನ್ ಇಲ್ಲಿ ವೈ 0 ತೊಗೊಂಡ್ರೆ ಎಕ್ಸ್ 60 ಬರುತ್ತೆ. ಓಕೆ, ಅಂದರೆ 60, 0 ಆಯಿತು. ಓಕೆ, ಇನ್ನು ಸೆಕೆಂಡ್ ಇಕ್ವೇಷನ್ ಒಂದು ಬರ್ಕೊಳ್ಳೋಣ. ಸೆಕೆಂಡ್ ಇಕ್ವೇಷನ್ ಏನಿದೆ ನೋಡಿ, 25x ಪ್ಲಸ್ 5y ಇಸ್ ಈಕ್ವಲ್ಸ್ ಟು 500 ಇದೆ. ಓಕೆ, ಇದನ್ನು ಇದೇ ಥರನಾಗಿ ತೊಗೊಂಡು ಮಾಡ್ಬೋದು, ಇಲ್ಲ 5ನ ಕಾಮನ್ ತೊಗೊಂಡ್ಬಿಡಿ, ಈಸಿ ಆಗಿಬಿಡುತ್ತೆ. ಏನಾಗುತ್ತೆ ನೋಡಿ, ನಾನು ಇಲ್ಲಿ 5ನ ಕಾಮನ್ ತೊಗೊಂಡು ಬರೀತೀನಿ ಇದನ್ನು. ಓಕೆ, ಸೊ 5ನ ಕಾಮನ್ ತೊಗೊಂಡು ಬರೆಯೋದ್ರಿಂದ ನಮಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡುವಾಗ ಈಸಿ ಆಗುತ್ತೆ. 5 ಕಾಮನ್ ತೊಗೊಂಡ್ರೆ ಎಷ್ಟಾಗುತ್ತೆ, ಇದು 5x ಆಗುತ್ತೆ. ಅಗೇನ್ ಪ್ಲಸ್ y ಆಗುತ್ತೆ ಇಸ್ ಈಕ್ವಲ್ಸ್ ಟು 5 ಕಾಮನ್ ತೊಗೊಂಡ್ರೆ ಇಲ್ಲಿ 100 ಬರುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ಇಲ್ಲಿ ಏನು ಮಾಡ್ಕೊಳ್ಳಿ, ಇದು ಎಕ್ಸ್, ಇದು ವಾಯ್, ಇದು ಪಾಯಿಂಟ್ ಬರೆಯೋಕೆ. ಎಕ್ಸ್ 0 ತೊಗೊಂಡ್ರಿ ಅಂದರೆ y 100 ಆಗುತ್ತೆ. ಅಂದರೆ ಫಸ್ಟ್ ಪಾಯಿಂಟ್ ಸಿಕ್ತು 0, 100. ಇನ್ನು ನೆಕ್ಸ್ಟ್ y 0 ತೊಗೊಂಡ್ರೆ 5 ಈ ಕಡೆ ಬರುತ್ತೆ. ಸೊ 20 ಆನ್ಸರ್ ಆಗುತ್ತೆ ಇದು. ಅಂದರೆ 20, 0 ಆಗಿದೆ. ಓಕೆ, ಸೊ ನಮ್ಗೆ ಇವಾಗ ಪಾಯಿಂಟ್ ಸಿಕ್ಕಾದ್ಮೇಲೆ ಇಲ್ಲಿ ಏನು ಮಾಡಬೇಕು, ಎಕ್ಸ್ದ ಹೈಯೆಸ್ಟ್ ಎಷ್ಟು 60 ಇದೆ, ಈ ಕಡೆ 20 ಇದೆ, ವಾಯ್ದ ಹೈಯೆಸ್ಟು 100 ಇದೆ. ಇವಾಗ ನಾವು ಪ್ರಾಪರ್ಲಿ ಸ್ಕೇಲ್ ತೊಗೋಬೇಕು ನೋಡಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಸ್ಕೇಲ್ ಯಾವ ಥರ ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಮ್ಮದು ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್. ಹೈಯೆಸ್ಟ್ ಇರುವಂಥ ರಿಸಲ್ಟ್ಸ್ ಏನು, ಎಕ್ಸ್ದಲ್ಲೇ 60 ತನಕ ಸಾಕು, ಬಟ್ ವಾಯ್ ವ್ಯಾಲ್ಯೂ 100ವರೆಗೂ ಬೇಕಿಲ್ಲ. ಇಲ್ಲಿಂದ 100 ವ್ಯಾಲ್ಯೂ. ನಾನು ಇಲ್ಲಿ ಒಂದೊಂದು ಪಾಯಿಂಟ್ ತೊಗೊಂಡ್ರೆ ನನಗೆ 10 ಬಾಕ್ಸಸ್ ಬೇಕು, 2 ತೊಗೊಂಡ್ರೆ 20 ಬಾಕ್ಸಸ್ ಬೇಕು. ಸೊ 20 ಅಷ್ಟು ಇದ್ದೇ ಇದೆ ನಮ್ಮಲ್ಲಿ. ಸೊ ನೀವು ನಿಮ್ಮ ಪ್ರಕಾರ ಅಲ್ಲಿಗೆ ಸ್ಕೇಲ್ ಎಷ್ಟಾಗುತ್ತೆ ಅಬ್ಸರ್ವ್ ಮಾಡಬೇಕು. ಇಲ್ಲಿ 22 ಮೂಲಕ ತೊಗೋಬೋದು ನೀವು, ಅಷ್ಟು ಇರುತ್ತೆ. ಮೋರ್ ದ್ಯಾನ್ 21, 25 ಬಾಕ್ಸಸ್ಗಳಿರುತ್ತೆ, ಅಂದರೆ 1 ಸೆಂಟಿಮೀಟರ್ದು. ಅದ್ರ ಪ್ರಕಾರ ನೀವು ಪ್ಲಾನಿಂಗ್ ಮಾಡಬೇಕು. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ಲೈನ್ ತೊಗೊತಾ ಇದ್ದೀನಿ ಸ್ಟೂಡೆಂಟ್ಸ್. ಆದಷ್ಟು ಏನು ಮಾಡ್ಕೊಳ್ಳಿ, ಲಾಸ್ಟ್ ಈ ಕಡೆಯಿಂದ ಲೈನ್ ಡ್ರಾ ಮಾಡ್ಕೊಳ್ಳಿ. ಅಂದರೆ ಏನಾಗುತ್ತೆ ನಿಮಗೆ ಈಸಿಯಾಗಿ ಈ ಕಡೆ ತೊಗೊಳ್ಳಿ. ನೀವೇನು ಮಾಡ್ತೀರಾ, ಇನ್ನು ಸೆಂಟ್ರಲ್ಲಿ ಮಾಡ್ಕೊಂಡ್ಬಿಡ್ತೀರಾ ಎಕ್ಸ್ ಆಕ್ಸಸ್ ವೈ ಆಕ್ಸಸ್. ಅವಾಗ ಏನಾಗುತ್ತೆ, ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಬಂದುಬಿಡುತ್ತೆ ನಿಮಗೆ. ಓಕೆ, ಗ್ರಾಫ್ ಅದನ್ನು ಬೆಟರ್ ನಾವು ಈ ಕಡೆ ತೊಗೊಂಡ್ಬಿಟ್ರೆ, ಯಾಕಂದರೆ ಫಸ್ಟ್ ಕ್ವಾಡ್ರಂಟಿಗೆ ಫೋಕಸ್ ಮಾಡಬೇಕಲ್ವಾ. ಯಾಕಂದರೆ ಸೆಕೆಂಡ್ ಹಾಕೊಂಡು ಥರ್ಡ್ ಫೋರ್ತಲ್ಲಿ ನಮ್ಮದು ಗ್ರಾಫ್ ಬರೋದೇ ಇಲ್ಲ, ಬಂದರೆ ಫಸ್ಟ್ ಕ್ವಾಡ್ರಂಟಲ್ಲೇ ಬರೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಫಸ್ಟ್ ಕ್ವಾಡ್ರಂಟಿಗೆ. ಓಕೆ, ಸೊ ನಾನಿಲ್ಲಿ ವೈ ಆಕ್ಸಸ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾವು ಡಿನೋಟ್ ಮಾಡ್ತಾ ಹೋಗೋಣ. ಯಾಕೆ ಇಲ್ಲಿಂದ. ಓಕೆ, ಸೊ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಇದು ನಮ್ಮದು ಎಕ್ಸ್ ಆಕ್ಸಸ್ ಆಗಿದೆ. ಓಕೆ, ಎಸ್. ಸೊ ನೋಡಿ, ಇವಾಗ ಇಲ್ಲಿಂದ ಪಾಯಿಂಟ್ಸ್ ಡಿನೋಟ್ ಮಾಡ್ತಾ ಹೋಗೋಣ. 2 ಸೆಂಟಿಮೀಟರ್ ಅಂತ ಹೇಳಿದೆ ನಾನು. 10, 20, 30, 40, 50, 60, 70, 80, 90, 100 ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ಪಾಯಿಂಟ್ಸ್ ಬರೀತಾ ಹೋಗಿ. ಸೊ ಪಾಯಿಂಟ್ಸ್ನ ಪ್ರಾಪರಾಗಿ ಬರೀಬೇಕಾಗತ್ತೆ, ಯಾವುದೇ ಮಿಸ್ಟೇಕ್ಸ್ನ ಮಾಡಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿಂದ ನಾನು ಬರೀತಾ ಇದ್ದೀನಿ. ಇದು 10, ಇಲ್ಲಿ 20, 30, 40, 50, 60, 70, 80, 90, 100. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು ಏನಪ್ಪ ಅಂತಂದರೆ, ಇಲ್ಲಿ ನೀವು 2 ಸೆಂಟಿಮೀಟರ್ ತೊಗೊಂಡು ಇಲ್ಲಿ 1 ಸೆಂಟಿಮೀಟರ್ ತೊಗೊಂಡ್ರೆ ಮತ್ತೆ ರಾಂಗ್ ಆಗುತ್ತೆ. ಸೊ ಪ್ರಾಪರಾಗಿ ಎರಡು ಕಡೆ ಸೇಮ್ ಡಿಸ್ಟೆನ್ಸೇ ತೊಗೊಳ್ಳಿ. ನಮಗೆ ಇಲ್ಲಿ 60 ತನಕ ಹೈಯೆಸ್ಟ್ ಬೇಕು ಎಕ್ಸ್ ಆಕ್ಸಸ್ಸು. ಸೊ ಹಾಗಾಗಿ 10, 20, 30, ಇಲ್ಲಿ 40, 50, 60 ಸಾಕು. ಇನ್ನೊಂದು ಬೇಕಿದ್ರೆ 70 ತನಕ ತೊಗೊಳ್ಳಿ. ಇದು ನಿಮ್ಮದು ಎಕ್ಸ್ ಆಕ್ಸಸ್ ಹಾಕಿದೆ. ಇಲ್ಲಿ ಬೇಕಿದ್ರೆ ಬರೀ ನೀವು ಏನು ತಪ್ಪಾಗಲ್ಲ, ಎಕ್ಸ್ಟ್ರಾ ಬರೆದ್ರೆ ಕೂಡ. ಓಕೆ, ಸೊ ಇದು ತಿಳಿತಲ್ವಾ ಏನೇನು ಮಾಡ್ಕೊಂಡಿ ಅಂತ. ಓಕೆ, ಇವಾಗ ಫಸ್ಟ್ ಪಾಯಿಂಟ್ನ ನೋಡ್ತಾ ಹೋಗಿ. ಏನಿದೆ ಫಸ್ಟ್ ಪಾಯಿಂಟು, ಎಕ್ಸ್ 0 ಇದ್ದಾಗ ವೈ ಎಷ್ಟಿರ್ಬೇಕಂತ ಹೇಳ್ತಾ ಇದ್ದಾರೆ. ಎಕ್ಸ್ 0 ಇದ್ದಾಗ ವೈ 60, 0,60 ಇದೆಯಲ್ವಾ, ಇಲ್ಲಿದೆ ನಮ್ಮದು ಒರಿಜಿನ್. ಓಕೆ, ಎಕ್ಸ್ 0 ಇದ್ದಾಗ ವೈ 60 ಇದೆ, ಅಂದರೆ ಇಲ್ಲಿ ಸಿಗ್ತಾ ಸ್ಟೂಡೆಂಟ್ಸ್ ಒಂದು ಪಾಯಿಂಟು. ಓಕೆ, ಹಾಗೆ ನೆಕ್ಸ್ಟು ವೈ 0 ಇದ್ದಾಗ ಎಕ್ಸ್ 60, ವೈ 0 ಇದ್ದಾಗ ಎಕ್ಸ್ 60 ಇಲ್ಲಿರುತ್ತೆ. ಓಕೆ, ಸೊ ಇವೆರಡು ಪಾಯಿಂಟ್ಸ್ಗಳನ್ನ ಪ್ರಾಪರ್ ಆಗಿ ಜಾಯಿಂಟ್ ಮಾಡಬೇಕು ಸ್ಟೂಡೆಂಟ್ಸ್. ಭಾಳ ಸ್ಟೂಡೆಂಟ್ಸ್ ಇದನ್ನು ಮಿಸ್ಟೇಕ್ ಮಾಡ್ಕೊತೀರಾ, ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ನಾನು ಇಲ್ಲಿ ಸ್ಕೇಲ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ಪ್ರಾಪರಾಗಿ ಚೆಕ್ ಮಾಡ್ಕೋಬೇಕು. ಓಕೆ, ಇದು 60 to 60 ಇದೆ. ಸೊ ಎಕ್ಸಾಕ್ಟ್ಲಿ ಅಲ್ಲಿಗೆ ಬರೋವರೆಗೂ ಮಾತ್ರ ಹೊಡೀರಿ, ಇಲ್ಲಾಂದರೆ ಒಂದು ಲೈನ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅಗೇನ್ ರಾಂಗ್ ಆಗೋವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಎಸ್, ನನಗೆ ಸಿಕ್ತು ಫಸ್ಟ್ ಲೈನ್, ಇದು ಮುಗೀತು. ಇವು ನಮ್ಮದು ಯಾವ ಲೈನ್ ಆಗಿತ್ತು, ಫಸ್ಟ್ ಲೈನ್ ಬಂದಿದೆಯಲ್ವಾ. ಸೊ ಇಕ್ವೇಷನ್ ಕೂಡ ಬರೀರಿ, ಇದನ್ನು ಬರೀರಿ ಇವಾಗ. ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60. ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 60 ಇತ್ತು. ಇನ್ನು ಸೆಕೆಂಡ್ ಪಾಯಿಂಟ್ ಏನಿದೆ, 0 ಇದ್ದಾಗ 100 ಇರಬೇಕು. ಎಕ್ಸ್ 0 ಇದ್ದಾಗ ವೈ 100 ಇಲ್ಲಿದೆ ನಮ್ಮದು ಪಾಯಿಂಟು.
ಓಕೆ, ಕೆಲವು ಜನ ಉಲ್ಟಾ ತೊಗೊಂಡ್ಬಿಡ್ತಾರೆ, ಎಕ್ಸ್ನೇ 100 ತೊಗೊಂಡು ವಾಯ್ನೇ ರಿವರ್ಸ್ ತೊಗೊಂಡು ಅಲ್ಲಿ ರಾಂಗ್ ಮಾಡ್ತಾರೆ. ಅದಕ್ಕೆ ನಾನಲ್ಲಿ ಪಾಯಿಂಟ್ ಅಂತ ಬರಿ ಅಂತ ಹೇಳಿದೆ. x20 y0 ಇಲ್ಲಿದೆ. ಸೊ ಇವೆರಡನ್ನ ಇವಾಗ ನಾವು ಜಾಯಿಂಟ್ ಮಾಡ್ಕೋಬೇಕು. ಓಕೆ ಓಕೆ, ಇವಾಗ ಎಕ್ಸು 100 ಇದೆ, ಅಗೇನ್ y ಇರುವಂಥದ್ದು 20, ಕರೆಕ್ಟಾ? ಇಲ್ಲಿದೆ ನೋಡಿ 20. ಸೊ ಎಕ್ಸಿಗೆ 100ಗೆ ಜಾಯಿಂಟ್ ಮಾಡಬೇಕು. ಎಸ್, ಎಷ್ಟು ಶಾರ್ಪ್ ಆಗಿ ಬರುವಂಥದ್ದು. ಸ್ವಲ್ಪ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹೋಗಿಬಿಡುತ್ತೆ, ಪಾಯಿಂಟ್ಸ್ಗಳು ಪ್ರಾಪರಾಗಿ ಸಿಗಲ್ಲ. ಓಕೆ, ನಾನಿಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಇವಾಗ ಸಿಕ್ಕಿರುವಂಥದ್ದು ಈ ಒಂದು ಪಾಯಿಂಟು. ಓಕೆ ಓಕೆ, ಸೊ ಇದು ಏನಾಗಿದೆ, ಈ ಲೈನ್ ಇಕ್ವೇಷನ್ನು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆ ಆ್ಯಕ್ಚುಲಿ ನಾವು ಸಿಂಪ್ಲಿಫೈ ಮಾಡಿ ಬರ್ಕೊಂಡಿಲ್ಲ. 5x + y <= 100. ನಾನು 5ನ ಕಾಮನ್ ತೊಗೊಂಡ್ಬರ್ತೀನಿ, ನೀವು ಬೇಕಿದ್ರೆ 500 ಅಂತ ಬರೀಬೋದು ಇಲ್ಲಿ, ಅದರದ್ದು ಅದೇ ಆನ್ಸರೇ ಇರುವಂಥದ್ದು. ಓಕೆ, ಸೊ ಇವಾಗ 2 ಲೈನ್ ಸಿಕ್ಕಾದ್ಮೇಲೆ ನಾವು ಇವಾಗ ಶೇಡೆಡ್ ರೀಸನ್ ಚೆಕ್ ಮಾಡಬೇಕು. ಯಾವ ಥರ ಒಂದು ಈಸಿ ಮೆಥಡ್ ಹೇಳ್ತೀನಿ ಸ್ಟೂಡೆಂಟ್ಸ್, ಯಾವ ಥರ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು. ಯಾವ ಥರ ಚೆಕ್ ಮಾಡ್ಕೋಬೇಕಪ್ಪ ಅಂದರೆ, ಈ 2 ಪಾಯಿಂಟಲ್ಲಿ 0 ಹಾಕೊಂಡ್ಬಿಡ್ಬೇಕು. 0 <= 60 ಅಂತ ಬರೀಬೋದಾ? ಓಕೆ, ಸೊ 60 ದೊಡ್ಡದಿದೆಯಲ್ವಾ 0ಗಿಂತಲೂ, ಅಂದರೆ ಇದೇನಾಯಿತು, ಸ್ಟೇಟ್ಮೆಂಟ್ ಟ್ರೂ ಆಯಿತು. ಇದರಲ್ಲಿ ಹಾಗೆ ಮಾಡಿ, 0 <= 100, ಇದನ್ನು ಸ್ಟೇಟ್ಮೆಂಟ್ ಕರೆಕ್ಟ್. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದರೆ 0 ಕಡೆ ಶೇಡ್ ಮಾಡಬೇಕು ಅಂತ ಅರ್ಥ. ಒಂದು ಕರೆಕ್ಟ್ ಆಗಿ ಒಂದು ರಾಂಗ್ ಆಯ್ತಂದ್ರೆ 0 ಬಿಟ್ಟು ಬೇರೆ ಕಡೆ ಶೇಡ್ ಮಾಡಬೇಕು. ಇವಾಗ ಇದು ಕರೆಕ್ಟ್ ಆಗಿದೆ ಅಲ್ವಾ, ಅಂದರೆ ಈ ಲೈನ್ ಎಲ್ಲಿ ಬರ್ತಾ ಇದೆ, ತೆಳಗಡೆ ಬರ್ತಾ ಇದೆ, ತೆಳಗಡೆ ಶೇಡ್ ಆಗ್ತದೆ ಅಂದರೆ 0 ಕಡೆ ಬರ್ತಾ ಇದೆ. ಈ ಲೈನ್ ಕೂಡ 0 ಕಡೆ ಬರ್ತಾ ಇದೆ ಅಂದರೆ ಕಾಮನ್ ಆಗಿರೋದು ಈ ಒಂದು ಏರಿಯಾ ಅಲ್ವಾ. ಸೊ ಇದಕ್ಕೆ ನಾವು ಇವಾಗ ಶೇಡ್ ಮಾಡಿ ಬರಿಬೇಕಾಗಿರುವಂಥದ್ದು ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನಾನು ಶೇಡ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ, ಇದು ಕಾಣಿಸುತ್ತೆ ಅಂತ ಅನ್ಕೊಳ್ಳೋಣ. ಎಸ್, ಇದು ಪಾಯಿಂಟ್ ನಮಗೆ ಶೇಡ್ ಆಗಿರುವಂಥದ್ದು. ಓಕೆ, ಇದು ಶೇಡ್ ಮಾಡ್ಕೊಳ್ಳೋಣ. ಐ ಥಿಂಕ್ ಇದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಕಾರ್ನರ್ ಪಾಯಿಂಟ್ಸ್ನ ಒಂದೊಂದಾಗಿ ಚೆಕ್ ಮಾಡ್ತಾ ಬರಿತಾ ಹೋಗ್ಬಿಡೋಣ. ಸೊ ಕಾರ್ನರ್ ಪಾಯಿಂಟ್ಸ್ಗಳು ಏನೇನು ಬಂದಿದ್ದಾವೆ ಒಂದ್ಸತಿ ಅಬ್ಸರ್ವ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಫಸ್ಟು ಇಲ್ಲಿ ಒಂದಿದೆ, ಇದು ನಮ್ಮದು ಕೊಟ್ಟಿರುವಂಥ ಪಾಯಿಂಟ್ 0,0 ಇದೆ. ಅಗೇನ್ ಇಲ್ಲೊಂದು ಪಾಯಿಂಟ್ನ ಡಿನೋಟ್ ಮಾಡ್ಕೊಳ್ಳೋಣ. ಇದು ಎಷ್ಟಿದೆ ನೋಡಿ, x15 ಇದೆ, ಕರೆಕ್ಟಾ? ಇಲ್ಲಿಂದ ಇದೆ 10 ಇದೆ, x10 ಇದೆ, y50 ಇದೆ. ಅಗೇನ್ ಇಲ್ಲೊಂದು ಪಾಯಿಂಟ್ ಇದೆ, ಇದು ಟಚ್ ಆಗಿರುವಂಥದ್ದು. ಇದು ಬೇಕಿದ್ರೆ ಹೆಸರು ಕೊಡೋಣ, ಇದಕ್ಕೆ ಎ ಅಂತ ಕೊಡಿ, ಇಲ್ಲಿ ಬಿ ಕೊಡಿ, ಇಲ್ಲಿ ಸಿ, ಇದು ಡಿ. ಓಕೆ, ಸೊ ಸಿ ಆಗಿದ್ರೆ ಡಿದು ಪಾಯಿಂಟೇನ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಡಿ ಏನಿದೆ, ಫಸ್ಟ್ ಎಕ್ಸ್ ಅಂತೂ 0 ಇರುತ್ತೆ, y60 ಇದೆ. ಓಕೆ, ಇದಂತೂ 0 ಇದೆ. ಬಿ ಏನಾಗುತ್ತೆ, x20 ಇದೆ, y0 ಇದೆ. ಓಕೆ, ನಮಗೆ 4 ಪಾಯಿಂಟ್ಸ್ಗಳು ಸಿಗ್ತಾ. ಓಕೆ, ಇವಾಗ ಫಸ್ಟು ಇಲ್ಲಿ ಕಾರ್ನರ್ ಪಾಯಿಂಟು, ಅಗೇನ್ ಇಲ್ಲಿ ಝೆಡ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಏನಿದೆ, 250. ಓಕೆ, ಸೊ ಫಸ್ಟ್ ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ, ಸ್ಪೇಸ್ ಉಳಿಯುತ್ತೆ ತೆಳಗಡೆ ನಮಗೆ. ಓಕೆ ಓಕೆ ಸ್ಟೂಡೆಂಟ್ಸ್, ಸೊ 250x + 75y ಇದೆ. ಓಕೆ, ಇವಾಗ ಲಾಸ್ಟಲ್ಲಿ ಸೊಲ್ಯೂಷನ್ ಬರೆಯುವಂಥದ್ದು. ಓಕೆ, ಒಂದೊಂದಾಗಿ ಪಾಯಿಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಫಸ್ಟ್ ಪಾಯಿಂಟ್ಸ್ ಏನಿದೆ, ಎ ಇದೆ. ಸೊ ಎದು ಆನ್ಸರ್ 0,0 ಇದೆ, ಅಂದರೆ ಇದು ಆನ್ಸರ್ ಏನು ಬರುವಂಥದ್ದು, 0 + 0 ಅಂದರೆ ಇದು ಆಯಿತು 0. ಓಕೆ, ನೆಕ್ಸ್ಟ್ ಬಿ ಪಾಯಿಂಟ್. ಸೊ ಬಿ ಪಾಯಿಂಟ್ ಏನಿದೆ, 20,0 ಇದೆಲ್ಲ ಸ್ಟೂಡೆಂಟ್ಸ್. ಓಕೆ, 20,0. ಸೊ z = 250 × 20. ಇದಂತೂ 0ನೇ ಆಗುತ್ತಾ? ಓಕೆ, ಸೊ 250 × 20 ಮಾಡಿದರೆ ಎಷ್ಟಾಗುತ್ತೆ ನೋಡಿ. ಫಸ್ಟ್ 0 ಬರೀತೀರಾ, 2 0 ಇದೆ, ಸೊ 0 ಬರ್ಕೊಳ್ಳಿ. 2 5 ಅಂದರೆ 10 ಆಯಿತು. 1 ಬರುತ್ತೆ, 2 × 2 4 ಅಂದರೆ ಇದಾಯಿತು 5. ಸೊ 5000 ಆನ್ಸರ್ ಬಂತ, ಫಸ್ಟ್ ಒಂದು ಆನ್ಸರ್. ಎಸ್, ನೆಕ್ಸ್ಟ್ ಏನು ಮಾಡ್ಕೊತೀರಾ, ಸಿ ಪಾಯಿಂಟು. ಸಿ ಪಾಯಿಂಟ್ ಎಷ್ಟಿದೆ, ಸಿ ಪಾಯಿಂಟ್ ಇದೆ 10,50. ಓಕೆ, ಅಗೇನ್ ಝೆಡ್ 250 × 10 + 75 × 50 ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 250 × 10 ಅಂದರೆ 2500 ಆಯಿತು. 75 × 50 ಅಂದರೆ ಎಷ್ಟು ಬರುತ್ತೆ ನೋಡಿ, 3750 ಬರುತ್ತಾ. ಓಕೆ, ಇವೆರಡನ್ನ ಆ್ಯಡ್ ಮಾಡ್ಕೊಂಬಿಡಿ, ಎಷ್ಟಾಯ್ತು ನೋಡಿ. 7 + 5 ಮಾಡಿದ್ರೆ 2 ಬರುತ್ತೆ, ಅಗೇನ್ 1, ಸೊ 3 + 10 6250 ಆಗಿದೆ ಈ ಒಂದು ರಿಸಲ್ಟು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಲಾಸ್ಟ್ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಡಿದು ಏನಿದೆ, 0,60 ಅಲ್ವಾ. ಇದೆ ಡಿ ಪಾಯಿಂಟು 0,60. ಇದೊಂದು ಹಾಕಿ, ಫಸ್ಟ್ ಒಂದು 0 ಆಗುತ್ತೆ, ಪ್ಲಸ್ 75 × 60 ಮಾಡ್ಕೋಬೇಕು. ಓಕೆ, ಇಲ್ಲಿ 0 ಇದೆ, 6 × 5 ಮಾಡಿದ್ರೆ ಅಗೇನ್ 30 ಆಗುತ್ತೆ, 3 ಬಂತು. 7 × 6 42 ಆಗುತ್ತೆ. 42 + 3 ಅಂದರೆ 4500 ಆಗಿದೆ. ಓಕೆ, ಸೊ ಇವಾಗ ನಮಗೆ ಸಿಕ್ಕಿರುವಂಥದ್ದು ಈ
4 ವ್ಯಾಲ್ಯೂಸ್. ಇದರಲ್ಲಿ ನಾವು ಚೆಕ್ ಮಾಡಬೇಕಾಗಿರೋ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಟು ದ ಕನ್ಸ್ಟಿಟ್ಯೂನ್ಸಿ ಇಲ್ಲಿ ನಾವು ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗ್ರಾಫ್ ಕ್ವಶನ್ ಅಲ್ಲಿ ಫಸ್ಟ್ಗೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಗುತ್ತೆ, ಇದು ಆಗುತ್ತೆ. ಸೊ ಇಲ್ಲಿ ನಾವು ಬರೀಬೇಕು ಮ್ಯಾಕ್ಸಿಮಮ್ ಅಂತ ಹೇಳಿ, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೀಬೇಕು ಸ್ಟೂಡೆಂಟ್ಸ್. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z is 6250 at the point, ಯಾವುದು ಪಾಯಿಂಟು 10,50 ಇದೆ. ಓಕೆ, ಸೊ 10,50 ಎಷ್ಟು ಬರೆದ್ರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ 5 ಮಾರ್ಕ್ಸ್ ಇರುವಂಥದ್ದು. ಅರ್ಥ ಆಯ್ತಲ್ವಾ ಇವನ್ನೇನು ಮಾಡಿದ್ವಿ ಅಂತ ಹೇಳಿ. ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಳ್ಳಿ, ಪಾಯಿಂಟ್ಸ್ ಪ್ರಾಪರ್ ಆಗಿ ತೊಗೊಳ್ಳಿ, ಗ್ರಾಫ್ನ ನೀಟಾಗಿ ಮಾಡಿ. ಪಾಯಿಂಟ್ಸ್ ಮೀನ್ಸ್ ಕಾರ್ನರ್ ಪಾಯಿಂಟ್ಸ್ ಇಂಪಾರ್ಟೆಂಟು. ಅದಾದಮೇಲೆ ಲಾಸ್ಟಲ್ಲಿ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ಕೆಲವು ಸ್ಟೂಡೆಂಟ್ಸ್, ಇದನ್ನೇ ರಾಂಗ್ ಮಾಡ್ತಾರೆ, ಪಾಯಿಂಟ್ಸ್ ಬರೆಯಲ್ಲ ಪ್ರಾಪರ್ ಆಗಿ. ಇದು 500 ಮ್ಯಾಕ್ಸಿಮಮ್ ಅಂತ ಬರೀತಾರೆ, ಕೆಲವು ಜನ ಮಿನಿಮಮ್ 0 ಅಂತ ಬರೀತೀರಾ. ಸೊ ಕ್ವಶನ್ ಏನು ಕೇಳಿದರೆ ಅದ್ರ ಪ್ರಕಾರ ಬರೋದು, ಲಾಸ್ಟ್ ಕನ್ಕ್ಲೂಷನ್ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದಕ್ಕೆ 3 ಮಾರ್ಕ್ಸ್ ಇದ್ರೆ ಇಲ್ಲಿ 1 ಮಾರ್ಕ್ಸ್ ಇರುತ್ತೆ, ಇಲ್ಲಿ 1 ಮಾರ್ಕ್ಸ್ ಇರುತ್ತೆ, ಲಾಸ್ಟ್ ಕನ್ಕ್ಲೂಷನ್ 1 ಮಾರ್ಕ್ಸ್, ಟೋಟಲಿ 6 ಮಾರ್ಕ್ಸ್ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಓಕೆ, ಇದು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ 4 ಮಾರ್ಕ್ಸ್ ಕ್ವಶನ್ ಇರುವಂಥದ್ದು. ಫಸ್ಟ್ ನಾವಿಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, ಇಫ್ ಎ ಇಸ್ ಸ್ಯಾಟಿಸ್ಫೈ ದ ಇಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ವೇರ್ 2x2 ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಅಗೇನ್ 0 ಮ್ಯಾಟ್ರಿಕ್ಸ್ ಯೂಸಿಂಗ್ ದಿಸ್ ಇಕ್ವೇಶನ್ ಫೈಂಡ್ ದ ಎ ಇನ್ವರ್ಸ್ ಅಂತ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ಸ್ಯಾಟಿಸ್ಫೈಸ್ ದ ಇಕ್ವೇಶನ್ ಅಂತ. ಕೆಲವೊಂದ್ಸತಿ ಇದನ್ನ ಪ್ರೂವ್ ಮಾಡಂತಾನು ಕೊಡ್ತಾರೆ, ಅವಾಗ ನಾವು ಇದನ್ನ ಕಂಪ್ಲೀಟ್ ಆಗಿ ಪ್ರೂವ್ ಮಾಡಿ ಅದಾದ್ಮೇಲೆ ಎ ಇನ್ವರ್ಸ್ ನ ಮಾಡ್ಬೇಕು. ಇವಾಗ ಅದೇನು ಕ್ವಶನ್ ಕೇಳಿಲ್ಲ ಸ್ಟೂಡೆಂಟ್ಸ್, ಪ್ರೂವ್ ದ್ಯಾಟ್ ಅಂತ ಹೇಳೇನು ಕೊಟ್ಟಿಲ್ಲ, ಅಥವಾ ವೆರಿಫೈ ದ್ಯಾಟ್ ಅಂತ ಕೊಟ್ಟಿಲ್ಲ. ಬರೀ ಏನ್ ಹೇಳಿದ್ದಾರೆ, ಸ್ಯಾಟಿಸ್ಫೈ ದಿಸ್ ಇಕ್ವೇಶನ್ ಅಂತ ಹೇಳ್ತಾ ಇದಾರೆ. ವೇರ್ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ, ಐ ಅನ್ನೋದು 0 ಅನ್ನೋದು 0 ಮ್ಯಾಟ್ರಿಕ್ಸ್ ಇದೆ, ಯೂಸ್ ಮಾಡಿ ಈ ಒಂದು ಇಕ್ವೇಶನ್ ಎ ಇನ್ವರ್ಸ್ ಮಾಡಿ ಅಂದ್ರೆ ಫಸ್ಟ್ ನಾವು ಇಲ್ಲಿ ಇಕ್ವೇಶನ್ ಬರ್ಕೋಣ. ಓಕೆ, ಸೊ a ಸ್ಕ್ವೇರ್ ಮೈನಸ್ 8a ಮೈನಸ್ 9i ಇಸ್ ಈಕ್ವಲ್ಸ್ ಟು 0. ಇಲ್ಲಾಂದ್ರೆ ನೀವು ಫಸ್ಟಿಗೆ ಇದನ್ನ ಪೂರ ಸಾಲ್ವ್ ಮಾಡಿ 0ನ ಪ್ರೂವ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಎ ಇನ್ವರ್ಸ್ನ ಫೈಂಡ್ ಮಾಡ್ಕೊಳ್ಳಿ, ಏನು ತಪ್ಪಿಲ್ಲ. ಸೊ ಇವಾಗ ಎ ಇನ್ವರ್ಸ್ ಮಾಡ್ಕೋಬೇಕಂದ್ರೆ 9 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಫಸ್ಟು 8a ಮೈನಸ್ 9i ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ i ಆಗುತ್ತೆ. ಇವಾಗ ಎರಡು ಕಡೆ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ಮಾಡೋಣ. ಅವಾಗ ಏನಾಗುತ್ತೆ, ಇದು ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ನಾನು a ಇಂಟು ಎ ಬರೀಬಹುದಾ. ಅಗೇನ್ ಇಲ್ಲಿ 8 ಇಂಟು ಎ ಇನ್ವರ್ಸ್ ಇಂಟು ಎ, ಅಗೇನ್ 9 ಎ ಇನ್ವರ್ಸ್ ಇಂಟು ಐ, ಎಲ್ಲ ಕಡೆನೂ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಿದೆ. ಅದಾದ್ಮೇಲೆ ಇವೆರಡಕ್ಕೆ ನಾನು ಬ್ರಾಕೆಟ್ ಹಾಕೊಂಡ್ರೆ ಎ ಇನ್ವರ್ಸ್ ಇಂಟು ಏನಾಗುತ್ತೆ ಸ್ಟೂಡೆಂಟ್ಸ್, ಐ ಆಗುತ್ತಾ, ಐ ಇಂಟು ಎ ಬರಿದೆ. ಅಗೇನ್ ಇಲ್ಲಿ ಇದು ಕೂಡ ಐ ಆಗುತ್ತೆ. ಅಗೇನ್ ಇಲ್ಲಿ 9 ಇಂಟು ಎ ಇನ್ವರ್ಸ್ ಇಂಟು ಐ ಅಂದರೆ 1 ಅಂದಾಗೆ ಸ್ಟೂಡೆಂಟ್ಸ್. 1 ಜೊತೆ ನೀವು ಏನೇ ಮಲ್ಟಿಪ್ಲೈ ಮಾಡಿ ಮತ್ತೆ ಎ ಇನ್ವರ್ಸೇ ಬರುತ್ತೆ. ಎ ಇನ್ವರ್ಸ್ ಇಂಟು ಎ ಅಂದರೆ ಇದು ಎ ಆಯಿತು, 8i ಇಸ್ ಈಕ್ವಲ್ಸ್ ಟು 9 ಎ ಇನ್ವರ್ಸ್. 9 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ನನಗೆ ಎ ಇನ್ವರ್ಸ್ದು ಫಾರ್ಮುಲಾ ಸಿಕ್ತು. ಏನು 1/9 ಈ ಕಡೆ ಶಿಫ್ಟ್ ಮಾಡ್ತೀನಿ, ಎ ಮೈನಸ್ 8i ಇದಾಗಿದೆ ನಮ್ಮದು ಎ ಇನ್ವರ್ಸ್ದು ಫಾರ್ಮುಲಾ ಬಂತು. ಇವಾಗ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ನ ಫೈಂಡ್ ಮಾಡೋದಾಗಿದೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಅಗೇನ್ ಈ ಕಡೆ ಇರೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇವಾಗ ಈ ಒಂದು ರಿಸಲ್ಟ್ನ ತಗೊಂಡು ನಾವು ಎ ಇನ್ವರ್ಸ್ನ ಫೈಂಡ್ ಮಾಡ್ಕೋಬಹುದು. ಏನೇನಿದೆ ನೋಡಿ, 1/9 ಅಗೇನ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ಬರೀಬೇಕು, ಮೈನಸ್ 8 ಇಂಟು ಐ. ಓಕೆ, ಸೊ ಇಲ್ಲಿ ವ್ಯಾಲ್ಯೂಸ್ಗಳನ್ನ ಫಿಲಪ್ ಮಾಡ್ತಾ ಹೋಗೋಣ. 1/9 ಆಸ್ ಇಟ್ ಈಸ್ ಹೊರಗಡೆ ಬರ್ಕೊಳ್ಳಿ. ಫಸ್ಟ್ ಇಲ್ಲಿ ಎ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳೋಣ. ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್, 5 6 ಅಗೇನ್ 4 3 ಇದೆ, ಕರೆಕ್ಟಾ. ಓಕೆ, 4 3 ಮೈನಸ್ 8 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ 8 0 0 8 ಆಗಿಬಿಡುತ್ತೆ. ಯೂಶುವಲಿ ನಾವು ಇಲ್ಲಿ 1 1 ಬರಿತೀವಿ, 8 ಮಲ್ಟಿಪ್ಲೈ ಮಾಡಿದ್ಮೇಲೆ 8 ಆಗುತ್ತೆ. ಓಕೆ, ಸೊ 1/9 ಆಸ್ ಇಟ್ ಈಸ್ ಹೊರಗಡೆ ನೀಡಿ. ಇವಾಗ ಇವೆರಡನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕಲ್ವಾ. ಓಕೆ, ಸೊ 5 ಮೈನಸ್ 8 ಮಾಡಿದ್ರೆ ಮೈನಸ್ 3 ಆಗುತ್ತೆ. 6 ಮೈನಸ್ 0 ಅಂದರೆ 6 ಆಗುತ್ತೆ. 4 ಮೈನಸ್ 0 ಅಂದರೆ 4 ಆಯಿತು. 3 ಮೈನಸ್ 8 ಅಂದರೆ ಇದಾಗುತ್ತೆ ಮೈನಸ್ 5. ಇವಾಗ ಬೇಕಿದ್ರೆ ನೀವು 1/9 ಮಲ್ಟಿಪ್ಲೈ ಮಾಡಿ ಬರೀಬಹುದು. ಅಂದರೆ ಮೈನಸ್ 3/9 ಅಂದರೆ 3 1 3 ಆಗಿಬಿಡುತ್ತೆ. ಇದು 6/9, ಇದು 4/9, ಇದು ಮೈನಸ್ 5/9. ಓಕೆ, ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೆದ್ರೆ ಮೈನಸ್ 1/3 ಇದಾಗುತ್ತೆ, 2/3 ಆಗುತ್ತೆ. ಇದು 4/9 ಅಗೇನ್ ಮೈನಸ್ 5/9 ಇಷ್ಟಾಗಿದೆ ಎ ಇನ್ವರ್ಸ್ ಆನ್ಸರ್. ಇಷ್ಟು ಮಾಡೋದಕ್ಕೆ ನಿಮಗೆ 4 ಮಾರ್ಕ್ಸ್ ಇರುವಂಥದ್ದು ನೋಡಿ, ಈಸಿಯೆಸ್ಟ್ ಕ್ವಶನ್. ಇದೇ ಥರನಾಗಿ ಇನ್ನೊಂದು ಈಸಿಯೆಸ್ಟ್ ಕ್ವಶನ್ ಇದೆ, ಯಾವುದಪ್ಪ ಅಂತಂದರೆ ನಿಮ್ಮದು ಕಂಟಿನ್ಯೂಟಿ ಕ್ವಶನ್. ಇದು ಆಲ್ರೆಡಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. at x = 5 ನೀವು ಚೆಕ್ ಮಾಡಬೇಕು ಕೆ ವ್ಯಾಲ್ಯೂ. ಸ್ಟೂಡೆಂಟ್ಸ್ ಈ ಥರ ಇದ್ದಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ LHL ಈಸ್ ಈಕ್ವಲ್ಸ್ ಟು RHL ಇದ್ದಾಗ ಕಂಟಿನ್ಯೂಸ್ ಆಗಿರುತ್ತೆ ಅಂತ. ಇವಾಗ ಇದೇ ಹಿಂಟ್ನ ತಗೊಂಡು ನಾವು ಕಂಟಿನ್ಯೂ ಮಾಡೋಣ. LHL ಈಸ್ ಈಕ್ವಲ್ಸ್ ಟು RHL ಅಂದರೆ LHL ಲಿಮಿಟ್ ಏನಾಗುತ್ತೆ, ಲಿಮಿಟ್ ಆಫ್ x ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ಗೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದ್ರ ಪ್ರಕಾರನೇ ಇವಾಗ ಫಂಕ್ಷನ್ ತಗೋಣ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಮೈನಸ್ 5, ಎಫ್ ಆಫ್ ಎಕ್ಸ್ ಏನಿದೆ ಲೆಸ್ ದನ್ ಇದ್ದಾಗ ಈ ಒಂದು ಕಂಡೀಷನ್ ಇರುವಂಥದ್ದಾ. ಓಕೆ, ಸೊ ಬರ್ಕೊಳ್ಳಿ ಏನಿದೆ, kx + 1
ಈ ಕಡೆ ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ x ಟೆನ್ಸ್ ಟು 5 ಪ್ಲಸ್ ಏನಿದೆ 3x ಮೈನಸ್ 5 ಇದೆ. ಓಕೆ, 5ನ ಫಿಲಪ್ ಮಾಡ್ಕೊತೀರಾ x ಜಾಗದಲ್ಲಿ, ಈ ಕಡೆನೂ 5ನ ಫಿಲಪ್ ಮಾಡ್ಕೊತೀರಾ 3 5 ಅಗೇನ್ 5 ಆಯಿತು. ಓಕೆ, ಸೊ ಇದು 5k ಆಸ್ ಇಟ್ ಈಸ್ ಪ್ಲಸ್ 1 ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಮೊದಲಿಗೆ ಸಿಂಪ್ಲಿಫೈ ಮಾಡಿ. ಇದು ಎಷ್ಟಾಯಿತು 5 ಇಂಟು 3 15ನ ಮೈನಸ್ 5 ಮಾಡಿದ್ರೆ ಇದು ಆನ್ಸರ್ ಆಗುತ್ತೆ 10. ಓಕೆ, 10 ಈ ಪ್ಲಸ್ 1 ಈ ಕಡೆ ಬಂದರೆ -1 ಅಂದರೆ ಇದಾಯಿತು 9. ಓಕೆ, ಫೈನಲಿ k ಇಸ್ ಈಕ್ವಲ್ಸ್ ಟು 9 ಡಿವೈಡ್ ಬೈ 5. ಇಲ್ಲಿ ಇಂಟು ಇತ್ತು, ಈ ಕಡೆ ಬಂದರೆ ಡಿವೈಡ್ ಬೈ 5 ಆಯಿತು. ಅಂದರೆ k ಇಸ್ ಈಕ್ವಲ್ಸ್ ಟು ಆಗಿದೆ 9/5. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟ್ ಮೊದಲೇದಾಗಿ ಇಂಟಿಗ್ರೇಷನ್ ಕ್ವಶನ್ ಸಾಲ್ವ್ ಮಾಡ್ತಾವೆ. ಪ್ರಾಪರ್ಟಿ ಕೊಟ್ಟಿರ್ತಾರೆ, ಇದನ್ನ ನಾವು ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಅಟ್ಯಾಚ್ ಕ್ವಶನ್ ಸಾಲ್ವ್ ಮಾಡೋದು. ಪ್ರಾಪರ್ಟಿಗೆ 4 ಮಾರ್ಕ್ಸ್ ಇರುತ್ತೆ, ಅಟ್ಯಾಚ್ ಕ್ವಶನ್ 2 ಮಾರ್ಕ್ಸ್ ಇರುವಂಥದ್ದು. ಸೊ ಇದು ಪ್ರಾಪರ್ಟಿ ಏನು ಹೇಳುತ್ತೆ, ಇವಾಗ ಇಂಟಿಗ್ರೇಷನ್ ಆಫ್ -a to a f of x dx ಇಸ್ ಈಕ್ವಲ್ಸ್ ಟು ಇಲ್ಲಿ 2 ರಿಸಲ್ಟ್ ಇದೆ. ಇವನ್ ಇದ್ದಾಗ ಈ ರಿಸಲ್ಟ್ ಟ್ವೈಸ್ ಆಗುತ್ತೆ, ಆಡ್ ಇದ್ದಾಗ 0 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಇವನ್ ಯಾವಾಗ ನಾವು ಕರಿತೀವಿ ಅಪ್ಪ ಅಂತಂದ್ರೆ ಫಂಕ್ಷನ್ f of -x ಇಸ್ ಈಕ್ವಲ್ಸ್ ಟು ಆನ್ಸರ್ ಏನು ಬರಬೇಕು, f of x ಬರಬೇಕು ಸ್ಟೂಡೆಂಟ್ಸ್. ಅದಕ್ಕೆ ನಾವು ಇವನ್ ಫಂಕ್ಷನ್ ಅಂತ ಕರಿತೀವಿ. ಅದಾದ್ಮೇಲೆ f of -x ಇಸ್ ಈಕ್ವಲ್ಸ್ ಟು ಆನ್ಸರ್ ಏನು ಬರಬೇಕು, ಮೈನಸ್ ಆಫ್ f of x ಬಂದ್ರೆ ಅವಾಗ ನಾವು ಇದಕ್ಕೆ ಆಡ್ ಫಂಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಇದು ಕಂಡೀಷನ್ ಇರುವಂತದ್ದು. ಓಕೆ, ಇದನ್ನ ಸೈಡ್ ಅಲ್ಲಿ ಇಡೋಣ. ಇವಾಗ ಮೊದಲಿಗೆ ನಾನು ಇಲ್ಲಿ LHS ರಿಸಲ್ಟ್ ನ ತಗೋತಾ ಇದ್ದೀನಿ. LHS ಅಲ್ಲಿ ಏನಿದೆ, ಇಂಟಿಗ್ರೇಷನ್ ಆಫ್ -a to a f of x. ಓಕೆ, ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಥರ್ಡ್ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಂಡು, ಅಂದ್ರೆ ಲಿಮಿಟ್ ನ ಸ್ಪ್ಲಿಟ್ ಮಾಡ್ಕೊಂಡು ಬರೆಯುವಂಥದ್ದು ಥರ್ಡ್ ಪ್ರಾಪರ್ಟಿ. ಅದನ್ನ ಯಾವ ತರ ಬರೀತೀವಿ ಅಂದ್ರೆ 2 ಸತಿ ನಾವು ಇದನ್ನ ಇಂಟಿಗ್ರೇಷನ್ ಹಾಕಿ ಬರೀತೀವಿ, f of x dx ಈ ತರ. ಇವಾಗ ಲಿಮಿಟ್ ನ ಡಿಸೈಡ್ ಮಾಡ್ಬೇಕು. ಲಿಮಿಟ್ ಯಾವ ತರ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿ ಎಂಡ್ ಆಗಬೇಕು. ಸ್ಟಾರ್ಟಿಂಗ್ ಇದೆ ಮೈನಸ್ ಎಂಡ್ ಇಲ್ಲಿ 2ರ ಮಧ್ಯದಲ್ಲಿ ಒಂದು ನಂಬರ್ ತಗೋಬೇಕು. ಅದು ಯಾವ್ದು ತಗೋಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ 0 to a ಇದೆ ಅಂದ್ರೆ ಇಲ್ಲಿ a ಇದೆ ಅಂದ್ರೆ ತೆಳಗಡೆ 0ನೇ ಬರ್ಬೇಕಾ, ಇಲ್ಲಿ 0 ಇದೆ ಅಂದ್ರೆ ಇಲ್ಲಿನೂ 0ನೇ ಇದ್ದೇ ಇರುತ್ತೆ. ಓಕೆ, ಎಸ್. ಸೊ ಇವಾಗ ಇದು ಆಸ್ ಇಟ್ ಈಸ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಬಟ್ ಇದು ಏನೋ ಚೇಂಜಸ್ ಕಾಣಿಸ್ತಾ ಇದೆ. ಇದನ್ನ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡು ಸಾಲ್ವ್ ಮಾಡಬೇಕು. ಅದ್ರ ಸಲುವಾಗಿ ಇದಕ್ಕೆ ನಾನು ಇಲ್ಲಿ ಇಕ್ವೇಶನ್ ಸ್ಟಾರ್ ಅಂತ ಕೊಡ್ತೀನಿ. ಈ ಮಧ್ಯದಲ್ಲಿರುವಂತದ್ದು ಅಷ್ಟೇ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಅಂದ್ರೆ ಇದಕ್ಕೆ ನಾನು I ಅಂತ ಡಿನೋಟ್ ಮಾಡಿ ಸಪರೇಟ್ ತಗೋತಾ ಇದ್ದೀನಿ ಫ್ರೆಂಡ್ಸ್. I ಏನಾಗಿದೆ ಇಲ್ಲಿ -a to 0 f of x dx. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆ, ಆಡ್ ಫಂಕ್ಷನ್ ಇದ್ದಾಗ ಏನಾಗುತ್ತೆ, f of -x ಇದ್ರೆ ಮೈನಸ್ ಆಫ್ f of x ಬರುತ್ತೆ. ಅಂದ್ರೆ ಎರಡೂ ಕಡೆ ಇವನ್ ಆಡ್ ಅಲ್ಲಿ ಮೈನಸ್ f of x ಬೇಕಲ್ವಾ. ಸೊ ಅದ್ರ ಸಲುವಾಗಿ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ. x ಇಸ್ ಈಕ್ವಲ್ಸ್ ಟು -t ಅಂತ, x ಜಾಗದಲ್ಲಿ -t ಅಂತ ತಗೋತೀನಿ. ಇದರದ್ದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಮೈನಸ್ ಆಫ್ dt ಆಗುತ್ತೆ. ಅಗೇನ್ ಹೊಸದಾಗಿ ಲಿಮಿಟ್ಸ್ ನಾವು ಚೇಂಜಸ್ ಮಾಡ್ಕೋಬೇಕು. x ಇಸ್ ಈಕ್ವಲ್ಸ್ ಟು, ಇವಾಗ ಇದನ್ನ ಮೈನಸ್ ನ ಕಡೆ ಹಾಕೊಂಡು ಬರಿಬಹುದಲ್ವಾ, t ಇಸ್ ಈಕ್ವಲ್ಸ್ ಟು -x ಅಂತಾನು ಬರೀಬಹುದು. ಎರಡು ಮೀನಿಂಗ್ ಸೇಮ್ ಇದೆ. ಇವಾಗ ನೋಡಿ x ಜಾಗದಲ್ಲಿ ಮೈನಸ್ ಏನು ಹಾಕಿದೆ ಅಂತ ಅನ್ಕೊಳ್ಳಿ, t ಆನ್ಸರ್ ಏನಾಗುವಂಥದ್ದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. x ಇಸ್ ಈಕ್ವಲ್ಸ್ ಟು 0 ಇಲ್ಲೊಂದಿದೆಯಲ್ಲ ಅಪ್ಪರ್ ಲಿಮಿಟ್, ಅವಾಗ t 0ನೇ ಇರುತ್ತೆ. ಸೊ ಇವಾಗ ಹೊಸದಾಗಿ ಲಿಮಿಟ್ಸ್ಗಳು ಬಂದಿದ್ದಾವೆ. ಸೊ ಇದನ್ನ ನಾವು ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಹೊಸ ಲಿಮಿಟ್ಸ್ಗಳು ಏನೇನು ಬಂದಿದೆ ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಆಫ್ -a ಜಾಗದಲ್ಲಿ +a ಬಂದಿದೆ. ಅಗೇನ್ 0 ಜಾಗದಲ್ಲಿ 0ನೇ ಇದೆ. ಓಕೆ, f of x ಜಾಗದಲ್ಲಿ ಏನು ತೋಡಿದೀವಿ ನಾವು ಸಬ್ಸ್ಟಿಟ್ಯೂಷನ್ -t. ಅಗೇನ್ dx ಜಾಗದಲ್ಲಿ -dt, ಮೈನಸ್ನ ಹೊರಗಡೆ ಇಡ್ತೀನಿ. ಓಕೆ, ಸೊ ಈ ಒಂದು ರಿಸಲ್ಟ್ ಇಲ್ಲಿ ನಾನು ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 1 ಅಂಡ್ ಪ್ರಾಪರ್ಟಿ ನಂಬರ್ 2 ನ ಅಪ್ಲೈ ಮಾಡ್ಕೊಂತ ಇದ್ದೀನಿ ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ ಇವಾಗ ನನಗೆ ಇದು ರಿಸಲ್ಟ್ಸ್ ನ ಫಸ್ಟ್ ಲಿಮಿಟ್ ಗನ್ನ ಚೇಂಜಸ್ ಮಾಡ್ಕೋಬೇಕಾಗಿದೆ. ಸೊ ಯಾವಾಗ ನಮ್ಮ ಲಿಮಿಟ್ ಚೇಂಜ್ ಆಗುತ್ತೆ ಅವಾಗ ಒಂದು ಮೈನಸ್ ಸೈನ್ ಬರುತ್ತೆ. ಸೊ ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತಲ್ವಾ ಇದು. ಓಕೆ, 5 ರಿಸಲ್ಟ್ ಇದು ಇಂಟಿಗ್ರೇಷನ್ ಆಫ್ ತೆಳಗಡೆ 0 ಬರೀತೀನಿ, ಮೇಲ್ಗಡೆ a ಬರೀತೀನಿ. ಇವಾಗ ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತು. ಆಲ್ರೆಡಿ ಒಂದು ಮೈನಸ್ ಇತ್ತು, ಅದನ್ನೊಂದು ಮೈನಸ್ ಕೂಡಿ ಪ್ಲಸ್ ಆಯ್ತು. ಅಗೇನ್ ಇಲ್ಲಿ f of x, ಇನ್ನೊಂದು ಪ್ರಾಪರ್ಟಿ ನಂಬರ್ 1 ಏನಿದೆ, t ಜಾಗದಲ್ಲಿ ನಾವು x ಯೂಸ್ ಮಾಡಬಹುದು ಅಥವಾ x ಜಾಗದಲ್ಲಿ t ಯೂಸ್ ಮಾಡಬಹುದು. ಅದಕ್ಕೆ ನಾನು ಇಲ್ಲಿ t ಜಾಗದಲ್ಲಿ x ನ ರೀಪ್ಲೇಸ್ ಮಾಡ್ಕೋತೀನಿ. ಇಲ್ಲಿ x ಬರೆದ್ರೆ ಇಲ್ಲಿ dx ಬರಬೇಕು. ಓಕೆ, ಇವಾಗ ನಮ್ಗೆ ಸಿಕ್ಕಿರೋದು ಈ ಆನ್ಸರ್. ಈ ಆನ್ಸರ್ ನ ಪೂರ ನಾವು ಇವಾಗ ಇಕ್ವೇಶನ್ ಸ್ಟಾರ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಕ್ವೇಶನ್ ಸ್ಟಾರ್ ಏನಾಗಿತ್ತು ನೋಡಿ, ಕಂಪ್ಲೀಟ್ ಅದು LHS ಪಾರ್ಟ್ ಆಗಿತ್ತು. -a to a f of x dx ಇಸ್ ಈಕ್ವಲ್ಸ್ ಟು, ಇವಾಗ 5 ಆನ್ಸರ್ ಇಲ್ಲಿ ಬಂದಿದೆ ಅಲ್ವಾ ಸ್ಟೂಡೆಂಟ್ಸ್, ಇದನ್ನ ಫ್ಲಿಪ್ ಮಾಡೋಣ. 0 to a f of -x dx ಪ್ಲಸ್ ಇದಂದ್ರೆ ಆಸ್ ಇಟ್ ಇಸ್ ಇದೆ, ನಾವು ಏನು ಸಿಂಪ್ಲಿಫಿಕೇಶನ್ ಮಾಡಿಲ್ಲ, ಆಸ್ ಇಟ್ ಈಸ್ ರಿಸಲ್ಟ್ ನ ಇಲ್ಲಿ ಇಡೋಣ dx. ಓಕೆ, ಇವಾಗ ನಮಗೆ ಹೊಸದಾಗಿರುವಂತ ಇಕ್ವೇಶನ್ ಸ್ಟಾರ್ ಸಿಕ್ತು. ಇವಾಗ ಇಲ್ಲಿ ಕೇಸ್ 1 ನ ನಾವು ಸಾಲ್ವ್ ಮಾಡ್ಬೇಕಾಗಿರುವಂತದ್ದು ಸ್ಟೂಡೆಂಟ್ಸ್. ಕೇಸ್ 1 ಏನಪ್ಪಾ ಅಂತಂದ್ರೆ, ಕೇಸ್ 1 ಹೇಳುತ್ತೆ ಈವನ್ ಫಂಕ್ಷನ್ ನ ತಗೊಳ್ಳಿ. ಇಲ್ಲಿ ಇದೆಯಲ್ಲ ಈವನ್ ಫಂಕ್ಷನ್ ನ ತಗೋಬೇಕು. f ಈಸ್ ಈವನ್ ಫಂಕ್ಷನ್.
ಎಫ್ ಈಸ್ ಇವನ್ ಫಂಕ್ಷನ್ ಇದ್ದಾಗ ಏನಂತ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ನಾವೇನ್ ತಗೋಬೇಕು, ಎಫ್ ಆಫ್ ಎಕ್ಸ್ ನ ತಗೋಬೇಕು. ಎಫ್ ಆಫ್ ಮೈನಸ್ ಎಕ್ಸ್ ಇಲ್ಲಿದೆ, ಈ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ನ ಫಿಲ್ಅಪ್ ಮಾಡಿ. ಓಕೆ, ಈ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ನ ಫಿಲ್ಅಪ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್, 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ 0 to a ಆಸ್ ಇಟ್ ಈಸ್. ಜಸ್ಟ್ ಮೈನಸ್ ಎಕ್ಸ್ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ನ ಹಾಕೊಂಡೆ ಅಂದ್ರೆ ಡಿ ಎಕ್ಸ್ ಪ್ಲಸ್ ಅಗೇನ್ ಇದು ಆಸ್ ಇಟ್ ಈಸ್. ಇಲ್ಲಿ ನೀವು ಮತ್ತೆ ಉಲ್ಟಾ ರಿವರ್ಸ್ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಇವಾಗ ಎರಡು ಸೇಮ್ ಆಗಿದೆಯಲ್ಲ, ಸೊ ಸೇಮ್ ಇದೆ ಅಂದ್ರೆ ಎರಡು ಆಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಟ್ವೈಸ್ ಆಗುತ್ತಲ್ವಾ? ಎಸ್, ಟ್ವೈಸ್ ಆಗುತ್ತೆ, 2 ಆಗುತ್ತೆ. ಲಿಮಿಟ್ಸ್ ಆಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ನಾವು ಇದನ್ನೇ ಅಲ್ವಾ ಪ್ರೂವ್ ಮಾಡ್ಬೇಕಾಗಿದ್ದು. ಓಕೆ, ಇಲ್ಲಿ ಬಂತಲ್ವಾ ಫಸ್ಟ್ ರಿಸಲ್ಟ್, 2 into ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅದೇ ನೆಕ್ಸ್ಟ್ ಇನ್ನೊಂದು ಕೇಸ್ನ ನಾವು ಇಲ್ಲಿ ಪ್ರೂವ್ ಮಾಡ್ಬೇಕಾಗಿದ್ದು ಯಾವ್ದಪ್ಪ ಅಂದ್ರೆ ಕೇಸ್ 2. ಕೇಸ್ 2 ಏನ್ ಹೇಳುತ್ತೆ, ಆಡ್ ಫಂಕ್ಷನ್ ಅಂತ. ಓಕೆ, ಸೊ ಆಡ್ ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಆಡ್ ಫಂಕ್ಷನ್ ಇತ್ತಂದ್ರೆ ಇಲ್ಲೇನಿರುತ್ತೆ ಸ್ಟೂಡೆಂಟ್ಸ್ ಕಂಡೀಷನ್, ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ನೀವು ಫಿಲ್ಅಪ್ ಮಾಡಿ ಮೈನಸ್ ಆಫ್ ಎಫ್ ಆಫ್ ಎಕ್ಸ್, ಹೊರಗಡೆ ಒಂದು ಮೈನಸ್ ಬರುತ್ತೆ. ಓಕೆ, ಅಗೇನ್ ಈ ಜಾಗದಲ್ಲಿನೇ ನಾವು ಫಿಲ್ಅಪ್ ಮಾಡ್ತಾ ಹೋಗೋಣ. ಇದನ್ನು ಮತ್ತೆ ಇಲ್ಲಿ ಆಸ್ ಇಟ್ ಈಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈಗ ಮೊದಲಿಗೆ ಲಿಮಿಟ್ ಬರ್ಕೋತೀನಿ 0 to a ಎಫ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಒಂದು ಹೊರಗೆ ಬರುತ್ತೆ, ಅಂದ್ರೆ ಮೈನಸ್ ಇಲ್ಲಿ ಬರ್ಕೋಬೋದಾ, ಇಲ್ಲಾದ್ರೂ ಬರಲಿಲ್ಲ, ಒಳಗೆ ಇಂಟಿಗ್ರೇಷನ್ ಒಳಗಾದ್ರೂ ಬರ್ಕೊಳ್ಳಿ. ಡಿ ಎಕ್ಸ್ ಪ್ಲಸ್ ಇದು ಆಸ್ ಇಟ್ ಈಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಎರಡು ರಿಸಲ್ಟ್ಸ್ ಸೇಮ್ ಬಂದಿದೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ಅಂದ್ರೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಕ್ಯಾನ್ಸಲ್ ಅಂದ್ರೆ 0 ಆಗಿಬಿಡುತ್ತಾ, ಒಂದು ಪ್ಲಸ್ 1 ಮೈನಸ್ 1 ಅಂದ್ರೆ 0. ನಮ್ಗೆ ಆನ್ಸರ್ ಬಂದಿರೋದು 0. ಎಸ್, ಇವಾಗ ನಾವು ಇದನ್ನ ಪ್ರೂವ್ ಮಾಡಿದಾಗ ಆಯ್ತಲ್ವಾ 0 ಅಂತ ಹೇಳಿ, ಆಯ್ತಲ್ವಾ ಸ್ಟೂಡೆಂಟ್ಸ್? ಎಷ್ಟು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗುವಂತದ್ದು. ಈಸಿ ಇದೆನಾ? ಎಸ್, ಇದೇ ತರನಾಗೇನೆ ನೀವು ಸಾಲ್ವ್ ಮಾಡಿ. ಬಟ್ ಇಲ್ಲಿ ಇನ್ನು ಎಕ್ಸಾಂಪಲ್ ಕಂಪ್ಲೀಟ್ ಆಗಿಲ್ಲ. ನಾವು ಇಲ್ಲಿ ಏನ್ ಮಾಡ್ಬೇಕು, ಇದೊಂದು ಅಟ್ಯಾಚ್ ಕ್ವಶನ್ ಅನ್ನು ಕೊಟ್ಟಿದಾರಲ್ವಾ, ಇದನ್ನೊಂದು ನಾವು ಇಲ್ಲಿ ಸಾಲ್ವ್ ಮಾಡ್ಬೇಕಾಗಿರುವಂತದ್ದು. ಸೊ ಅಟ್ಯಾಚ್ ಕ್ವಶನ್ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಇವಾಗಲೇ ನಾವು ಏನ್ ಮಾಡಿದ್ವಿ, ಪ್ರಾಪರ್ಟಿನ ಪ್ರೂವ್ ಮಾಡಿದ್ವಿ. ಸೊ ಅದೊಂದು ಅಟ್ಯಾಚ್ ಕ್ವಶನ್ ಇದೆಯಲ್ವಾ, ಅದನ್ನ ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ ಏನ್ ಮಾಡ್ಕೋಬೇಕು, ಇದನ್ನ ಅಗೇನ್ ಇದೇ ಕಂಡೀಷನ್ ಪ್ರಾಪರ್ಟಿ ಸಾಲ್ವ್ ಆಗುತ್ತದೆ. ಯಾಕಂದ್ರೆ -5/2 to 5/2 ಇದೆ ಅಂದ್ರೆ ಈ ಪ್ರಾಪರ್ಟಿನೇ ಅಪ್ಲೈ ಆಗ್ತದೆ. ಅಂದ್ರೆ ಇವನ್ ಆಗುತ್ತಾ ಆಡ್ ಆಗುತ್ತಾ ಚೆಕ್ ಮಾಡ್ಬೇಕು. ಇವಾಗ ಕೊಟ್ಟಿರುವಂತ ರಿಸಲ್ಟ್ಸ್ ಇದೇನು ಪೂರಾ ಎಫ್ ಆಫ್ ಎಕ್ಸ್ ಆಗುತ್ತಲ್ವಾ ಸ್ಟೂಡೆಂಟ್ಸ್? ಯಾವುದು ಈ ಕ್ವಶನ್ ನಾನು ಎಫ್ ಆಫ್ ಎಕ್ಸ್ ಅಂತ ಬರ್ಕೋತೀನಿ. ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ರೇಸ್ ಟು ಎಕ್ಸ್ 5 ಇದೆ ಇಲ್ಲಿ, ಆಯ್ತಾ? ಸೊ ಈ ಕಂಪ್ಲೀಟ್ ರಿಸಲ್ಟ್ ನಾ ಚೆಕ್ ಮಾಡ್ಬೇಕು. ಫಸ್ಟ್ ಇವನ್ ಆಗುತ್ತಾ ಆಡ್ ಆಗುತ್ತೆ, ಇವನ್ ಆಗುತ್ತಾ ಆಡ್ ಆಗುತ್ತೆ ಡಿಸೈಡ್ ಆಗೋದು ಯಾವ್ದ್ರಿಂದ, ನಾವು ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ನ ಹಾಕ್ಬೇಕು. ಓಕೆ, ಈ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ನ ಫಿಲ್ಅಪ್ ಮಾಡ್ತಾ ಹೋಗ್ತೀನಿ. ಓಕೆ, ಎಕ್ಸ್ ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲಾನು ಮೈನಸ್ ಹಾಕಿ, ಮೈನಸ್ ಎಕ್ಸ್ ಹೋಲ್ ರೇಸ್ ಟು ಕ್ಯೂಬ್ ಆಗುತ್ತೆ. ಅಗೇನ್ ಇಲ್ಲಿನೂ ಮೈನಸ್ ಎಕ್ಸ್, ಅಗೇನ್ ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ಮೈನಸ್ ಎಕ್ಸ್ ಹೋಲ್ ರೇಸ್ ಟು 5 ಅಂತ ಬರೀಬಹುದು ಇದನ್ನ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ರೇಸ್ ಟು ಮೈನಸ್ ಎಕ್ಸ್ ರೇಸ್ ಟು ಹೋಲ್ ಕ್ಯೂಬ್ ಅಂದ್ರೆ ನೋಡಿ, ಇವಾಗ -2 ಇಂಟು ಕ್ಯೂಬ್ ಅಂದ್ರೆ -8 ಬರೋದಲ್ವಾ, ಅಂದ್ರೆ ಕ್ಯೂಬ್ ಇದೆ ಆಡ್ ನಂಬರ್ ಅಂದ್ರೆ ಮೈನಸ್ ಹೊರಗೆ ಬಂದೇ ಬರುತ್ತೆ. ಸೊ ಇದನ್ನ ನಾವು ಈ ತರ ಬರೀಬಹುದು. ಅಗೇನ್ ಇಲ್ಲಿ ಮೈನಸ್ ಇದೆ, ಸೊ ಇದಂದ್ರೆ ಮೈನಸ್ ಆಗಿ ಆಗುತ್ತೆ. ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ ಇದು ಕಾಸ್ ಪ್ಲಸ್ ಎಕ್ಸ್ ಆಗುತ್ತೆ. ಬಟ್ ಇದ್ರದ್ದು ಒಂದು ಮೈನಸ್ ಇದೆ ಅಲ್ವಾ, ಸೊ ಪ್ಲಸ್ ಮೈನಸ್ ಮೈನಸ್ ಆಗಿ ಹೊರಗಡೆ ಬಂದು ಇದು ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಇದು ಪ್ಲಸ್ ಆಗುತ್ತೆ, ಬಟ್ ಇದು ಮಾತ್ರ ಮೈನಸ್ ಇರೋದು, ಹಾಗಾಗಿ ಹೊರಗಡೆ ಬಂತು. ಇದು ನೋಡಿ, ಟ್ಯಾನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಅಗೇನ್ ಟ್ಯಾನ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಏನಾಗಿದೆ, ನೆಗೆಟಿವ್ನೇ ಇರುತ್ತೆ. ಸೊ ಒಂದು ಮೈನಸ್ ಹೊರಗಡೆ ಬರುತ್ತೆ, ಹೊರಗಡೆ ಬಂದ್ರು ಹೋಲ್ ರೇಸ್ ಟು ಆಡ್ ನಂಬರ್ ಇದೆ. ಸೊ ಅಗೇನ್ ಮೈನಸ್ ಉಳಿಯುವಂತದ್ದೇ. ಸೊ ಇದು ಕೂಡ ಮೈನಸ್ ಆಫ್ ಟ್ಯಾನ್ ರೇಸ್ ಟು 5x ಆಗಿದೆ. ಅಂದ್ರೆ ಇಲ್ಲಿ ಎಲ್ಲ ಕಡೆನೂ ಮೈನಸ್ ಕಾಮನ್ ಇದೆ, ಅಂದ್ರೆ ಮೈನಸ್ ನಾನು ಕಾಮನ್ ತಗೊಂಡ್ಬಿಡ್ತೀನಿ. ಉಳಿತೇನು, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ರೇಸ್ ಟು 5 ಇದೆ. ಅಂದ್ರೆ ಇವಾಗ ನಂಗೆ ಎಫ್ ಆಫ್ ಎಕ್ಸ್ ಬಂತಲ್ವಾ, ಅಂದ್ರೆ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ತಗೊಂಡಿದ್ವೇನು, ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬಂದಿರೋದು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಹೊರಗಡೆ ಬಂದಿದೆ. ಅಂದ್ರೆ ನಮ್ಗೆ ಕೊಟ್ಟಿರುವಂತ ಈ ಒಂದು ಫಂಕ್ಷನ್ ಏನಾಗಿದೆ ಅನ್ನಂಗಾಯ್ತು, ಫಂಕ್ಷನ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಈಸ್ ಆಡ್ ಫಂಕ್ಷನ್ ಆಗಿದೆ. ಓಕೆ, ಸೊ ಆಡ್ ಫಂಕ್ಷನ್ ಆಗಿತ್ತಂದ್ರೆ ಅಲ್ಲಿ ರಿಸಲ್ಟ್ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಆಫ್ ನಾವು ಇಲ್ಲಿ ಸಾಲ್ವ್ ಮಾಡೋದೇ ಜरूरत ಡೈರೆಕ್ಟ್ ಆಗಿ ಇಲ್ಲಿಗೆ ನೋಡಿ, ಆಡ್ ಫಂಕ್ಷನ್ ಇದ್ದಾಗ ಏನ್ ಬರ್ಕೋಬೇಕು, 0 ಬರೀಬೇಕು. ಸೊ 0 ಬರ್ಬಿಟ್ರೆ ಇದರ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆದಾಗ ನೋಡಿ, ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ರೇಸ್ ಟು 5 dx is equals to 0 is the answer. 0 ಬರೀಬೇಕಾ, ಸುಮ್ಮನೆ ಆಡ್ ಅಂತ ಬರೆದ್ರೆ ನಡೆಯಲ್ಲ, 0 ಅಂತ ಬರೆದ್ರೆ ಮುಗೀತು. ಇದಕ್ಕೆ 2 ಮಾರ್ಕ್ಸ್. ಕೆಲವೊಂದ್ಸತಿ ಏನ್ ಮಾಡಿ, ಪ್ರಾಪರ್ಟಿಗೆನೆ ಅವ್ರು ಏನ್ ಮಾಡ್ಬಹುದು, 5 ಮಾರ್ಕ್ಸ್ ಕೊಟ್ಟು ಇದು ಅಟ್ಯಾಚ್ ಸಿಂಪಲ್ ಇದೆ ಅಂತ ಹೇಳಿ ಇದು 1 ಮಾರ್ಕ್ಸ್ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಸೊ ಪ್ರಾಪರ್ಟಿ ಮತ್ತೆ ಎಕ್ಸಾಂಪಲ್ ಎರಡೂ ಸಿಂಪಲ್ ಇದೆ ಸ್ಟೂಡೆಂಟ್ಸ್, ಅನ್ನೆಸರಿ ನಾವು ಡಿಫಿಕಲ್ಟ್ ಇದೆ ಅಂತ ಬಿಟ್ಬಿಡ್ತೀವಿ. ಸೊ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದನ್ನು ಕೂಡ ಸಾಲ್ವ್ ಮಾಡಿ, ಟೈಮ್ ಉಳಿದಿದ್ರೆ LPP ಮಾಡಿ.
ಓಕೆ, ಇವಾಗ ನಾನು ಆಕ್ಚುಲಿ LPP ಭಾಳ ಸ್ಟೂಡೆಂಟ್ಸ್ ಸಾಲ್ವ್ ಮಾಡುವಂಥದ್ದು ಇದನ್ನ ಈ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಇದೊಂದು ಈಸಿಯೆಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ 2 ಇಕ್ವೇಶನ್ ಕೊಟ್ಟಿದ್ರು, ಇಲ್ಲಿ ಕೂಡ 2 ಇಕ್ವೇಶನ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಇಕ್ವೇಶನ್ ಇದೆ, ಇಲ್ಲೊಂದು ಇಕ್ವೇಶನ್ ಇದೆ, ಅದಾದ್ಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದು ಮಿನಿಮಮ್ ವ್ಯಾಲ್ಯೂನ ಚೆಕ್ ಮಾಡ್ಬೇಕಾಗಿರೋದು. ಓಕೆ, ಫಸ್ಟ್ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಫಸ್ಟ್ ಕ್ವಶನ್ ನಂಬರ್ 1 ಬರ್ಕೊಂತೀರಾ. ಏನಿದೆ ಇಕ್ವೇಶನ್ 1, x ಪ್ಲಸ್ 2y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇದೆ. ಓಕೆ, ಸೊ ಇಲ್ಲಿ ನಾವು ಕೆಲವೊಂದಿಷ್ಟು ವ್ಯಾಲ್ಯೂಸ್ ಗಳನ್ನ ಚೆಕ್ ಮಾಡ್ಕೋಬೇಕು. ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು, ವೈ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಯಾವ ತರ ಬರೀತಾ ಇದ್ದೇನಪ್ಪ ಅಂತಂದ್ರೆ, ಫಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಅನ್ನೋಣ, ಇದಕ್ಕೆ ವೈ ವ್ಯಾಲ್ಯೂನ, ಇದಕ್ಕೆ ಪಾಯಿಂಟ್ ಅಂತ ಬರ್ಕೊಳ್ಳೋಣ. ಇಲ್ಲಾಂದ್ರೆ ಯಾವ ಸ್ಟೂಡೆಂಟ್ಸ್ ಇಲ್ಲಿ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಸೊ ಅದ್ರ ಸಲುವಾಗಿ ಪಾಯಿಂಟ್ ಅನ್ನು ಬರ್ಕೊಂಬೇಡಿ. ಸೊ ಏನೇನಾಗುತ್ತೆ, ಫಸ್ಟ್ ಎಕ್ಸ್ ವ್ಯಾಲ್ಯೂನ 0 ಹಾಕಿದೆ ಅಂತ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, ಇದು 0 ಆಯ್ತು. 10 ಡಿವೈಡ್ ಬೈ 2 ಅಂದ್ರೆ 5 ಆಗುತ್ತಲ್ವಾ. ಎಸ್, ವೈ ವ್ಯಾಲ್ಯೂ 5 ಅಂದ್ರೆ ಪಾಯಿಂಟ್ ಬಂತು 0,5. ಫಸ್ಟ್ ಒನ್ ಕ್ಲಿಯರಾ. ಇವಾಗ ನೆಕ್ಸ್ಟ್ ಒನ್ ಇನ್ನೊಂದು ಪಾಯಿಂಟ್ ನ ತಗೋಬೇಕು. ಇನ್ನೊಂದು ಪಾಯಿಂಟ್ ಏನ್ ಮಾಡೋಣ, ಇವಾಗ y 0 ತಗೋಣ, ಎಕ್ಸ್ ಎಷ್ಟಾಗುತ್ತೆ 10 ಆಗುತ್ತೆ, ಅಂದ್ರೆ 10,0 ಆಗಿದೆ. ಓಕೆ, ಸೊ ಫಸ್ಟ್ ಒಂದು ಇಕ್ವೇಶನ್ ಕಂಪ್ಲೀಟ್ ಆಯ್ತಲ್ವಾ. ಇವಾಗ ಇನ್ನೊಂದು ಇಕ್ವೇಶನ್ ಇದೆ, ಸೊ ಅದನ್ನ ತಗೋಣ. ಇಕ್ವೇಶನ್ ನಂಬರ್ 2 ಏನಿದೆ, ಇಕ್ವೇಶನ್ ನಂಬರ್ 2. ಇಕ್ವೇಶನ್ 2 ನ ನಾನು ಇಲ್ಲೇ ಬರೀತಾ ಇದ್ದೇನೆ ನೋಡಿ ಕೆಳಗಡೆ. ಇಕ್ವೇಶನ್ ನಂಬರ್ 2 ಏನಿದೆ, 3x ಪ್ಲಸ್ 4y ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 24 ಅಂತಿದೆ. ಓಕೆ, ಸೊ ಇವಾಗ ಇಲ್ಲಿನೂ ನಾವು ಸೇಮ್ ಪ್ಯಾಟರ್ನೇ ಫಾಲೋ ಅಪ್ ಮಾಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಎಕ್ಸ್ ವಾಯ ಪಾಯಿಂಟ್, ಫಸ್ಟ್ ಎಕ್ಸ್ ವಾಯ ಪಾಯಿಂಟ್. ಓಕೆ, ಫಸ್ಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕೋಣ. ಎಕ್ಸ್ 0 ಆಯ್ತಂದ್ರೆ 4y ಇಸ್ ಈಕ್ವಲ್ಸ್ ಟು 24. 4 ಈ ಕಡೆ ಬಂದ್ರೆ 24 ಡಿವೈಡ್ ಬೈ 4 ಆಗುತ್ತೆ. ಸೊ 6 ಬರುತ್ತಾ ಇಲ್ವಿ. ಸೊ 4 6 24. ಓಕೆ, ಅಂದ್ರೆ ಫಸ್ಟ್ ಪಾಯಿಂಟ್ ಸಿಕ್ತು 0,6. ನೆಕ್ಸ್ಟ್ ಇವಾಗ y 0 ತಗೋಣ, 3 ಬರುತ್ತೆ ಈ ಕಡೆ, ಕರೆಕ್ಟ್ ಅಲ್ವಾ. ಇದು 0 ಆಯ್ತು ಅಂದ್ರೆ 24 ಡಿವೈಡ್ ಬೈ 3 ಅಂದ್ರೆ ಇದೆಷ್ಟಾಗುತ್ತೆ, 8 ಆಗುತ್ತಾ, 8 ಆಗುತ್ತೆ. ಅಂದ್ರೆ ಈ ಪಾಯಿಂಟ್ ಸಿಕ್ತು 8,0. ಓಕೆ, ಇಲ್ಲಿ ಕೊಟ್ಟಿರೋದೇ 2 ಪಾಯಿಂಟ್ಸ್, ಉಳಿಕಿದಂತರೂ ಇಲ್ಲ. ಅದಂತರೂ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ ಅಂತ ಹೇಳುತ್ತೆ ಇದರದ್ದು ಮೀನಿಂಗು. ಓಕೆ, ಸೊ ಇವಾಗ ಫಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಡ್ರಾ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ನಾನು ಇಲ್ಲಿ ಇದನ್ನ ಪೂರಾ ಎಕ್ಸ್ ಆಕ್ಸಿಸ್ ಅಂತ ತಗೋತೀನಿ. ಓಕೆ, ಸೊ ಎಕ್ಸ್ ನಿಮ್ಮ ಡಿಸ್ಟೆನ್ಸ್ ಪ್ರಕಾರನೇ ತಗೊಳ್ಳಿ. ನಿಮ್ಗೆ A4 ಸೈಜ್ ಪೇಪರ್ನೇ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಅಬ್ಸರ್ವ್ ಮಾಡಿ. ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಬರ್ಬೇಕು, ನನಗೆ 10 ಬರಬೇಕು. ವೈ ಹೈಯೆಸ್ಟ್ ವ್ಯಾಲ್ಯೂ 6 ಇದೆ. ಸೊ 1 ಸೆಂಟಿಮೀಟರ್ ತಗೋಬಹುದು, ಅಥವಾ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟ್ ನೀವು ತಗೊಳ್ಬಹುದು ಇಲ್ಲಿ. ಓಕೆ, ಸೊ ಓಕೆ, ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಾನು ಇಲ್ಲಿ ಡಿನೋಟ್ ಮಾಡ್ಕೊಂತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದಾಗಿದೆ ನಮ್ದು ಎಕ್ಸ್ ಆಕ್ಸಿಸ್ ಆಗಿದೆ, ಇದು ನಮ್ದು ವೈ ಆಕ್ಸಿಸ್ ಆಗಿದೆ. ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ತಗೋಬೇಕು. ಸೊ ನಾನು 2 ತಗೊಂಡೆ ಅಂತಂದ್ರೆ ಇಲ್ಲಿ ನನಗೆ ಎಷ್ಟು ಬೇಕಾಗುತ್ತೆ, 20 ಪಾಯಿಂಟ್ಸ್ ಬೇಕಾಗುತ್ತೆ, ಅಷ್ಟಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 1 2 3 ಈ ತರ ನಾನು ತಗೊಂತ ಹೋಗ್ತೀನಿ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಇದಕ್ಕೆ 1 ಅಂತ ಕೊಡೋಣ, ಇದು 2, ಇಲ್ಲಿ 3 4 5 6 7 8 9 ಲಾಸ್ಟ್ ಅಲ್ಲಿ 10 ಸಿಕ್ತು. ಓಕೆ, ಇನ್ನು ಎಕ್ಸ್ ವೈ ಆಕ್ಸಿಸ್ ಅಲ್ಲಿ 6 ಅಂದ್ರೆ ಬಂದ್ರೆ ಸಾಕಾಗುತ್ತೆ. ಇದು ಇದ್ದೇ ಇದೆ. 1 2 ಇಲ್ಲಿ 3 4 5 6 7 ಇದೆ ಹೈಯೆಸ್ಟ್ ಇದೆ. ಸೊ 7 ವರೆಗೂ ಮಾಡಿಬಿಡೋಣ. ಓಕೆ, ಇವಾಗ ಫಸ್ಟ್ ಪಾಯಿಂಟ್ ನಾವು ತಗೊಳ್ಬೇಕಾಗಿರೋದು ಏನು, ಇಲ್ಲೇನು ಹೇಳಿದಾರೆ ಅವರು, ಫಸ್ಟ್ 0 ಇದ್ದಾಗ ಎಕ್ಸ್ 0 ಇದ್ದಾಗ ವೈ 5. ಎಕ್ಸ್ ಇದಂದ್ರೆ ಒರಿಜಿನ್ 0 ಇರುತ್ತಾ ಇಲ್ಲಿ. ಓಕೆ, ಎಕ್ಸ್ 0 ಇದ್ದಾಗ ವೈ 5 ಇರಬೇಕು. ಅಂದ್ರೆ ಇಲ್ಲಿದೆ ನಿಮ್ದು ಒಂದು ಫಸ್ಟ್ ಪಾಯಿಂಟ್ ಸಿಕ್ತಾ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು, ಎಕ್ಸ್ 10 ಇದ್ದಾಗ ವೈ 0, ಎಕ್ಸ್ 10 ಇಲ್ಲಿದೆ, ವೈ 0 ಇರುತ್ತೆ. ಸೊ ಇವೆರಡು ಪಾಯಿಂಟ್ಸ್ ಗಳನ್ನ ಜಾಯಿಂಟ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ ಓಕೆ, ನಿಮ್ಮ ಸ್ಕೇಲ್ ಪ್ರಕಾರ ಇದನ್ನ ನೀವು ಪ್ರಾಪರ್ ಆಗಿ ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಆಯ್ತಾ. ಸೊ ಇದು ನಮ್ಗೆ ಸಿಕ್ತಾ ಫಸ್ಟ್ ಪಾಯಿಂಟ್. ಓಕೆ, ಸೊ ಏನ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಇನ್ನೊಂದು ಲೈನ್ ಇದೆ. ಇನ್ನೊಂದು ಲೈನ್ ಏನಿದೆ ಅದನ್ನೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಎಕ್ಸ್ 0 ಇದ್ದಾಗ ವೈ 6 ಇರುತ್ತೆ, ಎಕ್ಸ್ 0 ಇದ್ದಾಗ ವೈ 6 ಅಂದ್ರೆ ಇಲ್ಲಿ ಬಂತ, ಇದು ಒಂದು ಪಾಯಿಂಟ್. ಓಕೆ, ಸೊ ಈ ಪಾಯಿಂಟ್ಗೆ ಡಿನೋಟ್ ಮಾಡ್ಕೊಳ್ಳೋಣ. ಇದು ಇದೆ ನಮ್ದು ಪಾಯಿಂಟ್, ಎಕ್ಸ್ 0 ಇದ್ದಾಗ ವೈ 6. ಇನ್ನೊಂದು ಎಕ್ಸ್ 8 ಇದ್ದಾಗ ವೈ 0 ಇದೆ, ಎಕ್ಸ್ 8 ಇದ್ದಾಗ ಅಂದ್ರೆ ಇಲ್ಲಿದೆ. ಓಕೆ, ಸೊ ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ತಾ. ಸೊ ಇವೆರಡು ಪಾಯಿಂಟ್ಸ್ ಗಳನ್ನ ಇವಾಗ ನಾವು ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಇವೆರಡು ಪಾಯಿಂಟ್ ಗಳನ್ನ ನಾವು ಇವಾಗ ಜಾಯಿಂಟ್ ಮಾಡ್ಕೊಂಡ್ವಿ. ಸೊ ಇದಾದ್ರೆ 2 ಪಾಯಿಂಟ್ ಸಿಕ್ತಾ. ಫಸ್ಟ್ ಲೈನ್ ಇಕ್ವೇಶನ್ ನ ಬರ್ಕೊಳ್ಳಿ. ಫಸ್ಟ್ ಲೈನ್ ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ ಅವರು, ಇದು ನಮ್ದು ಫಸ್ಟ್ ಲೈನ್ ಇಕ್ವೇಶನ್ ಆಗಿತ್ತು. ಯಾವುದು, ಎಕ್ಸ್ ಪ್ಲಸ್ 2y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇತ್ತು. ಸೆಕೆಂಡ್ ಲೈನ್ ಇಕ್ವೇಶನ್ ಏನಾಗಿತ್ತು, ಸೆಕೆಂಡ್ ಲೈನ್ ಇದು ಅಲ್ವಾ. ಸೊ ಸೆಕೆಂಡ್ ಲೈನ್ ಇಕ್ವೇಶನ್ ಇತ್ತು 3x ಪ್ಲಸ್ 4y
ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24. ಓಕೆ, ಸೊ ಇದನ್ನ ಚೆಕ್ ಮಾಡೋದು ಒಂದು ಈಸಿ ಮೆಥಡ್ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಬಹಳಷ್ಟು ಸತಿ. ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ 0 ಅಂತ ತಗೊಳ್ಳಿ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಮಾಡ್ಕೊಳ್ಳಿ. ಅಗೇನ್ ಇದು ಕರೆಕ್ಟ್ ಇದೆನಾ? 0 ಹಾಕ್ಬಿಡಿ, ಎರಡು ಎಕ್ಸ್ ವೈ 0 ಹಾಕೊಂಡು 0 ಆಗುತ್ತೆ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಕರೆಕ್ಟ್ ಇದೆನಾ? ಎಸ್, 24 ಹೊಡೆದಿದ್ದು 0 ಅಂದ್ರೆ ಕರೆಕ್ಟ್ ಇದ್ದಾಗ ಏನಾಗುತ್ತೆ, ಈ ಲೈನ್ ತೆಳಗಡೆ ಶೇಡ್ ಮಾಡ್ಬೇಕು ಅಂತ ಅರ್ಥ. ಓಕೆ, ಅಂದ್ರೆ ಇದು ಸೆಕೆಂಡ್ ಲೈನ್ ಏನಿಲ್ಲ ತೆಳಗಡೆ ಬರ್ತಾ ಇದೆ. ಇಲ್ಲಿನೂ ಅಗೇನ್ 0 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಅಂತ ತಗೊಂಡ್ರೆ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ರಾಂಗ್ ಆದಾಗ ಏನ್ ಮಾಡ್ಬೇಕು, ಅವೇ ಫ್ರಮ್ ದ ಒರಿಜಿನ್ 0 ಬಿಟ್ಟು ಮೇಲ್ಗಡೆ ಹೋಗ್ಬೇಕು. ಇದು ಏನಾಗ್ತಾ ಇದೆ, ಲೈನು ತೆಳಗಡೆ ಬರ್ತಾ ಇದೆ. ಈ ಲೈನ್ ಏನಾಗ್ತದೆ, ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಕಾಮನ್ ಇಲ್ಲಿ ಸಿಗ್ತಾ ಇದೆ ಅಲ್ವಾ, ಎರಡು ಕ್ಲಾಶ್ ಆಗ್ತಾ ಇರೋದು ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿಂದ ತೆಳಗಡೆ ಬರ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಇಲ್ಲ, ಇದು ಈ ಏರಿಯಾ ಕಾಮನ್ ಏರಿಯಾ ಆಗಿರುವಂತದ್ದು. ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡ್ಕೋಬೇಕು, ಫಿಲ್ ಅಪ್ ಮಾಡ್ಬೇಕಾಗಿರುವಂತದ್ದು ಸ್ಟೂಡೆಂಟ್ಸ್. ಇವಾಗ ಬಂದಿರುವಂತದ್ದು ಈ ಏರಿಯಾನ ನಾವು ಆಕ್ಚುಲಿ ಫೈಂಡ್ ಮಾಡೋದು. ಇದು ನಮ್ದು ಫಿಸಿಬಲ್ ರೀಸನ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನಾವು ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಹೆಸರು ಕೊಟ್ಕೊಳ್ಳಿ ಸ್ಟೂಡೆಂಟ್ಸ್. ಇದಕ್ಕೆ ಏನಂತ ಕೊಡಿ, ಇಲ್ಲಿ ಎ ಅಂತ ಕೊಡಿ, ಇಲ್ಲಿ ಬಿ ಅಂತ ಕೊಡಿ, ಇಲ್ಲಿ ಸಿ ಅಂತ ಡಿನೋಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಅವಾಗ ಸ್ವಲ್ಪ ಈಸಿಯಾಗಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಕಾರ್ನರ್ ಪಾಯಿಂಟ್ಸ್ ಎಷ್ಟು ಸಿಕ್ಕಿದಾವೆ ನಮಗೆ? 3 ಕಾರ್ನರ್ ಪಾಯಿಂಟ್ಸ್ ಇದಾವೆ. ಸೊ ಫಸ್ಟ್ ಒಂದಂತೂ ನಮ್ಗೆ ಗೊತ್ತಾಗುತ್ತೆ. ಎ ಪಾಯಿಂಟ್ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿಂದ 4 ಇದೆ, 3 ಇದೆ. ಅಂದ್ರೆ ಎ ಪಾಯಿಂಟ್ ಎಷ್ಟಾಗಿದೆ, 4, 3 ಅದನ್ನ ಬರ್ಕೊಳ್ಳಿ. ಓಕೆ, ಇಲ್ಲೇನೆ ನಾವು ಇದನ್ನ ರಿಸಲ್ಟ್ ನ ಡ್ರಾ ಮಾಡ್ತಾ ಹೋಗ್ತೀವಿ ನೋಡಿ. ಸೊ ಫಸ್ಟ್ ಒನ್ ಇಲ್ಲಿ ಏನ್ ಮಾಡ್ಕೋಬೇಕಾಗಿರುವಂತದ್ದು, ಇದರಲ್ಲಿ ಕಾರ್ನರ್ ಪಾಯಿಂಟ್. ಸೊ ಫಸ್ಟ್ ಕಾರ್ನರ್ ಪಾಯಿಂಟು, ಅದಾದ್ಮೇಲೆ ಝೆಡ್ ಬರೀತೀರ. ಝೆಡ್ ಏನಿದೆ, 200x ಪ್ಲಸ್ 500y ಇದೆ. ಕರೆಕ್ಟಾ? ಎಸ್. ಸೊ ಇವಾಗ ಒಂದೊಂದಾಗಿ ಪಾಯಿಂಟ್ ನ ಫಿಲ್ ಅಪ್ ಮಾಡಿ. ಎ ಪಾಯಿಂಟ್ ಎಷ್ಟಿದೆ, 4, 3. x 4 ಇದೆ, y 3 ಇದೆ. ಸೊ 4, 3 ನ ಫಿಲ್ ಅಪ್ ಮಾಡ್ತೀರಾ. ಎಷ್ಟು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, z ಇಸ್ ಈಕ್ವಲ್ಸ್ ಟು 200x, x ಜಾಗದಲ್ಲಿ ಎಷ್ಟಿದೆ, 4 ಇದೆ, ಪ್ಲಸ್ 500y ಜಾಗದಲ್ಲಿ 3 ಇದೆ. ಅಂದ್ರೆ ಎಷ್ಟಾಗುತ್ತೆ, 4 ಇಂಟು 2 ಅಂದ್ರೆ 800 ಆಯ್ತು. ಅಗೇನ್ 5 ಇಂಟು 3 ಅಂದ್ರೆ 1500. 1500 ಪ್ಲಸ್ 800 ಅಂದ್ರೆ 2300 ಆಗುತ್ತಾ ಇದು ಸ್ಟೂಡೆಂಟ್ಸ್? 2300 ಆಗುತ್ತೆ ನೋಡಿ. ಇದು ಕರೆಕ್ಟ್ ಅಲ್ವಾ? ಇದು 800, ಅಲ್ಲೊಂದು 1500. ಸೊ 2300 ಅಂದ್ರೆ 2300 ಆನ್ಸರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದುವಾಗ ಸಿ ಪಾಯಿಂಟ್ ನ ತಗೋಣ. ಸಿ ಪಾಯಿಂಟ್ ಎಷ್ಟಿದೆ, x0 y 5 ಇದೆ. ಫಸ್ಟ್ ಬಿ ತಗೊಳ್ಳೋಣ, ಅದಾದ್ಮೇಲೆ ಸಿ ಬರೋಣ. ಬಿ x0 y 6 ಇದೆ. ಓಕೆ, z ಇಸ್ ಈಕ್ವಲ್ಸ್ ಟು, ಇದಂದ್ರೆ 0ನೇ ಆಗುತ್ತೆ. ಅಗೇನ್ ಇಲ್ಲಿ 500, x 6 ಇದೆ. 6 ಇಂಟು 5 ಅಂತಂದ್ರೆ 30 ಆಗುತ್ತೆ. ಅಂದ್ರೆ 3000 ಆಯ್ತು ಇದು. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ಇವಾಗ ಸಿ ತಗೋಣ, 0, 5 ತಗೊಂತೀರಾ. ಅಗೇನ್ ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಏನಾಗುತ್ತೆ, ಫಸ್ಟ್ ರಿಸಲ್ಟ್ ಅಂದ್ರೆ 0ನೇ ಆಗುತ್ತಾ. ಅಗೇನ್ ಇಲ್ಲಿ 500 ಇಂಟು 5 ಇಂಟು 5 25 ಅಂದ್ರೆ 2500 ಆಯ್ತು. ಸೊ ನಮಗೆ ಅವ್ರು ಏನ್ ಕೇಳಿದ್ರು, ಮಿನಿಮಮ್ ವ್ಯಾಲ್ಯೂ ಕೇಳಿದ್ರು. ಕರೆಕ್ಟ್ ಅಲ್ವಾ? ಸೊ ನಾವು ಪಾಯಿಂಟ್ ಮಾಡ್ಬೇಕಾಗಿದ್ದು ಮಿನಿಮಮ್ ವ್ಯಾಲ್ಯೂ. ಸೊ ಮಿನಿಮಮ್ ವ್ಯಾಲ್ಯೂ ಯಾವ್ದಾಗಿದೆ, ಇಲ್ಲಿದೆ ನೋಡಿ. ಇದು ನಮ್ದು ಮಿನಿಮಮ್ ವ್ಯಾಲ್ಯೂ ಆಗಿದೆನಾ? ಇದನ್ನ ಹೈಲೈಟ್ ಮಾಡಿ ಇಲ್ಲಿ ಬರೀಬೇಕು ನೀವು, ಮಿನಿಮಮ್ ಅಂತ ಹೇಳಿ. ಕನ್ಕ್ಲೂಷನ್ ಅಲ್ಲಿ ನಾವು ಎಂಟ್ರಿ ಮಾಡ್ಬೇಕಾಗತ್ತೆ. ಏನಂತ, ದ ಮಿನಿಮಮ್ ವ್ಯಾಲ್ಯೂ ಆಫ್ the minimum value of z is 2300 at the point ಯಾವುದು 4, 3 ಆಗಿದೆ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆದಾಗೆ ನೋಡಿ. ಏನು ಇಲ್ಲ, ಎಷ್ಟು ಈಸಿ ಇದೆ. ಇದನ್ನು ಕೂಡ ಬಹಳಷ್ಟು ಈಸಿ ಇದೆ. ಗ್ರಾಫ್ ನ ಪ್ರಾಪರ್ ಆಗಿ ಡ್ರಾ ಮಾಡ್ಕೊಳ್ಳಿ. ಅದಾದ್ಮೇಲೆ ಶೇಡೆಡ್ ಡಿಸೈನ್ ಕರೆಕ್ಟ್ ಆಗಬೇಕು, ಕಾರ್ನರ್ ಪಾಯಿಂಟ್ ಕರೆಕ್ಟ್ ಆಗಿ ಬರೀಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಕನ್ಕ್ಲೂಷನ್ಗೆ 1 ಮಾರ್ಕ್ಸ್ ಇದೆ, ಕಾರ್ನರ್ ಪಾಯಿಂಟ್ಸ್ಗೆ 1 ಮಾರ್ಕ್ಸ್ ಇದೆ, ಈ ಸಾಲ್ಯೂಷನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇದೆ, ಗ್ರಾಫ್ಗೆ 3 ಮಾರ್ಕ್ಸ್, ಟೋಟಲಿ 6 ಮಾರ್ಕ್ಸ್ ಇರುವಂತದ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದಾಗಿದೆ ಗ್ರಾಫ್ ಕ್ವಶನ್. ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಇರುವಂತದ್ದು ಸ್ಟೂಡೆಂಟ್ಸ್ ಇದು. ಸೊ ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದು, ಕ್ವಶನ್ ಅಬ್ಸರ್ವ್ ಮಾಡಿ. ಇಫ್ ಎ ಇಸ್ ಈಕ್ವಲ್ಸ್ ಟು ಸ್ಯಾಟಿಸ್ಫೈ ದ ಇಕ್ವೇಶನ್, ಅವರೇ ಹೇಳ್ತಾ ಇದಾರೆ ಇದು ಸ್ಯಾಟಿಸ್ಫೈ ಆಗಿದೆ ಈ ಇಕ್ವೇಶನ್. ಇದನ್ನ ಮತ್ತೊಂದು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಬಟ್ ಏನ್ ಮಾಡಂತ ಹೇಳ್ತಾರೆ ಅವರು, ಫೈಂಡ್ ದ ಇನ್ವರ್ಸ್ ಆಫ್ ಎ ಯೂಸಿಂಗ್ ದ ಇಕ್ವೇಶನ್ ಅಂತ ಹೇಳ್ತಾರೆ. ಆ ಐಡೆಂಟಿಟಿ ಇದೆ, ಆಮೇಲೆ ಓ 0 ಮ್ಯಾಟ್ರಿಕ್ಸ್ ಇದೆ ಅಂತ ಹೇಳ್ತಾ ಇರುವಂತದ್ದು. ಓಕೆ, ಸ್ಯಾಟಿಸ್ಫೈ ಶೋ ದ್ಯಾಟ್ ಅಂತ ಇಲ್ಲಿತ್ತಂದ್ರೆ ಮಾತ್ರ ಇದನ್ನ ನಾವು ಪ್ರೂವ್ ಮಾಡಬೇಕು. ಇವಾಗ ಏನ್ ನೆಸೆಸಿಟಿ ಇಲ್ಲ. ಓಕೆ, ಅಂದ್ರೆ ಫಸ್ಟ್ ನಾವು ಇವಾಗ ಏನ್ ಮಾಡ್ಬೇಕು, ಈ ಇಕ್ವೇಶನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ, 4a ಪ್ಲಸ್ i ಇಸ್ ಈಕ್ವಲ್ಸ್ ಟು 0. ಈ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಯಾವ ತರ ಮಾಡ್ಬೇಕಂದ್ರೆ, ಮೊದಲಿಗೆ ಏನ್ ಮಾಡ್ಕೊಳ್ಳಿ, ಐ ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. a² ಮೈನಸ್ 4a ಇಲ್ಲಿಟ್ಟು i ಈ ಕಡೆ ಬಂದ್ರೆ ಮೈನಸ್ i ಆಗುತ್ತೆ. ಓಕೆ, ಇವಾಗ ಎರಡು ಕಡೆ ಮಲ್ಟಿಪ್ಲೈಯಿಂಗ್ ಬೈ
ಎ ಇನ್ವರ್ಸ್ ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಇನ್ವರ್ಸ್ ಎ ಸ್ಕ್ವೇರ್ ನಾನು ಎ ಇಂಟು ಎ ಅಂತ ಬರೀತೀನಿ. ಅಗೇನ್ 4 ಇಲ್ಲಿನೂ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅಗೇನ್ ಮೈನಸ್ ಇದೆ ಹೊರಗಡೆ, ಇಲ್ಲಿನೂ ಎ ಇನ್ವರ್ಸ್ ಇಂಟು ಐ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಬ್ರಾಕೆಟ್ ಹಾಕೊಂಡೆ ಅಂತ ಅನ್ಕೊಳ್ಳಿ. ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಅಗೇನ್ ಇಲ್ಲಿ ಐ ಬರೀತೀರಾ, ಐ ಇಂಟು ಎ ಆಯ್ತಿದು. ಅಗೇನ್ 4 ಇಂಟು ಅಗೇನ್ ಎ ಇನ್ವರ್ಸ್ ಇಂಟು ಎ ಅಂದ್ರೆ ಅಗೇನ್ ಐ ಆಗುತ್ತೆ. ಇಲ್ಲಿನೂ ಮೈನಸ್ ಎ ಇನ್ವರ್ಸ್ ಇಂಟು ಐ ಅಂದ್ರೆ 1 ಅಂದಾಗ ಸ್ಟೂಡೆಂಟ್ಸ್ 1 ಜೊತೆ ನೀವು ಏನೇ ನಂಬರ್ ಮಲ್ಟಿಪ್ಲೈ ಮಾಡಿ ಅದೇ ಆನ್ಸರ್ ಬರುತ್ತಾ. 5 ಇಂಟು 1 ಅಂದ್ರೆ 5 ಬರುತ್ತೆ. ಹಾಗೆ ಎ ಇನ್ವರ್ಸ್ ಇಂಟು ಐ ಅಂದ್ರೆ ಇದು ಎ ಇನ್ವರ್ಸ್ ಆಗುವಂತದ್ದು. ಅಗೇನ್ ಇಲ್ಲಿ ಐ ಇಂಟು ಎ ಅಂದ್ರೆ ಇದು ಕೂಡ ಏನೇ ಆಗುತ್ತೆ. ಎ ಮೈನಸ್ 4i ಇಸ್ ಈಕ್ವಲ್ಸ್ ಟು ಮೈನಸ್ ಎ ಇನ್ವರ್ಸ್ ಉಂಟು. ಇವಾಗ ಎರಡು ಕಡೆ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನನಗೆ ಫೈನಲ್ ರಿಸಲ್ಟ್ ಸಿಗುತ್ತೆ. ಅಂದ್ರೆ ಇದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಸೊ ಪ್ಲಸ್ 4i ಮೈನಸ್ ಇದಾಗಿದೆ ನಮ್ದು ಫಾರ್ಮುಲಾ. ಓಕೆ, ಸೊ ಇಲ್ಲಿ 2 ಮಾರ್ಕ್ಸ್ ಇರೋದು, ಇದನ್ನ ಸಾಲ್ವ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುವಂತದ್ದು. ಓಕೆ, ಸೊ ಇವಾಗ ಏನ್ ಮಾಡ್ಕೋಣ, ಈ ಕಂಪ್ಲೀಟ್ ಇಕ್ವೇಶನ್ ನ ಬರ್ಕೋಣ. ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಏನೇನ್ ಬಂದಿದೆ, 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆ 1 0 0 1 ಇದೆ. ಅಗೇನ್ ಮೈನಸ್ ಎ ಅಂತಂದ್ರೆ ಏನ್ ಕೊಟ್ಟಿದಾರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದಾರಲ್ವಾ, ಅದನ್ನ ಇಲ್ಲಿ ಬರ್ಕೋಣ. ಏನಿದೆ 1 2, ಸಾರಿ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದೆ. ಇದೇನಿದೆ ಅಂದ್ರೆ ಎ ಮ್ಯಾಟ್ರಿಕ್ಸು 2 3 ಇದೆ. ಅಗೇನ್ ಇಲ್ಲಿ 1 2 ಇದೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಫಸ್ಟ್ 4 ನ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ 4 ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇದು 4 ಇಂಟು 1 4 0 0 4 ಆಗುತ್ತೆ. ಇದ್ರ ಜೊತೆ ನಾವು ಸಬ್ಟ್ರಾಕ್ಟ್ ಮಾಡ್ಕೋಬೇಕಾಗಿರೋದು ಮ್ಯಾಟ್ರಿಕ್ಸ್ ಎ ನ. ಓಕೆ, ಸೊ ಸಿಂಪ್ಲಿಫೈ ಮಾಡಿ ಎ ಇನ್ವರ್ಸ್ ಬಂದ್ಬಿಡುತ್ತೆ. ಓಕೆ, 4 ಮೈನಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. 0 ಮೈನಸ್ 3 ಅಂದ್ರೆ ಮೈನಸ್ 3 ಬರುತ್ತೆ. 0 ಮೈನಸ್ 1 ಅಂದ್ರೆ ಮೈನಸ್ 1. 4 ಮೈನಸ್ 1 2 ಅಂದ್ರೆ ಪ್ಲಸ್ 2 ಆಗುತ್ತೆ. ಇದಾಗಿದೆ ನಿಮ್ದು ಎ ಇನ್ವರ್ಸ್. ಓಕೆ, ಇಷ್ಟು ಮಾಡಿ ನೀವು ಬಿಡೋಕಿದ್ಲು ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಇದೆನಾ ಇಲ್ವಾ ಅಂತ. ಯಾವ ತರ, ಎ ಇಂಟು ಎ ಇನ್ವರ್ಸ್ ಅಂದ್ರೆ ಏನ್ ಬರ್ದ್ರಿ ನೋಡಿ, ಇಲ್ಲಿ ನೀವು ಐ ಅಂತ ಬರ್ತಿರ್ವಾ, ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಬೇಕಲ್ವಾ. ಇವಾಗ ಎ ಏನಿದೆ 1 ಇಲ್ಲಿದೆ ನೋಡಿ, 2 ಎ ಮ್ಯಾಟ್ರಿಕ್ಸ್ ಏನಿದೆ ನಮ್ದು 2 3 1 2 ಇದೆ. ಇದಕ್ಕೆ ನಾನು ಇವೆರಡು ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೋತೀನಿ, ನಂಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ನೋಡಿ ಫಸ್ಟ್ ರೋ ಮಲ್ಟಿಪ್ಲೈ ಆಯ್ತು, ಫಸ್ಟ್ ಕಾಲಮ್ 2 ಇಂಟು 2 ಎಷ್ಟಾಗುತ್ತೆ 4 ಆಗುತ್ತೆ. 3 ಇಂಟು ಮೈನಸ್ 1 ಅಂದ್ರೆ ಮೈನಸ್ 3. 4 ಮೈನಸ್ 3 ಅಂದ್ರೆ 1 ಅಂದ್ರೆ ಐಡೆಂಟಿಟಿಯಲ್ಲಿ ಫಸ್ಟ್ ಎಲಿಮೆಂಟ್ 1 ಇದೆ. ಓಕೆ, ಇವಾಗ ಈ ಜಾಗದಲ್ಲಿ 0 ಬರಬೇಕು ನೋಡಿ. ಫಸ್ಟ್ ರೋ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ 2 ಇಂಟು ಮೈನಸ್ 3 ಎಷ್ಟಾಗುತ್ತೆ ಮೈನಸ್ 6 ಆಗುತ್ತೆ. 3 ಇಂಟು 2 ಅಂದ್ರೆ ಪ್ಲಸ್ 6, ಪ್ಲಸ್ 6 ಮೈನಸ್ 6 0 ಬಂತಲ್ವಾ. ಇವಾಗ ಇದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. ಅಗೇನ್ ಈ ಆನ್ಸರ್ ಬರುತ್ತೆ 1 ಇಂಟು 2 2 ಆಗುತ್ತೆ. 2 ಇಂಟು ಮೈನಸ್ 2 ಅಂದ್ರೆ 0 ಬರುತ್ತೆ. ಅಂದ್ರೆ ನಾವು ಮಾಡಿರುವಂತ ಈ ಒಂದು ಎಕ್ಸಾಂಪಲ್ ಏನಾಗಿದೆ ಅಂದಂಗಾಯ್ತು, 100% ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಯಾವ ತರ ಮಾಡ್ಬೇಕಂತ. ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಹೈಲೈಟ್ ಮಾಡಿ ಬರ್ದ್ಬಿಡಿ. ಓಕೆ, ಸೊ ಲಾಸ್ಟ್ ಇನ್ನೊಂದು ಕ್ವಶನ್ ಇರುವಂತದ್ದು ಕಂಟಿನ್ಯೂಟಿ ಮೇಲೆ. ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಕೆ ವ್ಯಾಲ್ಯೂನ ಫೈಂಡ್ ಮಾಡ ಅಂತ ಹೇಳ್ತಾರೆ. ಇದು ಕ್ವಶನ್ ಏನಾಗಿದೆ, ಆಲ್ರೆಡಿ ಕಂಟಿನ್ಯೂಸ್ ಆಗಿದೆ ಅಂತ ಹೇಳ್ತಾರೆ. ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2. ಓಕೆ, ಕಂಟಿನ್ಯೂಸ್ ಯಾವಾಗುತ್ತೆ, ಫಂಕ್ಷನ್ ಆನ್ಸರ್ ಮತ್ತೆ ಲಿಮಿಟ್ ಆನ್ಸರ್ ಎರಡೂ ಸೇಮ್ ಬರ್ಬೇಕಲ್ವಾ ಆನ್ಸರ್, ಅವಾಗಲೇ ಕಂಟಿನ್ಯೂಸ್ ಆಗುತ್ತೆ. ಆಲ್ರೆಡಿ ಅವ್ರು ಹೇಳಿದಾರೆ ಇದು ಕಂಟಿನ್ಯೂಸ್ ಇದೆ ಅಂತ. ಅದೇ ಹಿಂಟ್ ತಗೊಂಡು ನಾವು ಸಾಲ್ವ್ ಮಾಡೋಣ. ಏನು, ಲಿಮಿಟ್ ಆನ್ಸರ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಎಷ್ಟಿದೆ π/2 ಎಫ್ ಆಫ್ ಎಕ್ಸ್. ಈ ಆನ್ಸರ್ ಯಾವುದಕ್ಕೆ ಈಕ್ವಲ್ ಆಗಬೇಕು, ಫಂಕ್ಷನ್ ಆನ್ಸರ್ಗೆ ಎಫ್ ಆಫ್ π/2 ಗೆ ಈಕ್ವಲ್ ಆಗಬೇಕು. ಅವಾಗಲೇ ನಾವು ಕಂಟಿನ್ಯೂಸ್ ಅಂತ ಹೇಳಕ್ಕಾಗತ್ತೆ. ಓಕೆ, ಈ ಹಿಂಟ್ ನ ತಗೊಂಡು ನಾವು ಕೆ ವ್ಯಾಲ್ಯೂನ ಫೈಂಡ್ ಮಾಡೋಣ. ಓಕೆ, ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು π/2. ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದ್ರೆ ಇದೇನ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಇಲ್ಲೇ ಬರುವಂತದ್ದು. ಸೊ ಇದನ್ನ ನಾವು ಇಲ್ಲಿ ಫಿಲ್ಅಪ್ ಮಾಡೋಣ. ಏನು, ಕೆ ಇಂಟು ಕಾಸ್ ಎಕ್ಸ್ ಡಿವೈಡ್ ಬೈ π ಮೈನಸ್ 2x ಇದಾಗಿದೆ ಎಫ್ ಆಫ್ ಎಕ್ಸ್. ಅಗೇನ್ ಇಲ್ಲಿ ಎಫ್ ಆಫ್ π/2 ಹಾಕಿದ್ರೆ ಜಸ್ಟ್ ಎಷ್ಟಿದೆ, ಇದು 3 ಇದೆ, 3 ಬರ್ದ್ಬಿಡ್ತೀರಾ. ಕಾನ್ಸ್ಟೆಂಟ್ ಫಂಕ್ಷನ್ ಇದೆ. ಓಕೆ, ಸೊ ಇಲ್ಲಿ ನಾನು ಕೆ ನ ಹೊರಗಡೆ ತಗೋತೀನಿ, ಯಾಕಂದ್ರೆ ಅದು ಕಾನ್ಸ್ಟೆಂಟ್ ಇದೆ. ಸೊ ಕೆ ಹೊರಗಡೆ ಬರುತ್ತೆ. ಉಳಿದಿರೋದೇನು, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು π/2. ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಇದೆ. ಕಾಸ್ಗೆ ನಾವು ಲಿಮಿಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋಕ್ಕಿಂತಲೂ ನನಗೆ ಸ್ಯಾಂಡ್ವಿಚ್ ಥಿಯರಮ್ ಗೊತ್ತಿದೆ, ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ. ಏನು, ಲಿಮಿಟ್ ಆಫ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇದ್ದಾಗ, ಅಲ್ಲಿ ಎಕ್ಸ್ ಟೆನ್ಸ್ ಟು 0 ಇದ್ದಾಗ ಆನ್ಸರ್ ನಾವು 1 ಅಂತ ಬರೀಬಹುದು. ಅಂದ್ರೆ ಕಾಸ್ ಬಂದಿದೆ, ಕಾಸ್ ನಾನು ಸೈನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಕಾಸ್ ಸೈನ್ ಒಳಗೆ ಯಾವಾಗ ಕನ್ವರ್ಟ್ ಆಗುತ್ತೆ, 90 ಮೈನಸ್ ಥೀಟಾ ತಗೊಂಡ್ರೆ ಆಗುತ್ತಲ್ವಾ. ಓಕೆ, 90 ಬಂದಾಗ ಎಲ್ಲಾನು ಕೋಟಿಗ್ನೋಮೆಟ್ರಿ ಇದ್ದು ಟಿಗ್ನೋಮೆಟ್ರಿ ಇದ್ದು ಕೋಟಿಗ್ನೋಮೆಟ್ರಿ, ಈ ತರ ಚೇಂಜಸ್ ಆಗುತ್ತೆ. ಅದನ್ನ ಚೇಂಜಸ್ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ಯಾವ ತರ ಅಂದ್ರೆ, ಕಾಸ್ ಇದ್ದ ಜಾಗದಲ್ಲಿ ನಾನು ಸೈನ್ ಆಫ್ π/2 ಮೈನಸ್ ಎಕ್ಸ್ ಅಂತ ಬರೀತೀನಿ. ಅಂದ್ರೆ 90 ಮೈನಸ್ ಎಕ್ಸ್ ಯಾವ ಕ್ವಾಡ್ರಂಟ್, ಫಸ್ಟ್ ಕ್ವಾಡ್ರಂಟ್, ಎಲ್ಲಾನು ಪಾಸಿಟಿವ್ ಇರುತ್ತೆ. ಸೊ 90 ಬಂದ್ರೆ ಅಂದ್ರೆ ಸೈನ್ ಇದ್ದು ಕಾಸ್ ಆಗುತ್ತೆ. ಓಕೆ, ಅಗೇನ್ ಹೋಲ್ ಡಿವೈಡ್ ಬೈ, ಇಲ್ಲಿ ಏನಿದೆ ನೋಡಿ, ಅಗೇನ್ ಸ್ಯಾಂಡ್ವಿಚ್ ಏನ್ ಮಾಡುತ್ತೆ, ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇರಬೇಕು ಲಿಮಿಟ್ ಆನ್ಸರ್. ಈ ಮೇಲ್ಗಡೆ ಎಕ್ಸ್ ಇದ್ರೆ ತೆಳಗಡೆ ಎಕ್ಸ್ ಇರ್ಬೇಕು. ಇವಾಗ ಏನ್ ಬಂತು ಇಲ್ಲಿ π/2 ಮೈನಸ್ ಎಕ್ಸ್. ಇಲ್ಲಿ ಏನಿರುವಂತದ್ದು
ಪೈ ಮೈನಸ್ 2x ಇದೆ. ಸೊ ಅದು ಬೇರೆ ಬೇರೆ ಇದೆ, ಅಂದ್ರೆ ಅದ್ರ ಸಲುವಾಗಿ ನಾನು ಇಲ್ಲಿ ಫೋರ್ಸೇಬಲಿ ಎರಡು 2 ನ ಕಾಮನ್ ತಗೋತೀನಿ. ಇದು ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಈ ಕಂಪ್ಲೀಟ್ ರಿಸಲ್ಟ್ಸ್ ಅಲ್ಲಿ 2 ನ ಕಾಮನ್ ತಗೋತೀನಿ, ಅದ್ರ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ ಕಾನ್ಸ್ಟೆಂಟ್. 2 ಹೊರಗಡೆ ತಗೊಂಡ್ರೆ ಇದರಲ್ಲಿ 2 ಕಾಮನ್ ತಗೋತಾ ಇದೀನಿ ಅಂದ್ರೆ ಸರಿ ಹೇಗೆ ತಗೋತಾರೆ, ಇಲ್ಲಿ ಜಸ್ಟ್ 5 ಇದೆ, 2 ಕಾಮನ್ ತಗೊಳಿಕ್ ಬರಲ್ಲ ಅಂತಾರೆ. ಇಲ್ಲ, ಬರುತ್ತೆ. ಯಾವ ತರ ಬರೀಬಹುದು ಅಂದ್ರೆ ಕಾಮನ್ ತಗೊಂಡ ತಕ್ಷಣ ಇದನ್ನ ನಾನು π/2 ಅಂತ ಬರೀಬಹುದಾ? ನೋಡಿ, ವಾಪಸ್ 2 ಮಲ್ಟಿಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ, 2 ಕ್ಯಾನ್ಸಲ್ ಆಗಿ ಮತ್ತೆ π ಬರುತ್ತಲ್ವಾ? ಆತರ ಫೋರ್ಸಬಲ್ ತಗೊಳ್ತಾ ಇದ್ರೆ ಅಲ್ಲಿ ಡಿವೈಡ್ ಒಳಗೆ ಬರೀಬೇಕು ಇಷ್ಟೇ. ಇಲ್ಲ, ಆಲ್ರೆಡಿ ಇದೆ 2 ಕಾಮನ್ ತಗೊಂಡ್ರೆ x ಉಳಿಯುತ್ತೆ. ಓಕೆ, ಯಾಕೆ ನಾನು ಇದನ್ನ ಈ ತರ ಬರ್ಕೊಂಡೆ ಅಂತಂದ್ರೆ ಇವಾಗ ಅಬ್ಸರ್ವ್ ಮಾಡಿ, ನನಗೆ ಸ್ಯಾಂಡ್ವಿಚ್ ಥಿಯರಮ್ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಯ್ತಲ್ವಾ? ಸೊ ಮೇಲ್ಗಡೆ ತೆಳಗಡೆ ರಿಸಲ್ಟ್ ಸೇಮ್ ಇದೆ. ಇಲ್ಲಿ = 3 ಬರೀತೀನಿ. ಸೊ ಇವಾಗ ನಾವು ಫೈನಲ್ ಆನ್ಸರ್ ನ ಬರೀಬಹುದು, ಯಾಕಂದ್ರೆ ಇದು ನಂದು ಸ್ಯಾಂಡ್ವಿಚ್ ಥಿಯರಮ್ ಆನ್ಸರ್ ಸಿಕ್ಕಾಯ್ತು. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿ. ಸೊ ಇದಕ್ಕೆ ನಾನು 1 ಅಂತ ಬರೀಬಹುದಾ? ಅಂದ್ರೆ ಫೈನಲಿ ಏನ್ ಬಂತು, k/2 ಇಂಟು ಸ್ಯಾಂಡ್ವಿಚ್ ಥಿಯರಮ್ ಆನ್ಸರ್ ಪ್ರಕಾರ 1, ಇಲ್ಲಿ 3 ಇದೆ, ಅಂಡ್ k ಇಂಟು 1 ಅಂದ್ರೆ k ಆಗುತ್ತೆ. 2 ಈ ಕಡೆ ಬಂದ್ರೆ 3 ಇಂಟು 2 ಆಗುತ್ತೆ. ಸೊ ಕೆ ಆನ್ಸರ್ ಆಗಿದೆ 6. ಎಷ್ಟು ಮಾಡಿದ್ರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. PUC ಸೆಕೆಂಡ್ ಇಯರ್ದು ಮಾಡೆಲ್ ಕ್ವಶನ್ ಪೇಪರ್ 3 ನ ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಮಾರ್ಕ್ಸ್ ಕ್ವಶನ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ 1 ಕ್ವಶನ್ 6 ಮಾರ್ಕ್ಸ್ ಇರುತ್ತೆ, ಅಗೇನ್ ಸೆಕೆಂಡ್ 1 ಕ್ವಶನ್ 4 ಮಾರ್ಕ್ಸ್ ಇರುವಂತದ್ದು. ಓಕೆ, ಸೊ ಬನ್ನಿ ಮೊದಲೇದಾಗಿ 6 ಮಾರ್ಕ್ಸ್ ಕ್ವಶನ್ ಇಂಟಿಗ್ರೇಷನ್ ಮೇಲೆ ಬರುವಂತದ್ದು. ಈ ಒಂದು ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರುವಂತದ್ದು. ಇಲ್ಲೇನಿದೆ, ಫಸ್ಟ್ ಇದೊಂದು ಪ್ರಾಪರ್ಟಿ ಇದೆ, ನಾವು ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಈ ಒಂದು ಕ್ವಶನ್ ಸಾಲ್ವ್ ಮಾಡೋದಾಗಿರುತ್ತೆ. ಯಾವ ತರ ಮಾಡಬೇಕು, ಫಸ್ಟ್ LHS ತಗೊಂತೀರಾ, a to b f of x dx. ಓಕೆ, ನಮ್ಗೆ ಇಲ್ಲಿ ಈ ರಿಸಲ್ಟ್ ಬೇಕಾಗಿದೆ ಅಂದ್ರೆ ಅದನ್ನೇ ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಏನ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಇಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, a ಪ್ಲಸ್ ಬಿ, x ನ ತಗೊಳ್ಬಾರ್ದು, ಇಲ್ಲಿ t ಅಂತ ತಗೊಳ್ಬೇಕು. ಓಕೆ, ಸೊ ಇದರ ಅರ್ಥ ಈ ತರನು ತಗೋಬಹುದು ನಾವು, t a ಪ್ಲಸ್ ಬಿ ಮೈನಸ್ ಎಕ್ಸ್, ಈ ತರನು ಅರ್ಥ ಆಗುತ್ತೆ. ಯಾಕಂದ್ರೆ ಮೈನಸ್ ಟಿ ಈಚೆ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಎಕ್ಸ್ ಈಚೆ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ dx ಬರುತ್ತೆ, ಇಲ್ಲಿ ಮೈನಸ್ dt ಬರುತ್ತೆ. ಕರೆಕ್ಟಾ? ಯಾಕಂದ್ರೆ 1a b ಇದು ಕಾನ್ಸ್ಟೆಂಟ್ ಇರುತ್ತೆ, 0 ಆಗಿಬಿಡುತ್ತೆ. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಹೊಸ ಲಿಮಿಟ್ ಮಾಡ್ಕೋಬೇಕಲ್ವಾ? ಎಕ್ಸ್ ಜಾಗದಲ್ಲಿ ನಾನು a ಹಾಕಿದ್ರೆ ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಆಗಿ t b ಸಿಗುತ್ತೆ. x b ಹಾಕಿದ್ರೆ ಅಗೇನ್ b ಕ್ಯಾನ್ಸಲ್ ಆಗಿ a ಬರುತ್ತೆ, ಅಂದ್ರೆ ರಿವರ್ಸ್ ಆಗುತ್ತೆ. ಓಕೆ, ಇವಾಗ ಹೊಸ ಸಬ್ಸ್ಟಿಟ್ಯೂಷನ್ ಫಿಲ್ಅಪ್ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ a ಜಾಗದಲ್ಲಿ b ಬಂದಿದೆ, b ಜಾಗದಲ್ಲಿ a ಬಂದಿದೆ. ದೆನ್ f ಆಫ್ x ಏನ್ ತಗೊಂಡಿದ್ವಿ ನಾವು ಇಲ್ಲಿ, a ಪ್ಲಸ್ b ಮೈನಸ್ ಟಿ ಅಂತ ತಗೊಂಡಿದ್ವಾ? ಎಸ್, ಇಲ್ಲಿ ಟಿ ಅಂತ ಇತ್ತು, ಇದು x ಜಾಗದಲ್ಲಿ ಅದನ್ನ ರಿಪ್ಲೇಸ್ ಮಾಡಿದೆ. dx ಬಂದಿದೆ ಮೈನಸ್ dt, ಮೈನಸ್ ನ ಹೊರಗಡೆ ಬರ್ತೀನಿ, dt ನಲ್ಲಿ ಬರ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 2 and 1. ಫಸ್ಟ್ ಮತ್ತೆ ಸೆಕೆಂಡ್ ಪ್ರಾಪರ್ಟಿನ ಯೂಸ್ ಮಾಡ್ತೀನಿ. ಫಸ್ಟ್ ಪ್ರಾಪರ್ಟಿ 2 ಯೂಸ್ ಮಾಡೋಣ. ಏನತ್ತೆ ಪ್ರಾಪರ್ಟಿ 2 ಅಂದ್ರೆ, ನೀವೇನಾದ್ರೂ ಲಿಮಿಟ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದ್ರೆ ಅಂದ್ರೆ ಅವಾಗ ಒಂದು ಮೈನಸ್ ಸೈನ್ ಹೊರಗೆ ಬರುತ್ತೆ ಅಂತ. ಆಲ್ರೆಡಿ ನಮಗೊಂದು ಮೈನಸ್ ಸೈನ್ ಹೊರಗಡೆ ಇದೆ. ಸೊ ಹಾಗಾಗಿ ಫಸ್ಟ್ ನಾನು ಇಲ್ಲಿ ಪ್ರಾಪರ್ಟಿ 2 ನ ಅಪ್ಲೈ ಮಾಡಿದ ತಕ್ಷಣ ಲಿಮಿಟ್ ಚೇಂಜಸ್ ಆಗುತ್ತೆ. ಅಂದ್ರೆ ಇಲ್ಲಿ a ಬರುತ್ತೆ, ಇಲ್ಲಿ b ಬರುತ್ತೆ ಸ್ಟೂಡೆಂಟ್ಸ್. ಇವೆರಡು ಚೇಂಜಸ್ ಮಾಡಿದೆ. ಓಕೆ, ಅಗೇನ್ ಮೈನಸ್ ಮೈನಸ್ ಇದೇನಾಗ್ಬಿಡುತ್ತೆ ಪ್ಲಸ್ ಆಗುತ್ತೆ, ಯಾಕಂದ್ರೆ ಒಂದು ಮೈನಸ್ ಹೊರಗೆ ಬರುತ್ತಲ್ವಾ, ಲಿಮಿಟ್ ಚೇಂಜ್ ಮಾಡಿದ ತಕ್ಷಣ. ಆಲ್ರೆಡಿ ನಮಗೊಂದು ಮೈನಸ್ ಬಂದಿತ್ತು, ಸೊ ಎರಡು ಕೂಡಿ ಪ್ಲಸ್ ಆಗುತ್ತೆ. ಅಗೇನ್ ಅಂಡ್ ಪ್ರಾಪರ್ಟಿ ನಂಬರ್ 1, ಪ್ರಾಪರ್ಟಿ ನಂಬರ್ 1 ಏನ್ ಹೇಳುತ್ತೆ, ಟಿ ಜಾಗದಲ್ಲಿ ಎಕ್ಸ್ ಬರಿಬಹುದು, ಎಕ್ಸ್ ಜಾಗದಲ್ಲಿ ಟಿ ನ ಬರಿಬಹುದು ಅಂತ ಹೇಳಿ ಅದನ್ನ ನಾನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. a ಪ್ಲಸ್ ಎಕ್ಸ್, ಸಾರಿ a ಪ್ಲಸ್ ಬಿ, ಇಲ್ಲಿ ಇದೆ ಟಿ ಜಾಗದಲ್ಲಿ ನಾನು ತಗೋತೀನಿ ಎಕ್ಸ್. ಅಗೇನ್ ಟಿ ಜಾಗದಲ್ಲಿ ಇಲ್ಲಿ ಕೂಡ ಎಕ್ಸ್ ಅಂದ್ರೆ dx ಆಯ್ತು. ಸೊ ನಮ್ಗೆ ಸಿಕ್ತಲ್ವಾ ಸ್ಟೂಡೆಂಟ್ಸ್, ಇದೆ ನಿಮ್ದು RHS ಆನ್ಸರ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ನಾವು ತಗೊಂಡಿದ್ದಿಲ್ಲಿ LHS ಆನ್ಸರ್ ತಗೊಂಡಿದ್ವಿ, RHS ಆನ್ಸರ್ ಬಂತು, ಅಂದ್ರೆ ಪ್ರಾಪರ್ಟಿ ಇಲ್ಲಿ ಪ್ರೂವ್ ಆಯ್ತು ಅಂತ ಅರ್ಥ. ಸೊ ಇವಾಗ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಈ ಒಂದು ಅಟ್ಯಾಚ್ ಎಕ್ಸಾಂಪಲ್ಗೆ. ಓಕೆ, ಇದಕ್ಕೆ 3 ಮಾರ್ಕ್ಸ್ ಕೊಡ್ಬೋದು, ಇಲ್ಲ 4 ಮಾರ್ಕ್ಸ್ ಕೂಡ ಕೊಡ್ಬೋದು ಅವರು ಎಕ್ಸಾಮ್ ಅಲ್ಲಿ. ಓಕೆ, ಸೊ ಇವಾಗ ಈ ಎಕ್ಸಾಂಪಲ್ ಯಾವ ತರ ಮಾಡೋದನ್ನ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಅಲ್ಲಿ ಕ್ವಶನ್ ಕೊಟ್ಟಿರೋದೇನಪ್ಪಾ ಅಂತಂದ್ರೆ, ಇಂಟಿಗ್ರೇಷನ್ ಆಫ್ π/6 ಟು π/3 dx ಇದೆ. ಇಲ್ಲಿ dx ಡಿವೈಡ್ ಬೈ 1 ಪ್ಲಸ್ ರೂಟ್ ಆಫ್ tan x ಅಂತ ಇದೆ. ಓಕೆ, ಸೊ ಫಸ್ಟ್ ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಯಾವ ತರ ಅಂದ್ರೆ, tan x ಅಂತಂದ್ರೆ ಸೈನ್ ಬೈ ಕಾಸ್ ಅಂದಾಗೆ ಸ್ಟೂಡೆಂಟ್ಸ್. ಓಕೆ, ಸೊ ಅದನ್ನ ನಾನು ಇಲ್ಲಿ ಬರ್ಕೊಂತೀನಿ. ಇದನ್ನ ಲಿಮಿಟ್ ನ ಆಸ್ ಇಟ್ ಈಸ್ ಬರೀತಾ ಹೋಗಿ ಇಲ್ಲಿ. ಓಕೆ, ಸೊ ಇಲ್ಲಿ ನಾನು ಏನ್ ತಗೊಂತಾ ಇದ್ದೀನಿ ಅಂದ್ರೆ, ರೂಟ್ ಆಫ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಪ್ಲಸ್ 1, ಇಲ್ಲಿ dx. ಓಕೆ, ಸೊ ಮತ್ತೆ ನಾನು ರೂಟ್ ನ ಎರಡು ಕಡೆ ಸಪರೇಟ್ ಆಗಿನೂ ಬರೀಬಹುದಲ್ವಾ ಸ್ಟೂಡೆಂಟ್ಸ್. ಯಾವ ತರ ಅಂತಂದ್ರೆ, ಈ ರೂಟ್ ನಾನು ತೆಗಿತೀನಿ. ಓಕೆ, ಸೊ ಇಲ್ಲಿ ನಾವು ರೂಟ್ ನ ಹಾಕೊಳ್ಳೋಣ, ಇಷ್ಟು ಇದಕ್ಕೆ ರೂಟ್ ಸಪರೇಟ್ ಆಗಿ ಈ ತರ ಬರೀಬಹುದಾ? ಓಕೆ, ಸೊ ಇವಾಗ ಇಲ್ಲಿ LCM ತಗೋತಾ ಇದ್ದೀನಿ ನಾನು. LCM ತಗೊಂಡ ತಕ್ಷಣ ಏನೇನಾಗುತ್ತೆ, LCM ತಗೊಂಡ ತಕ್ಷಣ ಇದನ್ನ ಮತ್ತೆ ಆಸ್ ಇಟ್ ಈಸ್ ಬರೆಯೋಣ. ಇಲ್ಲಿ LCM ತಗೊಂಡ್ರೆ ಇಲ್ಲಿ ರೂಟ್ ಆಫ್ ಕಾಸ್ ಎಕ್ಸ್ ಬರುತ್ತೆ,
ಪ್ಲಸ್ ಇಲ್ಲಿ ರೂಟ್ ಆಫ್ ಸೈನ್ ಎಕ್ಸ್ ಇರುತ್ತೆ, ಹೋಲ್ ಡಿವೈಡ್ ಬೈ ಎಲ್ ಸಿ ಎಂ ಏನಾಯ್ತು ಕಾಸ್ ಎಕ್ಸ್. ಈ ಹೋಲ್ ಡಿವೈಡ್ ಮೇಲೆ ನಾನು ಮೇಲ್ಗಡೆ ತಗೊಂಡ್ಬಿಡ್ತೀನಿ ಕಾಸ್ ಎಕ್ಸ್ ಅಂತ. ಓಕೆ, ಡಿ ಎಕ್ಸ್ ಇಲ್ಲಿ ಆಸ್ ಇಟ್ ಇಸ್. ಗೊತ್ತಾಯ್ತಲ್ವಾ ಏನ್ ಮಾಡಿದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇತ್ತು, ಎಲ್ ಸಿ ಎಂ ತಗೊಂಡ್ವಿ, ರೂಟ್ ಕಾಸ್ ಎಕ್ಸ್ ಅಂದ್ರೆ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ, ಈ ಟೋಟಲಿ ಎಲ್ ಸಿ ಎಂ ಬಂದಿತ್ತಲ್ಲ ಅದನ್ನ ನಾವು ಮೇಲ್ಗಡೆ ಶಿಫ್ಟ್ ಮಾಡಬಹುದು, ಇಂಟು ಆಗುತ್ತೆ, ರೆಸಿಪ್ರೋಕಲ್ ಮೇಲೆ ಹೋಗುತ್ತೆ. ಸೊ ಇದಕ್ಕೆ ನೀವು ಏನ್ ಮಾಡಿ, ಇದಕ್ಕೆ ಇಕ್ವೇಶನ್ 1 ಅಂತ ಕೊಡಿ, ಅಥವಾ ಇಲ್ಲಿ ಐ ಅಂತ ಡಿನೋಟ್ ಮಾಡ್ಕೋಬೇಕು. ಸೊ ಈ ಒಂದು ಕ್ವಶನ್ ನಾನು ನೆಕ್ಸ್ಟ್ ಪೇಜ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಇಲ್ಲೇ ಬರ್ಕೊಂಡಿದ್ದೀನಿ ನೋಡಿ. ಇವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದಕ್ಕೆ ಇಕ್ವೇಶನ್ 1 ಅಂತ ಕೊಡಿ. ಓಕೆ, ಸೊ ಇವಾಗ ಆಲ್ರೆಡಿ ನಾವು ಇನ್ನೊಂದು ಪ್ರಾಪರ್ಟಿ ಪ್ರೂವ್ ಮಾಡಿದ್ವಲ್ಲ, ಏನಿತ್ತು, ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಮಾಡ್ಕೋಬೇಕು ಅಂತ ಇದೆ. ಓಕೆ, ಅದ್ರ ಪ್ರಕಾರನೇ ಇಲ್ಲಿ ಎ ಏನಿದೆ π/6 ಇದೆ, ಪ್ಲಸ್ ಬಿ ಏನಿದೆ π/3 ಇದೆ, ಮೈನಸ್ ಎಕ್ಸ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ ಇದನ್ನ ನಾವು ಅಪ್ಲೈ ಮಾಡ್ಕೋಬೇಕಾಗಿರೋದಲ್ವಾ. ಸೊ ಇಲ್ಲಿ ಎಲ್ ಸಿ ಎಂ ತಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ, ಇದು 6 ಎಲ್ ಸಿ ಎಂ ಆಗುತ್ತೆ. ಅಂದ್ರೆ ಇಲ್ಲಿ 2 ಮಾಡ್ತಾರೆ, 2π + π ಅಂತಂದ್ರೆ ಇದಾಗುತ್ತೆ 3π, ಕರೆಕ್ಟಾ, 3π - x ಆಗುತ್ತೆ. ಅಥವಾ ಇಲ್ಲಿ 3 1 3 2 ಅಂದ್ರೆ π/2 - x ನ ನಾವು ಇಲ್ಲಿ ಯೂಸ್ ಮಾಡಬೇಕು ಅಂತ ಅರ್ಥ, ಕರೆಕ್ಟಾ. ಓಕೆ, ಸೊ ಅಪ್ಲೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಲಿಮಿಟ್ ಅಂತೂ ಚೇಂಜ್ ಆಗಲ್ಲ, ಆಸ್ ಇಟ್ ಈಸ್ ಅದೇ ಇರುವಂತದ್ದು. ಸೊ ಆಸ್ ಇಟ್ ಈಸ್ ಪ್ಲೇಸ್ ಮಾಡ್ತಾ ಇದ್ದೀನಿ ನಾನು. ಕಾಸ್ ಆಫ್ ಇಲ್ಲಿ ಐ ಆಸ್ ಇಟ್ ಈಸ್ ಬರೀರಿ. ಎಕ್ಸ್ ಜಾಗದಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್, π/2 - x ನ ಬರೀಬೇಕು. ಯಾಕೆ π/2 - x ಗೊತ್ತಾಯ್ತಲ್ವಾ, a ಪ್ಲಸ್ ಬಿ ಮೈನಸ್ ಎಕ್ಸ್ ಇತ್ತು, ಅದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ನಂಗೆ ಬಂದಿರೋದು π/2. ಓಕೆ, ಇನ್ನು ಕೆಳಗಡೆ ಚೇಂಜಸ್ ಮಾಡ್ಕೊಳ್ಳೋಣ. ಕಾಸ್ ಆಫ್ π/2 - x, ಮಧ್ಯದಲ್ಲಿ ಪ್ಲಸ್ ಇದೆ, ಅಗೇನ್ ಸೈನ್ ಆಫ್ π/2 - x. ಓಕೆ, ಇಂಟು ಡಿ ಎಕ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ π/2 - x ಅಂದ್ರೆ ಇದು ಯಾವ ಕ್ವಾಡ್ರೆಂಟ್ ಆಗುತ್ತೆ, π/2 - x ಅಂದ್ರೆ ಇದಾಗುತ್ತೆ ಫಸ್ಟ್ ಕ್ವಾಡ್ರೆಂಟ್. ಎಲ್ಲಾನು ಪಾಸಿಟಿವ್ ಇರುತ್ತೆ. 90 ಡಿಗ್ರಿ ಬಂದ್ರೆ ಟಿಗ್ನೋಮೆಟ್ರಿ ಟು ಕೋಟಿಗ್ನೋಮೆಟ್ರಿ, ಕೋಟಿಗ್ನೋಮೆಟ್ರಿ ಇದೆ, ಟಿಗ್ನೋಮೆಟ್ರಿ ಚೇಂಜ್ ಮಾಡಬೇಕು. ಕಾಸದ್ದು ಟಿಗ್ನೋಮೆಟ್ರಿ ಏನಾಗುತ್ತೆ, ಸೈನ್ ಆಗುತ್ತೆ, ಅಂದ್ರೆ ಇದಾಯ್ತು ಸೈನ್ ಆಫ್ ಎಕ್ಸ್. ಅಗೇನ್ ಇಲ್ಲಿನೂ ಸೇಮ್ ಆನ್ಸರ್, ಕಾಸ್ ಆನ್ಸರ್ ಸೈನ್ ಎಕ್ಸ್ ಆಗುತ್ತೆ. ಸೈನ್ ಇದ್ರೆ ಅದೇನಾಗುತ್ತೆ, ಕಾಸ್ ಆಗಿ ಚೇಂಜಸ್ ಆಗುತ್ತೆ, ಕಾಸ್ ಎಕ್ಸ್ ಆಯ್ತು. ಓಕೆ, ಟಿ ಎಕ್ಸ್. ಇದಕ್ಕೆ ನಾವು ಇಕ್ವೇಶನ್ 2 ಅಂತ ಕೊಡೋಣ. ಇವಾಗ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಅಡಿಷನ್ ಮಾಡ್ಕೋಬೇಕು. ಓಕೆ, ಸೊ ಆಡ್ ಮಾಡ್ಕೊಳ್ಳೋಣ. ಏನೇನ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಇಕ್ವೇಶನ್ 1 ಆಡಿಂಗ್ ವಿತ್ ಇಕ್ವೇಶನ್ 2. ಓಕೆ, ಆಡ್ ಮಾಡ್ಕೊಳ್ಳಿ. ಇಲ್ಲಿ ಐ ಇದೆ, ಅಂದ್ರೆ ಐ ಪ್ಲಸ್ ಐ 2i ಆಗ್ಬಿಡುತ್ತಾ. ಓಕೆ, ಇಸ್ ಈಕ್ವಲ್ಸ್ ಟು, ಇನ್ನು ರೈಟ್ ಸೈಡ್ ಆಡ್ ಮಾಡಬೇಕು. ಎರಡು ಕಡೆ ಇಂಟಿಗ್ರೇಷನ್ ಲಿಮಿಟ್ ಸೇಮ್ ಇದೆ, ಸೊ ಹಾಗಾಗಿ ನಾನು ಒಂದೇ ಸತಿ ಬರ್ಕೊಂತಾ ಇದ್ದೀನಿ. ಇಲ್ಲಿ π/6, ಇಲ್ಲಿ π/3 ಇದೆ. ಓಕೆ, ಅದಾದ್ಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಎರಡು ಕಡೆ ಎಲ್ ಸಿ ಎಂ ಕೂಡ ಸೇಮೇ ಇದೆ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಬರ್ಬೋದು 1 + 2 ಅಥವಾ 2 + 1, ಎರಡು ಸೇಮೇ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಸೇಮ್ ಬರ್ಕೊಂತಾ ಇದ್ದೀನಿ, ಏನು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಂತ, ಕರೆಕ್ಟಾ. ಯಾಕಂದ್ರೆ ಎರಡು ಕಡೆ ಎಲ್ ಸಿ ಎಂ ಸೇಮ್ ಆಗಿರೋದ್ರಿಂದ, ಅಂದ್ರೆ ಮೇಲ್ಗಡೆ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದಾ. ಅಂದ್ರೆ ಫಸ್ಟ್ ಏನಿದೆ, ಇಲ್ಲಿ ಕಾಸ್ ಎಕ್ಸ್ ಇದೆ ಪ್ಲಸ್ ಸೈನ್ ಎಕ್ಸ್ ಇದೆ, ಡಿ ಎಕ್ಸ್ ಆಯ್ತು, ಕರೆಕ್ಟಾ. ಸೊ ಇವಾಗ ಇಲ್ಲಿ ಏನಾದ್ರು ನೋಡಿ ಸ್ಟೂಡೆಂಟ್ಸ್, ಎರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಟ್ಟು, ಯಾಕಂದ್ರೆ ಇದು ಎಂಟೈರ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಎರಡು ಸೇಮ್ ಆಗಿತ್ತು. ಸೊ ಉಳಿದಿರೋದೇನು ಇವಾಗ, ಜಸ್ಟ್ 2i = ಇಂಟಿಗ್ರೇಷನ್ ಆಫ್ π/6, ಇಲ್ಲಿ π/3 ಇದೆ, 1 ಮಾತ್ರ ಉಳಿದಿರೋದು. ಸೊ 1 ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೊ ಇವಾಗ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ನ ನಾವು ಅಪ್ಲೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಸೊ ಅಪ್ಲೈ ಮಾಡ್ಕೊಳ್ಳಿ. π/3 ಫಸ್ಟ್ ಬರುತ್ತೆ, ಮೈನಸ್ π/6, ಇಲ್ಲಿ 2 ಒಂದಿದೆ, ಸೊ ಅದನ್ನ ಬರಿತಾ ಹೋಗಿ. ಇಲ್ಲಿ ಎಲ್ ಸಿ ಎಂ ಏನಾಗುತ್ತೆ, 6 ಆಗುತ್ತೆ, 2π - π ಆಗುತ್ತೆ ಇವಾಗ, ಕರೆಕ್ಟಾ. ಎಲ್ ಸಿ ಎಂ 2 ಮಾಡ್ತೀವಿ, 2π - π ಅಂದ್ರೆ π/6 ಉಳಿತು. ಈ 2 ಒಂದು ಆ ಕಡೆ ತಗೊಂಡು ಹೋಗ್ಬಿಡೋಣ, ಅವಾಗ ನಮಗೆ i = ಸಿಗುತ್ತೆ. ಇಲ್ಲಿ π/6 ಇದೆ, ಇಲ್ಲಿ 2 ಇಂಟು ಇತ್ತು, ಈ ಕಡೆ ಬಂದ್ರೆ ಏನಾಗುತ್ತೆ, ಅದು ಡಿವೈಡ್ ಬೈ ಆಗುತ್ತೆ. ಅಂದ್ರೆ ಫೈನಲ್ ಆನ್ಸರ್ 1/12, ಸಾರಿ π/12 ಆಗಿದೆ. ಅರ್ಥ ಆಯ್ತಲ್ವಾ. ಇದನ್ನ 2 ನ ಡಿವೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, 2 ಇಂಟು ಇದೆ, ಈ ಕಡೆ ಬಂದ್ರೆ ಡಿವೈಡ್ ಬೈ, ನೀ ತಳಗಡೆನೆ ಬರೀಬೇಕು. 6 × 2 12 ಆಯ್ತು. ಸೊ ಈ ತರ ಇದೆ ನೋಡಿ ಸ್ಟೂಡೆಂಟ್ಸ್. ಇದಕ್ಕೆ ನಮಗೆ ಟೋಟಲ್ ಆಗಿ 6 ಮಾರ್ಕ್ಸ್ ಇರುವಂತದ್ದು. ಫಸ್ಟ್ ಇದನ್ನೆಲ್ಲಾನು ಫಾಲೋ ಮಾಡಬೇಕು. ಇಲ್ಲಿವರೆಗೂ ಮಾಡೋದಕ್ಕೆ 4 ಮಾರ್ಕ್ಸ್ ಇರುತ್ತೆ, ಇಲ್ಲಾಂದ್ರೆ ಕೆಲವೊಂದ್ಸತಿ 3 ಕೊಡ್ತಾರೆ. ಅಗೇನ್ ಇದನ್ನ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಇದಕ್ಕೆ 3 ಮಾರ್ಕ್ಸ್, 3 + 3 ಇರ್ಬೋದು, ಅಥವಾ 4 + 2 ಕೂಡ ಇರುತ್ತೆ. ಈಸಿ ಇದೇನಲ್ವಾ. ಎಸ್. ಸೊ ಇವಾಗ ಮೂವ್ ಆಗೋಣ ನಿಮ್ಮ ಗ್ರಾಫ್ ಕ್ವಶನ್. ಇದು ಬಹಳ ಈಸಿಯೆಸ್ಟ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸಾಲ್ವ್ ಮಾಡುವಂಥದ್ದು, ಹಾಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ರಾಂಗ್ ಮಾಡುವಂಥದ್ದು ಕೂಡ. ಯಾಕೆಂದ್ರೆ ನಾನು ಸಾಕಷ್ಟು ಸತಿ ವ್ಯಾಲ್ಯೂಷನ್ ಹೋದಾಗ ನೋಡ್ತಿರ್ತೀನಿ, ಭಾಳ ಸ್ಟೂಡೆಂಟ್ಸ್ ಇದನ್ನೇ ಚೂಸ್ ಮಾಡ್ತಾರೆ. ಒಂದು 100 ಅಲ್ಲಿ 90% ಸ್ಟೂಡೆಂಟ್ಸ್ LPP ಕ್ವಶನ್ನೇ ಚೂಸ್ ಮಾಡ್ತೀರಾ. ಅಗೇನ್ ಆ 90 ಅಲ್ಲಿ ಒಂದು 60% ಸ್ಟೂಡೆಂಟ್ಸ್ ಆದ್ರೂ ರಾಂಗ್ ಮಾಡಿರ್ತಾರೆ. ಎಲ್ಲಾದ್ರೂ 1 ಮಾರ್ಕ್ಸ್ ಕಟ್ ಮಾಡ್ಕೊಂಡಿರ್ತಾರೆ, ಕಾರ್ನರ್ ಪಾಯಿಂಟ್ಸ್ ಕರೆಕ್ಟ್ ಬರೆಯಲ್ಲ, ಫಿಸಿಬಲ್ ರೀಸನ್ ಬರೆಯಲ್ಲ, ಮ್ಯಾಕ್ಸಿಮಮ್ ಯಾವುದೋ ಇರುತ್ತೆ, ಇನ್ನೊಂದು ಯಾವುದಕ್ಕೂ ಮಾರ್ಕ್ ಮಾಡಿರ್ತಾರೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಸಾಲ್ವ್ ಮಾಡ್ತಿರ್ತಾರ,
ಟೈಮ್ ಆಗ್ತಾ ಇದೆ ಅಂತ ಗಡಿಬಿಡಿಗಳು ಬರೀತಿರೋ ಏನು ಭಾಳಷ್ಟು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಸ್ಟೂಡೆಂಟ್ಸ್ ನಿಮ್ಮ ಪ್ರಿಪ್ರೇಷನ್ LPPನೇ ಆಗಿತ್ತು, ನೀವು ಪ್ರಿಪೇರ್ ಇದಕ್ಕೆ ಕೊಡೋರಿದ್ದೀರಿ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಬಹಳ ಈಸಿ ಇದೆ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ಯೂಶುವಲಿ ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅದನ್ನು ಹೇಳ್ತೀನಿ. ಕ್ವಶನ್ ಅಂತೂ ಭಾಳ ಈಸಿ ಇದೆ. ಸೊ ಯಾವ ಥರ ಸಾಲ್ವ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಇಕ್ವೇಷನ್ 1 ಕೊಟ್ಟಿದ್ದಾರೆ, ಇಲ್ಲೊಂದು ಇಕ್ವೇಷನ್ 2 ಇದೆ, ಇಕ್ವೇಷನ್ 3 ಇದೆ. ಇದು ಕೂಡ ಒಂದು ಇಕ್ವೇಷನ್ ಆಗುತ್ತೆ. ಸ್ಟೂಡೆಂಟ್ಸ್ ಇದನ್ನು ಮರ್ತೀರಾ ಅಲ್ಲ, ಇಲ್ಲಿ 3 ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಒಂದೊಂದು ಇಕ್ವೇಷನ್ ನಾವು ಪಾಯಿಂಟ್ ಮಾಡ್ತಾ ಹೋಗೋಣ. x + 3y ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60 ಇದೆ. ಓಕೆ, ಸೊ ಇಲ್ಲಿ ಪಾಯಿಂಟ್ನ ನಾವು ಚೆಕ್ ಮಾಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ x ವ್ಯಾಲ್ಯೂ, y ವ್ಯಾಲ್ಯೂ. ಓಕೆ, ಸೊ ಫಸ್ಟ್ x ವ್ಯಾಲ್ಯೂ 0 ತಗೊಂಡೆ ಅಂತ ಅನ್ಕೊಳ್ಳಿ, y ವ್ಯಾಲ್ಯೂ 3 ಈ ಕಡೆ ಬರುತ್ತಾ, ಅಂದ್ರೆ 60/3 ಅಂದಾಗೆ 60/3 ಮಾಡ್ಕೊಂಡ್ರೆ 3 2s ಅಗೇನ್ 0 ಅಂದ್ರೆ 20 ಆಯ್ತಾ. ನೆಕ್ಸ್ಟ್ y 0 ಆದ್ರೆ x 60 ಆಗುತ್ತೆ. ಸೊ ಫಸ್ಟ್ ಪಾಯಿಂಟಿಗೆ ಮುಗೀತಲ್ವಾ. ಇನ್ನು ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಏನಿದೆ ನೋಡಿ, x + y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 10 ಇದೆ. ಸೊ ಇದಂತೂ ಈಸಿಯಾಗಿನೇ ನಾವು ಬರೀಬಹುದು. x ವ್ಯಾಲ್ಯೂ, y ವ್ಯಾಲ್ಯೂ, x 0 ತಗೊಂಡ್ರೆ y 10 ಬರುತ್ತೆ, y 0 ತಗೊಂಡ್ರೆ x 10 ಬರುತ್ತೆ. ಇವಾಗ ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮೋರ್ ಲೈನ್ ಇದೆ ನೋಡಿ ಸ್ಟೂಡೆಂಟ್ಸ್, ಇದನ್ನ ನಾವು ತಗೊಳ್ಳೋದು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಥರ್ಡ್ ಪಾಯಿಂಟ್, x ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು y ಅಂತ ಕೊಟ್ಟಿದ್ದಾರೆ. ಅಂದ್ರೆ x ಇಸ್ ಈಕ್ವಲ್ಸ್ ಟು y ಅಂತಾನು ನೀವು ಬರೀಬಹುದು ಇಲ್ಲಿ. ಓಕೆ, ಪಾಯಿಂಟ್ ತಗೊಳ್ಬೇಕಾದ್ರೆ x ಇಸ್ ಈಕ್ವಲ್ಸ್ ಟು y ಅಂತ ಬರೀರಿ. ಸೊ ಇದರದ್ದು ಅಗೇನ್ ಟೇಬಲ್ ಕಾಲಮ್ ಹಾಕೊಳ್ಳೋಣ. ಇಲ್ಲಿ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಮಗೆ 2 ಪಾಯಿಂಟ್ ಬೇಕಾ, x ಮತ್ತೆ y ವ್ಯಾಲ್ಯೂ. x ವ್ಯಾಲ್ಯೂನ 0 ಹಾಕೊಂಡ್ರೆ y ಏನಾಗುತ್ತೆ, 0ನೇ ಆಗುತ್ತೆ. 1 ಪಾಯಿಂಟ್ ಸಿಗ್ಬಿಡುತ್ತೆ. ಅಂದ್ರೆ ನಮ್ಮ ಪಾಯಿಂಟ್ ಏನ್ ಗ್ರಾಫ್ ಅಲ್ಲಿ ಇದೆಯಲ್ಲ ಅದು ಏನಾಗ್ತಾ ಇದೆ, ಒರಿಜಿನ್ ಇಂದ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಇನ್ನೊಂದು ಪಾಯಿಂಟ್ ತಗೋಬೇಕಲ್ಲ, ಮತ್ತೆ y ಇಸ್ ಈಕ್ವಲ್ಸ್ ಟು 0 ತಗೋಗಿಲ್ಲ. ಇಲ್ಲಿ ಏನ್ ತಗೋಬೇಕಪ್ಪ ಅಂತಂದ್ರೆ ಇವೆರಡು ಪಾಯಿಂಟ್ಗೆ ನಿಯರೆಸ್ಟ್ ವ್ಯಾಲ್ಯೂನ ತಗೋಬೇಕು. 10 ಕಿಂತ ದೊಡ್ಡ ನಂಬರ್ ತಗೊಳ್ಳಿ, 60 ಗಿಂತಲೂ ಕಡಿಮೆ ತಗೊಳ್ಳಿ. ಅಂದ್ರೆ ಈಸಿ ಆಗುತ್ತೆ ನಮಗೆ, ಗ್ರಾಫ್ ಅಲ್ಲಿ ಸಿಗ್ಬಿಡುತ್ತೆ ಅಂತ. ಓಕೆ, ಇಲ್ಲಾಂದ್ರೆ ಏನಾಗುತ್ತೆ, ನೀವು 1 2 ತಗೊಂಡ್ರೆ 2 ಬರುತ್ತೆ, 3 ತಗೊಂಡ್ರೆ 3 ಬರುತ್ತಲ್ವಾ. ಸೊ ಇದ್ರ ನಿಯರೆಸ್ಟ್ ವ್ಯಾಲ್ಯೂ ಏನಾಗುತ್ತೆ, 10 ತಗೊಳ್ಳಿ, 20 ತಗೊಳ್ಳಿ. ನಾನು ಇಲ್ಲಿ 20 ತಗೋತೀನಿ. 20 ತಗೊಂಡ್ರೆ y 20 ಬರುತ್ತೆ, ಇಲ್ಲ 30 ತಗೋಬಹುದು, 50 ಕೂಡ ತಗೋಬಹುದು ನೀವು. ಓಕೆ, ಸೊ ನಮ್ಗೆ ಈ 3 ಪಾಯಿಂಟ್ಗಳು ಸಿಕ್ಕಾದ್ಮೇಲೆ ನಾವು ಗ್ರಾಫ್ನ ಡ್ರಾ ಮಾಡ್ಬೋದಾ. ಸೊ ಗ್ರಾಫ್ ನಿಮಗೆ A4 ಸೈಜ್ ಪೇಪರ್ ಕೊಟ್ಟಿರ್ತಾರೆ, ಅದರಲ್ಲೇ ನೀವು ಡ್ರಾ ಮಾಡಬೇಕಾಗಿರುವಂಥದ್ದು. ಸ್ವಲ್ಪ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಯಾವ ತರ ಮಾಡಬೇಕು ಅದನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, x ಆಕ್ಸಿಸ್ y ಆಕ್ಸಿಸ್ ನ ಡ್ರಾ ಮಾಡ್ಕೊಂತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ನಾವು x ಆಕ್ಸಿಸ್ ನ ತಗೋಣ. ಅಂಡ್ y ಆಕ್ಸಿಸ್ ಅನ್ನು ತಗೋಣ. x ಆಕ್ಸಿಸ್ y ಆಕ್ಸಿಸ್ ನ ಡ್ರಾ ಮಾಡ್ಕೊಂಡಿನಿ. ಇಲ್ಲಿ ನಾವು ತಗೋಬೇಕಾಗಿರೋದು ಇಂಪಾರ್ಟೆಂಟ್ ಸ್ಕೇಲ್ ಸ್ಟೂಡೆಂಟ್ಸ್. ಸೊ ಸ್ಕೇಲ್ ತಗೋಬೇಕಾದ್ರೆ ನಮ್ದು ಇಲ್ಲಿ ನೋಡಬೇಕು, x ಆಕ್ಸಿಸ್ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ, y ಆಕ್ಸಿಸ್ ಹೈಯೆಸ್ಟ್ ವ್ಯಾಲ್ಯೂ. ಇದು ಸ್ಕೇಲ್ ಬರೆಯೋದೇನು ನೆಸೆಸಿಟಿ ಇರೋದಿಲ್ಲ, ಅದಕ್ಕೇನು ಮಾಸ್ ಕಂಪಲ್ಸರಿ ಅಂತ ನಿಮ್ಗೆ ಏನು 10th ಅಲ್ಲಿ ಇತ್ತಲ್ಲ ಆ ಥರ ಏನಿರಲ್ಲ. ಓಕೆ, ಸೊ x ದ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ 60 ಇದೆ, ಇಲ್ಲಿ ಎಷ್ಟಿದೆ, 10 ಇದೆ. ಅಂದ್ರೆ x ವ್ಯಾಲ್ಯೂ 60 ವರೆಗೂ ಬರಬೇಕು. ಸೊ ನಾನು ಇಲ್ಲಿ 10 20 ತಗೊಳಕ್ಕಿಂತಲೂ 2 ಸೆಂಟಿಮೀಟರ್ ಇಕ್ವಸ್ ಟು 10 ತಗೋಬಹುದು. ಅಂದ್ರೆ ಒಂದ್ರ ರಿಸಲ್ಟ್ಗೆ 1 ಸೆಂಟಿಮೀಟರ್ 5 ಯೂನಿಟ್ ಅಂತ ತಗೋಬಹುದು, ಅಥವಾ 2 ಸೆಂಟಿಮೀಟರ್ 10 ಯೂನಿಟ್ ಅಂತ ತಗೋಬಹುದು. ಓಕೆ, ಅದನ್ನ ನಾನು ಇಲ್ಲಿ ಬರ್ಕೊಂತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಈ ರಿಸಲ್ಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 2 ಸೆಂಟಿಮೀಟರ್ 10 ಯೂನಿಟ್. ಇಲ್ಲಿ 10 20 30 ಇಲ್ಲಿಗೆ 40 ಇಲ್ಲಿ 50 ಇಲ್ಲಿ 60. ಓಕೆ, ಇನ್ನು y ಆಕ್ಸಿಸ್ ಹೈಯೆಸ್ಟ್ ಇಲ್ಲಿ 20 ಇದೆ, ಇಲ್ಲಿ 10 ಇದೆ. ಅಂದ್ರೆ 20 ತರ ಮಾಡ್ಕೋಬೇಕು. ಇಲ್ಲಿ ಸೇಮ್ ಸ್ಕೇಲೇ ತಗೋಬೇಕು. ಇಲ್ಲಿ 10 ತಗೊಂತೀರಾ, ಇಲ್ಲಿ 20 ತಗೋತೀರಾ, ಬೇಕಿದ್ರೆ ಒಂದು ಎಕ್ಸ್ಟ್ರಾ ಬರ್ಕೋತಿದ್ರೆ ಬರ್ಕೊಳ್ಳಿ 30. ಓಕೆ, ಎಸ್. ಸೊ ಇವಾಗ ಇದೆಲ್ಲ ಆದ್ಮೇಲೆ ಒಂದೊಂದಾಗಿ ಪಾಯಿಂಟ್ ನೋಟ್ ಮಾಡ್ತಾ ಹೋಗೋಣ ಇವಾಗ. ಸೊ ಫಸ್ಟ್ ಪಾಯಿಂಟ್ ಏನಿದೆ ನೋಡಿ, x 0 ಇದ್ದಾಗ y 20 ಇಲ್ಲಿರುತ್ತೆ ನಮ್ದು ಒರಿಜಿನ್. x 0 ಇದ್ದಾಗ y 20 ಇಲ್ಲಿದೆ ನಮ್ದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ x 60 ಇದ್ದಾಗ y 0, x 60 ಇಲ್ಲಿರುತ್ತೆ. ಓಕೆ, ಸೊ y 0. ಸೊ ಇವೆರಡು ಪಾಯಿಂಟ್ಗಳನ್ನ ನಾವು ಇವಾಗ ಜಾಯಿಂಟ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಜಾಯಿಂಟ್ ಮಾಡೋಣ. ಸೊ ಇದು ನಮ್ದು ಸಿಕ್ತು ಫಸ್ಟ್ ಲೈನ್. ಓಕೆ, ಸೊ ಇದು ನಮ್ದಾಗಿದೆ ಫಸ್ಟ್ ಪಾಯಿಂಟ್, ಫಸ್ಟ್ ಲೈನ್. ನೆಕ್ಸ್ಟ್ ಒನ್ ಏನಿದೆ ನೋಡಿ, x 0 ಇದ್ದಾಗ y 10, x 0 ಇದ್ದಾಗ y 10 ಇಲ್ಲಿದೆ. ಅಗೇನ್ ಇಲ್ಲಿ y 10 ಇದ್ದಾಗ x 0. ಸೊ ಎರಡು ಸೇಮ್ ಇದಾವೆ. ಸೊ 10 10ಗೆ ನಾವು ಇಲ್ಲಿ ಜಾಯಿಂಟ್ ಮಾಡ್ಬೇಕಂತ ಅರ್ಥ. ಎಸ್,
ಸೊ ಇದು ಸಿಕ್ತಲ್ವಾ. ಸೊ ಇವಾಗ ನಾವು ನೆಕ್ಸ್ಟ್ ಡ್ರಾ ಮಾಡ್ಬೇಕಾಗಿರೋದೇನು, ಥರ್ಡ್ ಇಂಪಾರ್ಟೆಂಟ್ ಲೈನ್ ಇದೆ ನೋಡಿ. x0 ಇದ್ದಾಗ y0 ಇರುತ್ತೆ. ಓಕೆ, x0 ಇದ್ದಾಗ y0 ಇರುತ್ತೆ, ಅದು ಒರಿಜಿನಲ್ ಏನ್ ಸಿಕ್ತು. x20 ಇದ್ದಾಗ y20, x20 ಇಲ್ಲಿದೆ, y20 ಇಲ್ಲಿದೆ. ಇಲ್ಲಿ ಬರ್ತಾ ಒಂದು ಪಾಯಿಂಟ್. ನೀವೇನಾದ್ರೂ 30 ತಗೊಂಡ್ರೆ 30 ಇದು ಕೂಡ ಕರೆಕ್ಟ್ ಆಗುವಂಥದ್ದು ಸ್ಟೂಡೆಂಟ್. ನೀವು ಯಾವ್ದು ಬೇಕಾದ ಪಾಯಿಂಟ್ ತಗೊಳ್ಳಿ, ಅದು ಒಂದೇ ಲೈನ್ ಅಲ್ಲೇನೆ ಬರುವಂತದ್ದಾಗಿರುತ್ತೆ. ಕರೆಕ್ಟ್ ಅಲ್ವಾ. x30 ಇದ್ದಾಗ y30 ಇಲ್ಲಿ ಬರುತ್ತೆ. x30 y30 40 ನಿಮ್ಗೆ 50 ಹೇಳಿದೆ, 50 ನೀವು ತಗೊಳ್ಬಹುದು. ಇದು ಬರಲ್ಲ, ಈ ಪಾಯಿಂಟ್ ಬರಲ್ಲ. x30 ಬಂದಾಗ ಇಲ್ಲಿ ಬರುತ್ತೆ ನೋಡಿ. ಕರೆಕ್ಟ್ ಅಲ್ವಾ. ಓಕೆ, ಸೊ ಇವಾಗ ನಾವು ಒಂದು ಲೈನ್ ಡ್ರಾ ಮಾಡ್ಕೋಬಹುದಲ್ವಾ. ಸೊ ಈ ಲೈನೇ ಬಹಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನೇ ಭಾಳ ಮಿಸ್ಟೇಕ್ ಮಾಡ್ಕೊಂತಾರೆ ಸ್ಟೂಡೆಂಟ್ಸು. ಸೊ ಇದು ನಮ್ದು ಪಾಸ್ ಆಗಿ ಹೋಗ್ತಾ ಇದೆ ನೋಡಿ. ಎಲ್ಲ 2 ಪಾಯಿಂಟ್ಸ್ಗಳನ್ನ ಟಚ್ ಮಾಡೇ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಒರಿಜಿನ್. ಓಕೆ, ಸೊ ಇದಾಗಿದೆ ನಮ್ದು ಥರ್ಡ್ ಪಾಯಿಂಟ್. ಸೊ ಇವೆಲ್ಲ ಇಕ್ವೇಶನ್ಸ್ಗಳನ್ನ ಬರ್ಕೊಂಡ್ಬಿಡೋಣ ಫ್ರೆಂಡ್ಸ್. ಸೊ ಏನೇನಿತ್ತು ನೋಡಿ, ಒಂದೊಂದಾಗಿ ಫಸ್ಟ್ ಇಕ್ವೇಶನ್ಸ್ಗಳನ್ನ ಬರ್ಕೊಂಡ್ಬಿಡಿ. ಫಸ್ಟ್ ಇಕ್ವೇಶನ್ ಏನಿತ್ತು ನೋಡಿ, ಇದಿಲ್ಲಿದೆ ಎಕ್ಸ್, ಇದು ಫಸ್ಟ್ ಲೈನ್ ಅಲ್ವಾ ನಮ್ದು. ಓಕೆ, ಎಕ್ಸ್ ಪ್ಲಸ್ 3y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 60 ಇತ್ತು. ಅಗೇನ್ ಸೆಕೆಂಡ್ ಲೈನ್ ಇಲ್ಲಿದೆ ನಮ್ದು. ಇದ್ರದ್ದು ಏನಿತ್ತು, ಎಕ್ಸ್ ಪ್ಲಸ್ y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇತ್ತು. ಇದು ಲಾಸ್ಟ್ ಲೈನು, ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು y ಇತ್ತು. ಓಕೆ, ಸೊ ಇವಾಗ ಒಂದೊಂದಾಗಿ ನಾವು ರೀಸನ್ ನ ಚೆಕ್ ಮಾಡ್ತಾ ಹೋಗೋಣ. ಇವಾಗ ರೀಸನ್ ಚೆಕ್ ಮಾಡೋದು ಬಹಳ ಈಸಿ ನೋಡಿ. ಇಲ್ಲಿ 0 ಹಾಕೋತೀನಿ ನಾನು. 0 ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 60 ಬರೀಬಹುದಾ? ಎಸ್. ಹಾಕಿದ ತಕ್ಷಣ ಏನಾಗುತ್ತೆ, ಇದು ಕರೆಕ್ಟ್ ಆಯ್ತಾ ಸ್ಟೇಟ್ಮೆಂಟು. 0ಗೆ ಚೆಕ್ ಮಾಡ್ಬೇಕು. ಯಾಕೆ 0ಗೆ ಚೆಕ್ ಮಾಡ್ಬೇಕಂದ್ರೆ 0 ಕಡೆ ಬರ್ತಾ ಇದನ್ನ, ಒರಿಜಿನ್ ಕಡೆ ಬರ್ತಾ ಇದನ್ನ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ 0 ಹಾಕಿದ್ದೀನಿ. 0 ಇಸ್ ಲೆಸ್ ದನ್ 60 ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಯಾವಾಗ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ, 0 ಕಡೆ ತಗೊಂಡ್ಬರ್ಬೇಕು. ಓಕೆ, ಸೊ ಈ ಲೈನ್ ಏನಾಗ್ತಾ ಇದೆ, ತಳಗಡೆ ಶೇಡ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಇಲ್ಲಿನ ನಾನು 0 ಹಾಕೊಂಡೆ ಅಂತ ಅನ್ಕೊಳ್ಳಿ. 0 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10, ಇದು ರಾಂಗ್ ಆಗುತ್ತೆ. 0 ದೊಡ್ಡದಿಲ್ಲ 10ಗಿಂತಲೂ. ಸೊ ರಾಂಗ್ ಸ್ಟೇಟ್ಮೆಂಟ್ ಅಂದ್ರೆ 0 ಬಿಟ್ಟು ಮೇಲ್ಗಡೆ ಹೋಗ್ಬೇಕು. ಇದು ರಾಂಗ್ ಆದಾಗ ಮೇಲ್ಗಡೆ, ಇದು ತಳಗಡೆ ಬರ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ 2 ಏರಿಯಾಗಳು ಸಿಕ್ತು ನಿಮ್ಗೆ, ಇವೆರಡು ಕಾಮನ್ ಏರಿಯಾ. ಕರೆಕ್ಟಾ. ಸೊ ಇದು ನಮ್ದು ಫಿಸಿಬಲ್ ರೀಸನ್ ಆಗಲ್ಲ. ಈ ಥರ್ಡ್ ಲೈನ್ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಥರ್ಡ್ ಲೈನ್ ಪಾಸ್ ಆಗಿ ಹೋಗಿದೆ ಒರಿಜಿನ್ ಇಂದ, ಇದು ಡಿಸೈಡ್ ಮಾಡುತ್ತೆ ನಮ್ದು ಆಕ್ಚುಲಿ ಎಲ್ಲಿದೆ ಫಿಸಿಬಲ್ ರೀಸನ್. ಸೊ ಇದನ್ನ ಚೆಕ್ ಮಾಡೋ ಸಲುವಾಗಿ ಏನ್ ಮಾಡ್ತೀರಾ, ಇದರಲ್ಲಿ ಒಂದು ಪಾಯಿಂಟ್ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ, ಇದರಲ್ಲಿ ಒಂದು ಫಿಲ್ಅಪ್ ಮಾಡಿ ಯಾವ ಪಾಯಿಂಟ್ ಕರೆಕ್ಟ್ ಬರುತ್ತೆ ಅದು ನಮ್ದು ಆನ್ಸರ್. ಇದಲ್ಲದೆ ಒಂದು ಈಸಿಯೆಸ್ಟ್ ಮೆಥಡ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇದು ನಾರ್ಮಲ್ ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡಿ. ಇವಾಗ ಇದರಲ್ಲಿ ಎಷ್ಟಿದೆ ನೋಡಿ, x20 y10. x20 y10 ಹಾಕಿದ್ರೆ ಕರೆಕ್ಟ್ ಆಗುತ್ತಾ? ಇಲ್ಲ. ಅಂದ್ರೆ ಸೆಕೆಂಡ್ ಒನ್ ರಾಂಗ್ ಆಗಿದೆ. ಇದು ನಮ್ದು ಫಿಸಿಬಲ್ ರೀಸನ್ ಅಲ್ಲ. ಇದರಲ್ಲಿ ಒಂದು ಯಾವ್ದು ಬೇಕಾದ ಪಾಯಿಂಟ್ ಫಿಲ್ಅಪ್ ಮಾಡಿ. x5 y10, x5 y10 ಕರೆಕ್ಟ್ ಇದೆ. x ಸಣ್ಣದಿದೆ 10ಗಿಂತಲೂ, ಕರೆಕ್ಟ್ ಅಲ್ವಾ. ಸೊ 5 ಸಣ್ಣದಿದೆ y ಗಿಂತಲೂ ಅಂತಾನೆ y10 ಬರ್ತಾ ಇದೆ. ಸೊ ಎಲ್ಲ yಗಳು ಜಾಸ್ತಿನೇ ಬರುತ್ತೆ, ಅಂದ್ರೆ ಕರೆಕ್ಟ್ ಆನ್ಸರ್ ಇದಾಗಿದೆ ಅಂತ ಅರ್ಥ. ಇನ್ನೊಂದು ಈಸಿಯೆಸ್ಟ್ ಮೆಥಡ್ ಯಾವ ತರ ಚೆಕ್ ಮಾಡ್ಬೇಕಪ್ಪ ಅಂದ್ರೆ, ಬಹಳ ಈಸಿಯೆಸ್ಟ್ ಅಂದ್ರೆ ಇವಾಗ ನೋಡಿ, ಇಲ್ಲಿ x ಲೆಸ್ ದಾನ್ ಆರ್ ಈಕ್ವಲ್ಸ್ ಟು y ಅಂದ್ರೆ y ದೊಡ್ಡದಿದೆಯಲ್ವಾ ಸ್ಟೂಡೆಂಟ್. y ದೊಡ್ಡದಿತ್ತಂದ್ರೆ yದು ಯಾವಾಗ್ಲೂ ದೊಡ್ಡದಿರ್ಬೇಕಂದ್ರೆ y ಸೈಡ್ ಏನಿರುತ್ತಲ್ಲ ಅವಾಗ ಅಲ್ಲಿ ಶೇಡ್ ಮಾಡ್ಬೇಕಂತ ಅರ್ಥ. ಇಷ್ಟೇ ಈಸಿ. ಇನ್ನೊಂದೆರಡು ಎಕ್ಸಾಂಪಲ್ ಇದೆ ನೋಡಿ ಎಕ್ಸರ್ಸೈಸ್ ಅಲ್ಲಿ. ಅದ್ರಲ್ಲಿ x ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 2y ಈ ತರ ಕೊಟ್ಟಿರ್ತಾರೆ. x ಗ್ರೇಟರ್ ದನ್ ಅಂದ್ರೆ x ಕಡೆ ಶೇಡ್ ಮಾಡ್ಬೇಕಂದ್ರೆ x ಆಕ್ಸಿಸ್ ಕಡೆ ಹಚ್ಚಿರೋದ್ರಲ್ಲೇ ಶೇಡ್ ಮಾಡ್ಬೇಕು. ಇವಾಗ y ದೊಡ್ಡದಿದೆ ಅಂತ ಹೇಳಿದ್ರೆ ಅಂದ್ರೆ y ಆಕ್ಸಿಸ್ ಕಡೆ ಬರುವಂತ ಏರಿಯಾನೇ ಚೂಸ್ ಮಾಡ್ಬೇಕು ಅಂತ ಅರ್ಥ. ಇದು ಒಂದು 2 ಮೆಥಡ್ ಇದೆ ಅಲ್ಟರ್ನೇಟ್. ಯಾವ್ದು ಬೇಕಾದ ಮೆಥಡ್ ಚೆಕ್ ಮಾಡ್ಕೊಳ್ಳಿ, ಫಿಸಿಬಲ್ ರೀಸನ್ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಇಲ್ಲಿ ಫಿಲ್ಅಪ್ ಮಾಡ್ತಾ ಇದ್ದೀನಿ ಫಿಸಿಬಲ್ ರೀಸನ್. ಗ್ರೀನ್ ಕಲರ್ ಇಂದ ಮಾಡೋಣ. ಓಕೆ, ಸೊ ಇದು ನಮ್ದಲ್ವಾ ಫಿಸಿಬಲ್ ರೀಸನ್. ಇದನ್ನ ಫಿಲ್ಅಪ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್ ದ ಫಿಸಿಬಲ್ ರೀಸನ್. ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡೋಣ ಇದಕ್ಕೆ. ಇದನ್ನ ನಾವು ಪೆನ್ಸಿಲ್ ಇಂದಾನೆ ಮಾಡ್ಬೇಕು ಸ್ಟೂಡೆಂಟ್ಸ್, ನೀವು ಕಲರ್ ಯೂಸ್ ಮಾಡೋ ಆಗಿರಂಗಿಲ್ಲ. ಓಕೆ, ಸೊ ಇದು ನಮ್ದು ಫಿಸಿಬಲ್ ರೀಸನ್ ಬಂದಿದೆ. ಸೊ ಇವಾಗ ಫಾಸ್ಟ್ ಆಗಿ ಒಂದೊಂದಾಗಿ ಕಾರ್ನರ್ ಪಾಯಿಂಟ್ಸ್ ನ ತಗೊಂಡು ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗಿತ್ ನೋಡಿ. ಸೊ ಫಸ್ಟ್ ಒಂದು ಕಾರ್ನರ್ ಪಾಯಿಂಟ್ ಏನಿದೆ, ಇಲ್ಲಿದೆ ಒಂದು ಪಾಯಿಂಟ್, ಇದಕ್ಕೆ ಎ ಅಂತ ಕೊಡ್ತಾ ಇದ್ದೀನಿ. ಇದು ಸೆಕೆಂಡ್ ಪಾಯಿಂಟ್ ಬಿ, ಇದು ಸಿ, ಇದು ಡಿ. ಎ ಪಾಯಿಂಟ್ ಏನಾಗಿದೆ, ಎಕ್ಸ್ 5 ಇದೆ, ವೈನು 5 ಇದೆ, ಅಂದ್ರೆ 5,5. ಇದು ಬಹಳ ಇಂಪಾರ್ಟೆಂಟ್. ಪಾಯಿಂಟ್ ಬರೆಯೋದು, ಪಾಯಿಂಟ್ ಮಿಸ್ ಮಾಡಿದ್ರೆ ಕಾರ್ನರ್ ಪಾಯಿಂಟ್ ಮುಂದಿನೊಂದು ಎಲ್ಲಾನು ರಾಂಗ್ ಮಾಡಿಬಿಡ್ತಾರೆ. ಸೊ ಮಾರ್ಕ್ಸ್ ಸಿಗಲ್ಲ. ಸೊ ಕೇರ್ಫುಲ್ ಆಗಿ ಬರೀಬೇಕು. ಅಗೇನ್ ಬಿ ಪಾಯಿಂಟ್ ಎಷ್ಟಿದೆ, x 15, y ಕೂಡ 15 ಇದೆ. ಸೊ 15,15. ಎಕ್ಸ್ ಇಲ್ಲಿ ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ತಾರೆ. ಏನಂದ್ರೆ ಫಸ್ಟ್ ಎಕ್ಸ್ ಎಕ್ಸ್ ವ್ಯಾಲ್ಯೂನ 20 ಅಂತ ಬರ್ಕೊಂಡ್ಬಿಡ್ತಾರೆ. ಇಲ್ಲ, ಇದು y ಆಕ್ಸಿಸ್ ಮೇಲೆ, ಇದು y ಆಕ್ಸಿಸ್ ಅಲ್ವಾ ನಿಮ್ದು. ಅವಾಗ ಏನಾಗುತ್ತೆ, ಎಕ್ಸ್ ಎಷ್ಟಿದೆ 0 ಇರುತ್ತೆ ಇಲ್ಲಿ y ಆಕ್ಸಿಸ್ ಮೇಲೆ, y 20 ಇದೆ. ಇದು ಡಿ ಪಾಯಿಂಟ್ ಅದೇ ತರನಾಗಿ ಎಕ್ಸ್ 0 ಇರುತ್ತೆ, y 10 ಇದೆ. ಓಕೆ, ಸೊ 4 ಪಾಯಿಂಟ್ಸ್ ಸಿಕ್ಕಾದ್ಮೇಲೆ ಇಲ್ಲಿ ಏನ್ ಮಾಡೋದು, ಕಾರ್ನರ್ ಪಾಯಿಂಟ್ಸ್ ನ ಡ್ರಾ ಮಾಡ್ಕೊಂಡು ಸಾಲ್ವ್ ಮಾಡುವಂತದ್ದಾಗಿರುತ್ತೆ. ಎಸ್,
ಸೊ ಇವಾಗ ಒಂದೊಂದಾಗಿ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ಏನು ಬರ್ಕೊಳ್ಳೋಣ, ಫಸ್ಟ್ ಕಾರ್ನರ್ ಪಾಯಿಂಟ್ಸ್ಗಳನ್ನ ಬರೀಬೇಕು ಸ್ಟೂಡೆಂಟ್ಸ್. ಕಾರ್ನರ್ ಪಾಯಿಂಟ್ಸ್ ಬರೆಯೋದಕ್ಕೆ ಒಂದು ಮಾರ್ಕ್ಸ್ ಇದೆ. ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಯಾವೆಲ್ಲ ಕಾರ್ನರ್ ಪಾಯಿಂಟ್ಸ್ ಇದೆ. ಸೊ ಫಸ್ಟ್ ಎ ಪಾಯಿಂಟು 15,15 ಇದೆ. ಸೊ ಬಿ ಪಾಯಿಂಟು ಎ ಪಾಯಿಂಟ್ 5,5 ಇದೆ ಅಲ್ವಾ, ಚೇಂಜ್ ಮಾಡೋಣ. ಎ ಪಾಯಿಂಟ್ ಇರುವಂಥದ್ದು 5,5, ಬಿ ಪಾಯಿಂಟ್ ಇರೋದು 15,15, ಸಿ ಪಾಯಿಂಟ್ ಇರುವಂಥದ್ದು 0,20, ಡಿ ಪಾಯಿಂಟ್ ಇರೋದು 0,20. ಇಷ್ಟು ಬರೆಯೋದಕ್ಕೆ ಇಲ್ಲಿ ಒಂದು ಮಾರ್ಕ್ಸ್ ಇದೆ. ಒಂದು ಮಿಸ್ ಮಾಡಿದ್ರೆ ಹೋಯ್ತು, ಪೂರ ಒಂದು ಮಾರ್ಕ್ಸ್ ಅಲ್ಲಿ ಕಟ್ ಮಾಡಿಬಿಡ್ತಾರೆ. ಓಕೆ, ಇದಾದ್ಮೇಲೆ ನಾವು ಸೊಲ್ಯೂಷನ್ ಮಾಡಬೇಕಾಗಿರುವಂಥದ್ದು ಏನಂದ್ರೆ ಇಲ್ಲಿ ಕಾರ್ನರ್ ಪಾಯಿಂಟ್ನ ಬರ್ಕೋಬೇಕು. ಇಲ್ಲಿ ಝೆಡ್ ಅಂದ್ರೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ 3x + 9y. ಓಕೆ, ಸೊ ಒಂದೊಂದಾಗಿ ಪಾಯಿಂಟ್ಸ್ನ ಫಿಲ್ಅಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಎ ಪಾಯಿಂಟ್ ಬರೀತಾ ಇದ್ದೀನಿ ನಾನು ಇಲ್ಲಿ 5,5. ಝೆಡ್ ಆನ್ಸರ್ ಎಷ್ಟಾಗುತ್ತೆ, 5ನ ಹಾಕ್ಬೇಕು. ಇವಾಗ ಎಕ್ಸ್ ಆಗುತ್ತೆ ಅಲ್ಲಿ 5 × 3 15 ಆಗುತ್ತೆ. ಅಗೇನ್ 5 × 9 ಅಂದ್ರೆ 45 ಆಗುತ್ತೆ. ಸೊ 45 + 15 ಅಂದ್ರೆ 60 ಆಯ್ತಾ ಇದು. ಎಸ್. ನೆಕ್ಸ್ಟ್ ಬಿ ಪಾಯಿಂಟ್ 15,15 ಇದೆ. ಸೊ ಝೆಡ್ ಇಸ್ ಈಕ್ವಲ್ಸ್ ಟು 15 × 3 ಮಾಡ್ಕೋತೀರಾ, ಎಷ್ಟಾಗುತ್ತೆ 15 × 2 ಮಾಡಿದ್ರೆ 30 + ಅಂದ್ರೆ 45 ಆಯ್ತು. ಇದು 45. 9 × 15 ಮಾಡ್ಕೋಬೇಕು, ಕರೆಕ್ಟಾ. ಸೊ 10 ಮಾಡಿದ್ರೆ 150 ಬರುತ್ತೆ. ಅಗೇನ್ ಅದರಲ್ಲಿ ಒಂದು 50 - 15 ಮೈನಸ್ ಮಾಡ್ಕೊಂಬಿಡಿ. ಸೊ ಎಷ್ಟು ಬರುತ್ತೆ, 125 ಬರುತ್ತಲ್ವಾ. ಎಸ್, 9 × 15 125 ಆಯಿತು. ಸೊ 125 ಓಕೆ. ಸೊ ಇವಾಗ 15 × 9 ಮಾಡ್ತಾರೆ. 15 × 9 ಅಂದ್ರೆ 135 ಆಗುತ್ತೆ. ಓಕೆ, ಸೊ 135 + 45 ಅಂತಂದ್ರೆ ಇದಾಯ್ತು 180. ಓಕೆ, ನೆಕ್ಸ್ಟ್ ಒನ್ ಸಿ ಪಾಯಿಂಟು. ಸಿ ಪಾಯಿಂಟ್ ಎಷ್ಟಿದೆ ಸ್ಟೂಡೆಂಟ್ಸ್, ಇಲ್ಲಿ ಸಿ ಪಾಯಿಂಟ್ ತೊಗೊಂಡಿದ್ವಿ 0,20. ಓಕೆ, ಇದಂದ್ರೆ 0 ಆಗುತ್ತೆ. 20 × 9 ಮಾಡ್ಕೋಬೇಕು. ಸೊ 9 × 2 ಎಷ್ಟಾಗುತ್ತೆ 18. ಇದಾಯ್ತು 180. ಇದು ಕೂಡ 180 ಬರ್ತಾ ಇದೆ. ಅಂಡ್ ಡಿ ಪಾಯಿಂಟ್ ಎಷ್ಟಿದೆ 0,10 ಇದೆ. ಸೊ ಝೆಡ್ ಇಸ್ ಈಕ್ವಲ್ಸ್ ಟು 0 + 10 × 9 ಅಂದ್ರೆ 90 ಆಗುತ್ತೆ. ಸೊ ಇದು ಆನ್ಸರ್ ಬಂತು 90. ಸೊ ಅವ್ರು ನಮ್ಗೆ ಏನು ಕೇಳಿದಾರೆ ನೋಡಿ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದಾರ ಅಥವಾ ಮಿನಿಮಮ್ ವ್ಯಾಲ್ಯೂ ಕೇಳಿದಾರ, ಅದನ್ನ ನೋಡಿ ಬರೀಬೇಕು. ಇವಾಗ ಅದು ಫೈನಲ್ ಕನ್ಕ್ಲೂಷನ್ ಆಗಿರುತ್ತೆ. ಇಲ್ಲಿ ಏನು ಕೇಳಿದಾರೆ, ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಎರಡೂ ಕೇಳಿದ್ದಾರೆ. ಸೊ ಮಿನಿಮಮ್ ಯಾವ್ದಾಗತ್ತೆ 60 ಆಗುತ್ತೆ. ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಅಂಡ್ 2 ಪಾಯಿಂಟ್ಸ್ಗಳು ಬಂದಿದ್ದಾವೆ ಮ್ಯಾಕ್ಸಿಮಮ್ಗೆ. ಓಕೆ, ಸೊ 2 ಪಾಯಿಂಟ್ಸ್ಗಳು ಯಾವ್ದು ನೋಡಿ, 15,15 0,20. ಸೊ ಇವೆರಡು ಪಾಯಿಂಟ್ ಅಂದ್ರೆ ಇದ್ರ ಲೈನ್ ಅಲ್ಲಿ ಯಾವ್ದು ಬೇಕಾದ ಪಾಯಿಂಟ್ ತಗೊಳ್ಳಿ, ಅದನ್ನು ಏನಾಗಿರುವಂತದ್ದು ಫಿಸಿಬಲ್ ರೀಸನ್ ಆಗುತ್ತೆ, ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಲೈನ್ ಸೆಗ್ಮೆಂಟ್ BC ಏನಿದೆಲ್ಲ ಎಲ್ಲಾ ಪಾಯಿಂಟ್ಸ್ಗಳು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ಗಳಾಗಿರುತ್ತೆ. ಓಕೆ, ಸೊ ಇದ್ರ ನೀವು ಬೇಕಾದ ಪಾಯಿಂಟ್ ನ ತಗೊಳ್ಳಿ ಈ ಒಂದು ಲೈನ್ ಅಲ್ಲಿ, ಅವು ಆಗ್ತಾ ಇರುವಂತದ್ದಾಗಿರುತ್ತೆ. ಅವಾಗ 180 ಡಬಲ್ ಆನ್ಸರ್ಸ್ ಬರುತ್ತೆ ನೋಡಿ ಅವಾಗ. ಸೊ ಕನ್ಕ್ಲೂಷನ್ ಏನ್ ಬರೀಬೇಕು, ದ ಮ್ಯಾಕ್ಸಿಮಮ್, ಫಸ್ಟ್ ಮಿನಿಮಮ್ ಬರ್ಕೊಳ್ಳೋಣ. ಓಕೆ, ಸೊ ದ ಮಿನಿಮಮ್ ವ್ಯಾಲ್ಯೂ ಆಫ್ Z ಈಸ್ ಎಷ್ಟಿದೆ 60 ಇದೆ. ಅಟ್ ಪಾಯಿಂಟ್ ಯಾವ ಒಂದು ಪಾಯಿಂಟ್ ಅಲ್ಲಿ 5,5. ಇದು ಕನ್ಕ್ಲೂಷನ್ ಬರೀಬೇಕಾ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ Z ಈಸ್ 180 ಅಟ್ ದ ಪಾಯಿಂಟ್ಸ್ ಅಂತ ಹೇಳಿ 2 ಪಾಯಿಂಟ್ಸ್ಗಳಿದಾವಲ್ಲ ಇಲ್ಲಿ. 2 ಪಾಯಿಂಟ್ನ ಮೆನ್ಷನ್ ಮಾಡಿ. ಯಾವುದು, ಒಂದು 15,15 ಇದೆ, ಇನ್ನೊಂದು 0,20 ಇದೆ. ಇದನ್ನು ಬರೆದು ಲಾಸ್ಟ್ ಅಲ್ಲಿ ಇನ್ನೊಂದು ಲೈನ್ ಆಡ್ ಮಾಡಿ. ಆಲ್ ದ ಪಾಯಿಂಟ್ಸ್ ಲೈನ್ ಸೆಗ್ಮೆಂಟ್ B and C, BC ಲೈನು, ಅದರಲ್ಲಿ ಬರುವಂತ ಎಲ್ಲ ಪಾಯಿಂಟ್ಸ್ಗಳು ಏನಾಗಿದೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ಗಳೇ ಆಗಿರುತ್ತೆ ಅಂತ ಒಂದು ಲೈನ್ ಅಡಿಷನಲಿ ಆಡ್ ಮಾಡಬೇಕು. ಇಷ್ಟು ಮಾಡಿದ್ರೆ ಇಲ್ಲಿಗೆ ನಿಮಗೆ ಈ ಒಂದು ಗ್ರಾಫ್ದು ಕಂಪ್ಲೀಟ್ ಆಗಿ 6 ಮಾರ್ಕ್ಸ್ ಸಿಗುವಂಥದ್ದು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಕೇಳಿದ್ರೆ ಇಲ್ಲಿ ಇಂಟಿಗ್ರೇಷನ್ನೇ ಬಹಳ ಈಸಿ ಅನಿಸ್ತಾ ಇದೆ ಇದು. ಓಕೆ, ಸೊ ಇದು LPP ಡಿಫಿಕಲ್ಟ್ ಇಲ್ಲ. ಇಲ್ಲಿ ನೀವು ಚಾನ್ಸಸ್ಗಳು ಜಾಸ್ತಿ ಇದೆ ಮಿಸ್ ಮಾಡುವಂಥದ್ದು, ರಾಂಗ್ ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಇರೋದ್ರಿಂದ ಸೊ ಇದನ್ನು ಎಲ್ಲರೂ ಅಟೆಂಡ್ ಮಾಡ್ತಾರೆ, ಮಿಸ್ಟೇಕ್ಸ್ಗಳು ಮಾಡ್ತಾರೆ. ಅದರಲ್ಲಿ ಅಷ್ಟೊಂದು ಚಾನ್ಸಸ್ಗಳಿಲ್ಲ ಮತ್ತು ಬಹು ಬೇಗನೆ ಕಂಪ್ಲೀಟ್ ಆಗುತ್ತೆ ಇಂಟಿಗ್ರೇಷನ್. ಅಲ್ಲಿ ಏನಿರೋದು ಜಸ್ಟ್ ಪ್ರಾಪರ್ಟಿ ಗೊತ್ತಿರಬೇಕು, ಆಮೇಲೆ ಅಪ್ಲೈ ಮಾಡೋದು ಒಂದಿಷ್ಟು ಸ್ಕಿಲ್ ಗೊತ್ತಿದ್ರೆ ಸಾಕಾಗುತ್ತೆ.
ಓಕೆ, ಸೊ ಚಾಯ್ಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಯಾವುದು ನಿಮ್ಗೆ ಇಲ್ಲಿ ಈಸಿ ಅನ್ಸುತ್ತೆ ಅದನ್ನ ಫಾಲೋ ಮಾಡ್ಕೊಳ್ಳಿ. ಇದನ್ನೇನಾದ್ರೂ ನೀವು ಸಾಲ್ವ್ ಮಾಡೋರು ಇದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ನ ಮಾಡಬೇಡಿ, ಕನ್ಕ್ಲೂಷನ್ ತನೂ ಬರೀಲೇಬೇಕು. ಅರ್ಥ ಆಯ್ತಲ್ವಾ? ಓಕೆ ಸ್ಟೂಡೆಂಟ್ಸ್, ಸೊ ನಾನು ಇವಾಗ 47 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು 4 ಮಾರ್ಕ್ಸ್ ಕ್ವಶನ್ ಆಗಿರುವಂಥದ್ದು ಲಾಸ್ಟ್ ಒನ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ, ಶೋ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಆಗಿರುವಂಥ 2 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಅವ್ರು ಏನ್ ಕೊಟ್ಟಿದ್ರು, ಈ ಒಂದು ಇಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಎ ಇನ್ವರ್ಸ್ ನ ಮಾಡಿ ಅಂತ ಅಷ್ಟೇ ಕೊಟ್ಟಿದ್ರು. ಬಟ್ ಈ ಒಂದು ಎಕ್ಸಾಂಪಲ್ 3rd ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಇಕ್ವೇಶನ್ ನ ಪ್ರೂವ್ ಮಾಡಿ ಅದಾದ್ಮೇಲೆ ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿರುವಂಥದ್ದು. ಓಕೆ, ಅಂದ್ರೆ ನಾವು ಫಸ್ಟ್ ಇದನ್ನ ಪ್ರೂವ್ ಮಾಡ್ಕೋಬೇಕಂದಂಗೆ ಆಯ್ತು. ಅಂದ್ರೆ ಫಸ್ಟ್ ರಿಸಲ್ಟ್ ಏನು, ಎ ಸ್ಕ್ವೇರ್ ನ ಪಾಯಿಂಟ್ ಮಾಡಬೇಕು, ಎ ಇಂಟು ಎ ಮಾಡ್ಕೊಂತೀರಾ. ಎ ಏನ್ ಕೊಟ್ಟಿದ್ದಾರೆ ನೋಡಿ, 3 ಇದೆ, 1 ಇದೆ, -1 ಇದೆ, 2 ಇದೆ. ಸೊ ಇದಕ್ಕೆ ನಾನು 2 ಸತಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಅವಾಗ ಎ ಸ್ಕ್ವೇರ್ ಆನ್ಸರ್ ಸಿಗುವಂಥದ್ದು ಏನಾಗುತ್ತೆ ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ, 3 ಇಂಟು 3 9 ಆಗುತ್ತೆ, 1 ಇಂಟು -1 -1 ಆಯ್ತು. ನೆಕ್ಸ್ಟ್ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 3 ಇಂಟು 1 3 ಆಗುತ್ತೆ, ಇದು 2 ಆಯ್ತು. ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇಂಟು -3 -3 2 ಇಂಟು -2, ನೆಕ್ಸ್ಟ್ -1 2 ಇಂಟು 2 4 ಆಯ್ತು. ಅಂದ್ರೆ ಎಷ್ಟು ಬಂದಂಗೆ ಆಯ್ತು ನೋಡಿ ಸ್ಟೂಡೆಂಟ್ಸ್, ಫೈನಲ್ ಆನ್ಸರ್ 9 -1 ಮಾಡ್ತಾರೆ. 9 -1 ಮಾಡಿದ್ರೆ 8 ಬರುತ್ತೆ, ಇದಾಗತ್ತೆ 3 +2 ಅಂದ್ರೆ 5, ಇದು -5, ಇದಾಗತ್ತೆ 3. ಕರೆಕ್ಟಾ? ಓಕೆ, ಸೊ ಎ ಸ್ಕ್ವೇರ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, 5a ಮಾಡಬೇಕು, 7i ನಾವು ಇಕ್ವೇಶನ್ ಅಲ್ಲೇ ಮಾಡ್ಕೊಂತ ಹೋಗ್ಬಿಡೋಣ. ಓಕೆ, ಸೊ ಏನಾಗುತ್ತೆ ನೋಡಿ, ಫಸ್ಟ್ ನಾನು ಇಲ್ಲಿ ಕಂಪ್ಲೀಟ್ಲಿ LHS ರಿಸಲ್ಟ್ ನ ಬರೀತೀನಿ. ಏನಿದೆ, ಎ ಸ್ಕ್ವೇರ್ -5a + 7i = ಆನ್ಸರ್ 0 ಬರ್ಬೇಕು ನಮಗೆ. ಓಕೆ, ಎ ಸ್ಕ್ವೇರ್ ಆನ್ಸರ್ ಬಂದಿದೆ, ಅದನ್ನ ಬರೆಯೋಣ. 8 5 -5 3 ಇದೆ, ಮೈನಸ್ 5 ಇಂಟು ಎ ಮಾಡಬೇಕು. ಸೊ ನಾನು ಎ ಜೊತೆ 5 ನ ಮಲ್ಟಿಪ್ಲೈ ಮಾಡಿ ಬರಿತಾ ಇದ್ದೀನಿ. 5 ಇಂಟು 3 ಮಾಡಿದ್ರೆ 15 ಆಗುತ್ತೆ. ಅಗೇನ್ 5 ಇಂಟು 1 5 ಆಗುತ್ತೆ, 5 ಇಂಟು -1 ಅಂದ್ರೆ -5, 5 ಇಂಟು 2 ಅಂದ್ರೆ 10 ಆಯ್ತು. ನೆಕ್ಸ್ಟ್ ಪ್ಲಸ್ 7 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆ, 7 ಇಂಟು 1 7 0 0 7, ಇಲ್ಲೆಲ್ಲ 1 1 ಬರ್ತಿತ್ತು, ಅದಕ್ಕೆ 1 ಮಲ್ಟಿಪ್ಲೈ ಮಾಡಿದ್ದೀನಿ. ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗಿ, 8 -15 8 -15 ಮಾಡಿದ್ರೆ 7 ಬರುತ್ತೆ, ಅದು -7 -7 + 7 0 ಆಯ್ತು. 5 - 5 0 0ನೇ ಆಯ್ತು. ಮೈನಸ್ ಇದು +5 -5 0 ಆಯ್ತು. 3 -10 ಅಂದ್ರೆ -7 -7 + 7 0 ಆಯ್ತು. ಅಂದ್ರೆ 0 ಬಂತಲ್ವಾ ಸ್ಟೂಡೆಂಟ್ಸ್? ಸೊ 0 ಮ್ಯಾಟ್ರಿಕ್ಸ್ ಬಂದ್ರೆ ಇದಾಗಿದೆ ನಿಮ್ದು RHS ಆನ್ಸರ್. LHS = RHS ಬಂದಂಗ ಆಯ್ತು. ಅಂದ್ರೆ ನಾವು ಇವಾಗ ಯಾವ ಒಂದು ಈಕ್ವೇಶನ್ ಪ್ರೂವ್ ಮಾಡ್ದಂಗ ಆಯ್ತು, a² - 5a + 7i = 0 ಬಂದಾಯ್ತು. ಓಕೆ, ಇಲ್ಲಿಗೆ 2 ಮಾರ್ಕ್ಸ್ ಸಿಗುವಂಥದ್ದು. ಇನ್ನೊಂದು ಏನು ಕೇಳಿದಾರೆ ಇಲ್ಲಿ, ಎ ಇನ್ವರ್ಸ್ ನ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಎ ಇನ್ವರ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಮೆಥಡ್ ಏನಂದ್ರೆ, ಈ ಐನ ಈ ಕಡೆ ತಗೊಂಡ್ಬಂದ್ಬಿಡಿ. ಏನಾಗುತ್ತೆ, ಅದು -7i ಆಗುತ್ತೆ. ಇಲ್ಲಿ ಉಳಿದಿರೋದು a² - 5a. ಈ ಒಂದು ಎಂಟೈರ್ ರಿಸಲ್ಟ್ ಗೆ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ನ ಮಾಡ್ಕೋಬೇಕು. ಇವಾಗ ಇಲ್ಲಿ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ a ಇಂಟು ಎ ಅಂತ ಬರೀಬಹುದಾ, a² ನ. ಓಕೆ, ಅದಾದ್ಮೇಲೆ -5 ಇಂಟು ಇಲ್ಲಿನೂ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿ, ಇಲ್ಲಿ -7 ಇಂಟು ಎ ಇನ್ವರ್ಸ್ ಇಂಟು ಐ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದು ಮೇನ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ, ಎ ಇಂಟು ಎ ಇನ್ವರ್ಸ್ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ, ಅಥವಾ ಎ ಇನ್ವರ್ಸ್ ಇಂಟು ಎ ಮಾಡಿದಾಗ್ನು ಆನ್ಸರ್ ಐ ಬರುವಂಥದ್ದು. ಓಕೆ, ಸೊ ಅದು ಹೇಗೆ ಬರುತ್ತೆ ಅಂದ್ರೆ, ಇನ್ವರ್ಸ್ ಅಂದ್ರೆ ಏನು, 1/a ಅಂದಾಗ ಎ ಕ್ಯಾನ್ಸಲ್ ಆಗಿ 1 ಬರುತ್ತಲ್ವಾ, ಐ ಅಂದ್ರೆ 1 ಅಂತಾಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇಲ್ಲಿ ನಾವು ಬ್ರಾಕೆಟ್ ಈ 2 ರಿಸಲ್ಟ್ಸ್ಗೆ ಹಾಕೋಣ. ಅಸೋಸಿಯೇಟಿವ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಇದೆ. ಸೊ ಬ್ರಾಕೆಟ್ ಇಲ್ಲಿ ಹಾಕೊಂಡ ತಕ್ಷಣ ಇದ್ರ ಆನ್ಸರ್ ಏನಾಗುತ್ತೆ, ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐ ಆಯ್ತು. ಐ ಇಂಟು ಎ ಮೈನಸ್ ಅಗೇನ್ ಸೇಮ್ ಐ ಬರುತ್ತೆ ಇಲ್ಲಿ ಕೂಡ, -7 ಇಂಟು ಎ ಇನ್ವರ್ಸ್ ಇಂಟು ಐ ಅಂದ್ರೆ 1 ಅಂತ ಹೇಳಿದೆ ನಾನು. 1 ಇಂಟು ಎ ಇನ್ವರ್ಸ್ ಅಂದ್ರೆ ಎ ಇನ್ವರ್ಸ್ ಆಗುತ್ತೆ. ಸೊ ಅಗೇನ್ ಐ ಇಂಟು ಎ ಅಂದ್ರೆ, ಇವಾಗ ಫೈನಲಿ ಇಲ್ಲಿ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ, ಅಂದ್ರೆ ಸೈನ್ ಚೇಂಜಸ್ ಆಗಿಬಿಡತ್ತಲ್ವಾ. ಓಕೆ, ಸೊ ಇಲ್ಲಿ ಇದು ಮೈನಸ್ ಆಯ್ತು, ಇದು ಮೈನಸ್ ಪ್ಲಸ್ ಆಗುತ್ತೆ, ಇದು ಮೈನಸ್ ಪ್ಲಸ್ ಆಯ್ತು. ಈ ಪ್ಲಸ್ ಬಂದಿತ್ತಲ್ಲ, ಇದನ್ನ ಈ ಕಡೆ ಬರೀತೀವಿ ನಾವು. 7a ಇನ್ವರ್ಸ್ = ಇಲ್ಲಿ ನೋಡಿ +5i ಇದೆಯಲ್ಲ, ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಇದು ಮೈನಸ್ ಆಗಿದೆ. ಇವಾಗ ಮೈನಸ್ i ಇಂಟು ಎ ಅಂದ್ರೆ ಎ ಅಂದಾಗೆ ಐ ವ್ಯಾಲ್ಯೂ 1 ಇರುತ್ತೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. 1 ಇಂಟು ಎ ಅಂದ್ರೆ ಎ ಅಂದಂಗೆ, ಇದಾಗಿದೆ -a. ಓಕೆ, ನನಗೆ ಸಿಕ್ಕಿರೋದು ಇದು ಫಾರ್ಮುಲಾ ಎ ಇನ್ವರ್ಸ್. ಸೊ ಅದನ್ನ ಫೈಂಡ್ ಮಾಡೋಣ. ಎ ಇನ್ವರ್ಸ್ = 5 ಇಂಟು ಐ ಮಾಡಿದ್ರೆ 5 0 0 5 ಆಗುತ್ತೆ. ಅಗೇನ್ ಮೈನಸ್ ಎ ಮ್ಯಾಟ್ರಿಕ್ಸ್ ಏನಿದೆ, 3 1 -1 2 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ ತಕ್ಷಣ ಏನ್ ಬರುತ್ತೆ ನೋಡಿ, 5 - 3 ಅಂದ್ರೆ 2 ಆಗುತ್ತೆ, 0 - 1 ಅಂದ್ರೆ -1, 0 - ಅಂದ್ರೆ +1, 5 - 2 ಅಂದ್ರೆ 3 ಆಗಿದೆ. ಇವಾಗ 7 ಒಂದು ಈ ಕಡೆ ತಗೊಂಡ್ಬಿಟ್ರೆ ನಿಮ್ದು ಕಂಪ್ಲೀಟ್ ಆಯ್ತು ನೋಡಿ ಎ ಇನ್ವರ್ಸ್ ಆನ್ಸರ್. ಎ ಇನ್ವರ್ಸ್ = 1/7 ಆಗುತ್ತೆ.
ಇಲ್ಲಿರುವಂಥದ್ದು 2 - 1 1 3. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಓಕೆ, ಸೊ ನೀವು ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಕೂಡ ಮಾಡ್ಕೋಬಹುದು. ಯಾವ ತರ ಅಂದ್ರೆ ಎ ಜೊತೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಇಲ್ಲಿ 7 ಇರೋದ್ರಿಂದ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 7 7 ಬರುತ್ತೆ. ಇಲ್ಲ ನೋಡೋಣ. ಫಸ್ಟ್ ಏನಿದೆ 3 × 2 6 ಆಗುತ್ತೆ. 1 × -1 ಏನಾಯ್ತು ಅಂದ್ರೆ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಕರೆಕ್ಟ್ ಇದೆ. ಓಕೆ, ಸೊ ಎ ಇಂಟು ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿ 3 × 3 ಎಷ್ಟಾಗುತ್ತೆ 6 ಆಗುತ್ತೆ. 1 × 1 1 ಆಗುತ್ತೆ. ಸೊ 6 + 1 ಅಂದ್ರೆ 7 ಆಯ್ತಾ? ಕರೆಕ್ಟ್ ಇದೆ. ಅಗೇನ್ ಸೆಕೆಂಡ್ ಕಾಲ್ ಮಾಡಿದ್ರೆ 0 ಬರ್ಬೇಕು ನೋಡಿ. 3 × -3 ಆಗುತ್ತೆ. ಇದು +3 ಅಂದ್ರೆ 0. ಕರೆಕ್ಟ್ ಇದೆ. ಅಂದ್ರೆ ನೀವು ಮಾಡಿರೋದು ಇದು 100% ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ ಅರ್ಥ. ಓಕೆ, ಸೊ ಇದಕ್ಕೆ 4 ಮಾರ್ಕ್ಸ್ ಇರುವಂತದ್ದು. ಇಲ್ಲಿ ತನ ಮಾಡೋದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ ಸ್ಟೂಡೆಂಟ್ಸ್. ಇದು ಪ್ರೂವ್ ಆಯ್ತಾ? ಇಲ್ಲಿಗೆ 2 ಮಾರ್ಕ್ಸ್ 0 ಬರಬೇಕು. ಅದಾದ್ಮೇಲೆ ಉಳಿದಿರೋದಕ್ಕೆ 2 ಮಾರ್ಕ್ಸ್. ಕೆಲವು ಸತಿ ಇದಿಷ್ಟೇ ಕೇಳ್ತಾರೆ, ಅದು 4 ಮಾರ್ಕ್ಸಿಗೆ ಡಿಪೆಂಡ್ ಅಪಾನ್ ಕ್ವಶನ್. ಈ ಶೋ ದ್ಯಾಟ್ ವರ್ಡ್ ನೀವೇನಾದ್ರೂ ನೋಡಿದ್ರೆ ಕಂಪ್ಲೀಟ್ ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಇನ್ವರ್ಸ್ ನ ಮಾಡ್ಬೇಕಂತ ಅರ್ಥ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ಇದು ಒಂದು ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ, ಇದು ಆಲ್ರೆಡಿ ಕಂಟಿನ್ಯೂಸ್ ಇದೆ. ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಟ್ x = 2 ಇದ್ದಲ್ಲಿ. ಸೊ ಇದು ಕಂಟಿನ್ಯೂಸ್ ಇದೆ ಅಂದ್ರೆ LHL RHL ಈಕ್ವಲ್ ಇರ್ಲೇಬೇಕಾ? LHL = RHL. ಅವಾಗೆಲ್ಲ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. = ಫಂಕ್ಷನ್ ಬರೀರಿ, ಇಲ್ಲ ಬಿಡ್ರಿ, 2 ಸಾಕು ನಮಗೆ ಸಫಿಷಿಯಂಟು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ, ಲಿಮಿಟ್ ಆಫ್ x → 2 ಕೊಟ್ಟಿದ್ದಾರೆ. ಅಂದ್ರೆ 2 - f of x = ರೈಟ್ ಸೈಡ್ ಲಿಮಿಟ್ ಆಫ್ x → 2 + f of x. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ, ಅಟ್ x ಈಸ್ ಲೆಫ್ಟ್ ಅನ್ನೋದು ಲೆಸರ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ, kx². ಇಲ್ಲಿ 2 ನ ಅಪ್ಲೈ ಮಾಡ್ಕೊಂಡ್ರೆ ರೈಟ್ ಸೈಡ್ಗೆ ಈ ರಿಸಲ್ಟ್ ಬರುತ್ತೆ. ಏನಿದೆ ಕಾನ್ಸ್ಟೆಂಟ್ ಇದೆ 3 ಆಯ್ತು. ಸೊ ಇಲ್ಲಿ 2 ನ ಅಪ್ಲೈ ಮಾಡ್ಕೊಳ್ಳಿ. ಯಾವುದು x ಜಾಗದಲ್ಲಿ 2² ಆಗುತ್ತೆ. 2² ಅಂದ್ರೆ ಇದಾಯ್ತು 4k. ಇದು ಕಾನ್ಸ್ಟೆಂಟ್ ಇದೆ, ಸೊ 3 ಬರುತ್ತೆ. ಸೊ k = ಆನ್ಸರ್ ಆಯ್ತು 3/4 ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಇಲ್ಲಿಗೆ ನಿಮ್ಮ ಎಲ್ಲ